ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಬೆಳಗು ಬೆಳಗಲಿ, ಮನಕ್ಕೆ ಶಾಂತಿ ತುಂಬಲಿ. ಬಸವ ಬೆಳಗು ಬೆಳಗಲಿ, ಮನಕ್ಕೆ ಶಾಂತಿ ತುಂಬಲಿ. ಹೃದಯ ಪ್ರೀತಿ ಹಂಚಲಿ, ಹೃದಯ ಪ್ರೀತಿ ಹಂಚಲಿ. ಬಸವ ಕ್ರಾಂತಿ ಮೊಳಗಲಿ, ಬಸವ ಬೆಳಗು ಬೆಳಗಲಿ, ಮನಕ್ಕೆ ಶಾಂತಿ ತುಂಬಲಿ. ಸರ್ವರು ಲಿಂಗವ ಧರಿಸಲಿ, ಮನದ ಭ್ರಾಂತಿಯ ಕಳೆಯಲಿ. ಭವಬಂಧನವ ಕಳೆಯಲಿ, ಸಮತೆಯ ಸವಿ ನುಡಿ ಹಾಡಲಿ. ಬಸವ ಬೆಳಗು ಬೆಳಗಲಿ, ಮನಕ್ಕೆ ಶಾಂತಿ ತುಂಬಲಿ. ಅಷ್ಟಾವರಣವ ಅರಿಯಲಿ, ಅಷ್ಟಾವರಣವ ಅರಿಯಲಿ. ಪಂಚಾಚಾರವ ತಿಳಿಯಲಿ, ಪಂಚಾಚಾರವ ತಿಳಿಯಲಿ. ಶಟಸ್ಥಲ ಸಾಧನ ಗೈಯಲಿ, ಶಟಸ್ಥಲ ಸಾಧನ ಗೈಯಲಿ. ಬಸವ ತತ್ವಕ್ಕೆ ಶರಣಾಗಲಿ, ಬಸವ ಬೆಳಗು ಬೆಳಗಲಿ, ಮನಕ್ಕೆ ಶಾಂತಿ ತುಂಬಲಿ. ಅರಿವು ಆಚಾರದಿ ಒಂದಾಗಲಿ, ಅರಿವು ಆಚಾರದಿ ಒಂದಾಗಲಿ. ಕಾಯಕ ದಾಸೋಹ ಮಾಡಲಿ, ಸಂಗನ ಬಸವನ ಸ್ಮರಿಸಲಿ, ಸಂಗನ ಬಸವನ ಸ್ಮರಿಸಲಿ. ಚಿನ್ಮಯಾನಂದನ ಬೆರೆಯಲಿ, ಶಿವಯೋಗದಲ್ಲಿ ಹೊಂದಾಗಲಿ. ಬಸವ ಬೆಳಗು ಬೆಳಗಲಿ, ಮನಕ್ಕೆ ಶಾಂತಿ ತುಂಬಲಿ. ಒಮ್ಮೆಯೂ ಶ್ರೀ ಗುರುವಿನ ಶ್ರೀಚರಣವ ನೆನೆಯಲೊಡನೆ ಬಂಧನವ ಬಿಡುವುದು. ಗುರುವೇ ಶರಣು, ಗುರುಲಿಂಗವೇ ಶರಣು. ಹರಿಬ್ರಹ್ಮಾದಿಗಳಿಗೆ ಗೋಚರವಾದ ಕೂಡಲ ಚನ್ನ ಸಂಗಯ್ಯ ದೇವರ ದೇವನೆಂಬ ಲಿಂಗವ ತೋರಿದ ಬಸವಣ್ಣ ಗುರುವೇ ಶರಣು ಶರಣಾರ್ಥಿ. ಜಗದೊಡೆಯ ಪರಮಾತ್ಮನನ್ನು ಮನದಲ್ಲಿ ನೆನೆದು ವಿಶ್ವಗುರು ಮಹಾಮಾನವತವಾದಿ ಲಿಂಗಾಯತ ಧರ್ಮ ಸಂಸ್ಥಾಪಕ ಗುರು ಬಸವಣ್ಣವರ ಮನದಲ್ಲಿ ಸ್ಮರಿಸಿ, ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರನ್ನ ಮನದಲ್ಲಿ ನೆನೆದು 770 ಅಮರಗಣಗಳನ್ನು, ಲಕ್ಷದ ಮೇಲೆ 96,000 ಜಂಗಮರನ್ನ ಮನದಲ್ಲಿ ಸ್ಮರಿಸಿ, ಎನ್ನ ದೀಕ್ಷಾ ಗುರುಗಳನ್ನು ಮನದಲ್ಲಿ ಸ್ಮರಿಸಿಕೊಂಡು ಇವತ್ತು ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿ ಈ ಒಂದು ಸಂಘಟನೆ ವತಿಯಿಂದ ಹಮ್ಮಿಕೊಂಡಿರುವ ಮಾಸಿಕ ಬಸವ ಜ್ಯೋತಿ ಕಾರ್ಯಕ್ರಮದಲ್ಲಿ ಶಟಸ್ಥಲ ಧ್ವಜಾರೋಹಣವನ್ನು ನೆರವೇರಿಸಿರ್ತಕ್ಕಂಥ ಡಾಕ್ಟರ್ ಶರಣ SS ಜಂಬಲ್ದಿನ್ನಿ ಅವರಿಗೂ ಶರಣು ಶರಣಾರ್ಥಿಗಳು. ಹಾಗೆ ಗೌರವ ಉಪಸ್ಥಿತಿಯಲ್ಲಿರುವ ಶರಣಪ್ಪ ಬಾಗೋಡಿಯವರು, ಶರಣು ಅವರಾದ್ ಅವರು, ಶರಣ ಬಸವರಾಜ್ ಸುಲ್ತಾನ್ಪುರು, ಶರಣ ಪ್ರಕಾಶ್ ದಾದಾಪುರು, ಶರಣ ಬಲದೇವ್ ಸಿಂಗ್ ಠಾಕೂರು, ಶರಣೆ ಮಹಾದೇವಿ ಹಳ್ಳಿ,
ಶರಣೆ ಚಂದ್ರಕಲಾ ವಿ ಸೊನ್ನದ್, ಶರಣೆ ಜ್ಯೋತಿ ಪಾಟೀಲ್, ಶರಣೆ ಗೌರಮ್ಮ ಕೊಡೇಕಲ್. ಹಾಗೆ ಇವತ್ತಿನ ವಿಶೇಷವಾಗಿ ಸುಪ್ರಭಾತ ಸಮಯದಲ್ಲಿ ಮನೆಯಲ್ಲಿ ಪೂಜೆಯನ್ನು ನೆರವೇರಿಸಿಕೊಂಡು ಮನೆಯಲ್ಲೂ ದಾಸೋಹ ಹಾಗೂ ಈಗಲೂ ದಾಸೋಹವನ್ನು ನೆರವೇರಿಸ್ತಕ್ಕಂಥ ನಮ್ಮ ಆತ್ಮೀಯ ಶರಣೆ ಸುಜಾತಾ ರೆಡ್ಡಿ ನ್ಯಾಯವಾದಿಗಳು, ಇವರೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳಿಗೂ ಆಗಮಿಸಿರ್ತಕ್ಕಂಥ ನನ್ನ ಶರಣ ತಂದೆ ತಾಯಿಗಳೇ, ವಿಶೇಷವಾಗಿ ಈ ಬಸವಜ್ಯೋತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಬಸವ ಸಂತತಿಯ ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಎಲ್ಲರೂ ಅಂದರೆ ಚಪ್ಪಾಳೆ ತಟ್ಟಬಾರ್ದು ಶರಣು ಶರಣಾರ್ಥಿ ಅಂದಾಗ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಅನ್ನೋದೇ ನಾವು ನೀವು ಪರಮಾತ್ಮನಿಗೆ ಶರಣಾಗಿದ್ದೇವೆ. ನೋಡಿ, ಒಂದು ಕೈ ನೀವು, ಒಂದು ಕೈ ನಾವು, ಅವೆರಡೂ ಕೈ ಜೋಡಿಸಿದಾಗ ನಾವಿಬ್ಬರೂ ಸಹಿತ ಯಾರಿಗೆ ಶರಣಾಗಿದ್ದೀವಿ? ಈ ಪರಮಶಕ್ತಿಗೆ ನಾವೆಲ್ಲರೂ ಶರಣಾಗಿದ್ದೀವಿ ಅನ್ನೋ ಭಾವ. ಹಾಗಾಗಿ ಯಾರೇ ಶರಣು ಶರಣಾರ್ಥಿ ಹೇಳಿದ್ರು ನೀವು ಪ್ರತಿಯಾಗಿ ಶರಣು ಶರಣಾರ್ಥಿ ಅಂತ ಹೇಳಬೇಕು. ಅದು ನಮ್ಮ ಹೆಮ್ಮೆಯ ಗೌರವದ ಸಂಕೇತದ ಮಹಾಶಬ್ದ. ಅದು ಈ ಜಗತ್ತಿನಲ್ಲಿ ಎರಡೇ ಮಹಾನ್ ಶಬ್ದಗಳನ್ನು ಕಂಡು ಡಾಕ್ಟರ್ ವಿನೋದ ಭಾವೆಯವರು ಭಾಳ ಆಶ್ಚರ್ಯಚಕಿತರಾದರು. ಅಷ್ಟೇ ಈ ಒಂದು ಕನ್ನಡ ನಾಡಿನಲ್ಲಿ ಜನಿಸಿರ್ತಕ್ಕಂಥ ಶರಣ ಧರ್ಮಕ್ಕೆ ಶರಣಾದರು. ಒಂದು ಕಡೆ ಅವರು ಬರ್ಕೊಳ್ತಾರೆ, ಜಗತ್ತನ್ನು ನಾನು ಸುತ್ತಾಡಿ ಬಂದೆ, ಜಗತ್ತಿನ ಇತಿಹಾಸವನ್ನು ಓದಿದೆ, ಸಾಕಷ್ಟು ಅನುಭವ ಗ್ರಂಥವನ್ನು ನಾನು ಓದಿದೆ, ಆದರೆ ನನಗೆ ಅತ್ಯಂತ ಮನಸ್ಸೂರೆಗೊಂಡಿರತಕ್ಕಂಥ ಎರಡು ಮಹಾಶಬ್ದಗಳಂದರೆ ಒಂದು ಕಾಯಕ, ಮತ್ತೊಂದು ಶರಣು ಶರಣಾರ್ಥಿ ಅಂತಕ್ಕಂಥ. ಜಗತ್ತಿನ ಯಾವ ಶಬ್ದಗಳಲ್ಲೂ ಯಾವ ಸಾಹಿತ್ಯದಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಕೆಲಸದ ಗೌರವವನ್ನು ನೋಡ್ತೀವಿ ನಾವು, ಆದರೆ ಕಾಯಕದ ಒಂದು ದೈವತ್ವವನ್ನು ಕಾಣೋದಂತಂದರೆ ಅದು ವಚನ ಸಾಹಿತ್ಯದಲ್ಲಿ ಮಾತ್ರ, ಗುರು ಬಸವಾದಿ ಪ್ರಮುಖರು ಕೊಟ್ಟಿರ್ತಕ್ಕಂಥ ಅನುಭವ ಶಾಸ್ತ್ರದಲ್ಲಿ. ಹಾಗೆ ಶರಣು ಶರಣಾರ್ಥಿ ಮಾನವರೆಲ್ಲರೂ ನಾವು ಒಂದೇ, ಪರಮಾತ್ಮ ನಮ್ಮೆಲ್ಲರ ತಂದೆ ಅನ್ನುವ ಭಾವವನ್ನು ಇಟ್ಟುಕೊಂಡು ನಾವು ತನುವಿನಿಂದ, ಮನದಿಂದ, ಭಾವದಿಂದ, ಅಭಿಮಾನದಿಂದ, ಸಮಯದಿಂದ ಎಲ್ಲದರಲ್ಲೂ ಪಾರಮಾರ್ಥಿಕ ಭಾವದಲ್ಲಿ ಒಂದಾಗ್ತೀವಿ. ನಮ್ಮೆಲ್ಲರ ಸ್ವರೂಪವೇ ಆತ್ಮಚೇತನ ಅಂತಕ್ಕಂಥ ಭಾವದಲ್ಲಿ ಶರಣು ಶರಣಾರ್ಥಿ ಅಂತಕ್ಕಂಥ ಈ ಶಬ್ದ ಬಹುಶಃ ಈ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಮಹಾನ್ ಕೊಡುಗೆ ನಮ್ಮ ಗುರು ಬಸವಾದಿ ಶರಣರ ಕೊಡುಗೆ ಅಂತ ತಿಳ್ಕೊಂಡು ನಾವು ಭಾವಿಸ್ಕೊಳ್ಬೇಕು. ಹಾಗಾಗಿ ಇದ್ರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಒಂದು ಎಮೋಷ್ನಲ್ ಫೀಲಿಂಗ್, ಒಂದು ಅದ್ಭುತವಾಗಿರ್ತಕ್ಕಂಥ ಭಾವನಾತ್ಮಕವಾಗಿರ್ತಕ್ಕಂಥ ಬೆಸುಗೆಯನ್ನು ಈ ಶಬ್ದದೊತ್ತಿಗೆ ನಾವು ಇಟ್ಕೊಳ್ಬೇಕು. ಆತ್ಮೀಯರೇ, ಭಾಳ ಖುಷಿ ಆಗ್ತದೆ. ಇಂಥ ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆ ನಾನು ಅನುಭವ ಮಂಟಪ ನೋಡಿಲ್ಲ, ಬಹುಶಃ ನೀವು ನೋಡಿದ್ರಂತಂದ್ರೆ ಹೇಳಬೇಕು. ನನಗೆ ಇವತ್ತು ಅನುಭವ 12ನೇ ಶತಮಾನದ ಮಹಾಮನೆಯ ಒಳಗಡೆ ಇರತಕ್ಕಂಥ ಬಯಲ ಅನುಭವ ಮಂಟಪ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೌದು, ಯಾಕಂತಂದ್ರೆ ಇಂಥ ಒಂದು ಬಯಲ ಪ್ರದೇಶವನ್ನು, ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಾತಾವರಣವನ್ನು ನಾವು ಸವಿಬೇಕು, ಆನಂದಿಸಬೇಕು, ಅನುಭವಿಸಬೇಕು. ಒಂದು ಒಳ್ಳೆಯ ಜಾಗ ಇದ್ದಾಗ ಒಳ್ಳೆಯ ಚಿಂತನೆ ಇರಬೇಕು, ಒಳ್ಳೆಯವರೆಲ್ಲ ಸೇರಬೇಕು, ಒಳ್ಳೆಯ ಒಂದು ಭಾವನೆಯಲ್ಲಿ ನಾವೆಲ್ಲ ಕೂಡಬೇಕು. ಹಾಗಾಗಿ ಇದು ಮಾನವನ ಜನ್ಮದ ಸಾರ್ಥಕತೆ ಇದೆ. ಷಣ್ಮುಖ ಸ್ವಾಮಿಗಳು ಭಾಳ ಚಂದ ಹೇಳ್ತಾರೆ, ಅಂಗಕ್ಕೆ ಆಚಾರವೇ ಚೆಲುವು, ಅಂಗಕ್ಕೆ ಆಚಾರವೇ ಚೆಲುವು, ಮನಕ್ಕೆ ಮಹಾನುಭಾವವೇ ಚೆಲುವು, ಮನಕ್ಕೆ ಮಹಾನುಭಾವವೇ ಚೆಲುವು, ಆತ್ಮಂಗೆ ಅರಿವೇ ಚೆಲುವು, ಆತ್ಮಂಗೆ ಅರಿವೇ ಚೆಲುವು. ಷಣ್ಮುಖ ಸ್ವಾಮಿಗಳು ಹೇಳ್ತಾರೆ, ಅಖಂಡೇಶ್ವರನೆಂಬ ಲಿಂಗವ ನಿಂಬುಗೊಳ್ಳಬೇಕಾದರೆ, ಅಖಂಡೇಶ್ವರನೆಂಬ ಲಿಂಗವ ಇಂಬುಗೊಳ್ಳಬೇಕಾದರೆ ಶರಣರ ಸಂಘವೇ ಚೆಲುವು. ನೋಡಿ, ಶರಣರ ಸಂಘದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ಹಾಗಾಗಿ ಇದನ್ನೆಲ್ಲ ನೋಡಿದರೆ ಭಾಳ ಆನಂದ ಅನ್ನಿಸ್ತದೆ. ಬಹುಶಃ ಒಂದು 3 ತಾಸು ಮಾತಾಡಬೇಕಂತ ಭಾವ ಬರ್ತದೆ, ಆದರೆ 30 ನಿಮಿಷಕ್ಕೆ ಸೀಮಿತ ಇದೆ. ನಿಮ್ಮೆಲ್ಲರನ್ನು ನೋಡಿ ಆನಂದ ಅನ್ನಿಸ್ತು. ಬಹುಶಃ ಈ ಆನಂದಕ್ಕೋಸ್ಕರವಾಗಿ ಶರಣರು ತಮ್ಮ ಇಡೀ ಜೀವನವನ್ನು ಸವೆ ಬಳಸಿದರು ಅಂತ. ನೋಡಿ, ನಮ್ಮ ಸಂಸಾರ ಭೌತಿಕ ಜೀವನಕ್ಕೆ ಸವೆ ಬೆಳೆಸ್ತಿದ್ದೀವಿ, ಆದರೆ ಶರಣರು
ಆಧ್ಯಾತ್ಮಿಕ ಧಾರ್ಮಿಕ ಮನೋಭಾವದಿಂದ ಆಧ್ಯಾತ್ಮಿಕ ಕಡೆ ಶರಣಜ್ಞಾನದ ಜೊತೆಗೆ ತಮ್ಮ ಇಡೀ ಸಂಸಾರವನ್ನು ಶ್ರೀಗಂಧದಂತೆ ಸವಿತಾರೆ. ಮಕ್ಕಳೇ, ಶ್ರೀಗಂಧ ನೋಡಿದಿರೋ ಇಲ್ಲೋ ಗೊತ್ತಿಲ್ಲ. ಶ್ರೀಗಂಧ ಅಂತಂದರೆ ಹೆಂಗಿರ್ತದೆ? ಎಲ್ಲಿ ಹಚ್ಕೊಳ್ತೀವಿ? ಹಣೆಗೆ ಹಚ್ಕೊಳ್ತೀವಲ್ಲ, ಅದು ವಾಸನೆ ಇರುತ್ತಲ್ಲ, ಭಾಳ ಚಂದ ವಾಸನೆ ಇರ್ತದಲ್ಲ, ಪರಿಮಳ ಇರ್ತದಲ್ಲ ನೋಡಿ. ಅದನ್ನು ತೇದಂತೆಲ್ಲ ನಮಗೆ ಒಳ್ಳೆ ಪರಿಮಳವನ್ನು ಕೊಡುತ್ತೆ, ಹೌದಲ್ಲ? ಅದರ ಜೊತೆಗೆ ಒಂದು ಬೇವಿನ ಮರನೂ ಸಹಿತ ಇದ್ಕೊಂಡು ತಳಕಕ್ಕೊಂಡು ಬೆಳ್ಕೊಂಡಿದ್ರಂತಂದರೆ ಆ ಗಾಳಿ ಬಿಟ್ಟಾಗ ಆ ಎರಡೂ ಕಾಂಡಗಳು ಕೊರೆದು ಅಥವಾ ರೆಂಬೆಗಳು ಕೊರೆದು ಅಂದರೆ ತಿಕ್ಕಿ ಘರ್ಷಣೆ ಆದಾಗ ಶ್ರೀಗಂಧದ ವಾಸನೆ ಬರ್ತಾ ಹೋಗ್ತದೆ. ನೀವು ಆಮೇಲೆ ಆ ಒಂದು ಬೇವಿನ ಮರವನ್ನು ಮೂಸಿ ನೋಡಿದಾಗ ಅದು ಶ್ರೀಗಂಧವನ್ನೇ ಪರಿಮಳಿಸ್ತದೆ. ಹಾಗೆ ಶರಣರ ಸತ್ಸಂಗದಲ್ಲಿರ್ತಕ್ಕಂಥ ಅಥವಾ ಶರಣರ ಸತ್ಸಂಗದ ಸಂಪರ್ಕದಲ್ಲಿ ಬಂದಿರತಕ್ಕಂಥ ಯಾವುದೇ ಕೆಟ್ಟ ವ್ಯಕ್ತಿನೂ ಸಹಿತ ಶರಣರ ಸಂಘದಲ್ಲಿ ಅವನ ಮನಸ್ಸೋ ಪೂರ್ತಿಯಾಗಿ ಬದಲಾವಣೆ ಆಗ್ತಾನೆ. ಅಂಥ ಒಂದು ಬದಲಾವಣೆ ತರ್ತಕ್ಕಂಥ ಒಂದು ಅಥವಾ ಬದಲಾವಣೆಯನ್ನು ತರೆಬಯಸಲಿಕ್ಕೆ ಕೇವಲ ಪ್ರಯತ್ನ ಅಲ್ಲ, ಅದನ್ನು ಆಗು ಮಾಡಿರ್ತಕ್ಕಂಥ ಯಾವುದಾದ್ರೂ ಪರಂಪರೆ ಇದ್ದರೆ ಅದು ಶರಣ ಪರಂಪರೆ, ನಮ್ಮ ಪರಂಪರೆ. ಹಾಗಾಗಿ ಶರಣರು ತಮ್ಮ ಇಡೀ ಬದುಕಿನುದ್ದಕ್ಕಲೂ ಸಹಿತ ಶ್ರೀಗಂಧದಂತೆ ಸವಿಸ್ಕೊಂಡು ಕಬ್ಬಿನ ಸಿಪ್ಪೆಯಂತೆ ಹೊರಗಡೆ ಏನು ರಸಪಾಕ ಸಿಹಿಪಾಕ ಬರ್ತದಲ್ಲ, ಹಾಗೆ ತಮ್ಮ ಒಂದು ಇಡೀ ಜೀವಿತಾವಧಿಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಭವ ಶಾಸ್ತ್ರ, ಲಿಂಗಾಯತ ಧರ್ಮದ ಒಂದು ತತ್ವ, ಮೂಲಭೂತವಾಗಿರ್ತಕ್ಕಂಥ ತತ್ವಗಳೇನಿದಾವಲ್ಲ ಅದನ್ನು ಸಾಣೆ ಹಿಡಿದು ಈ ಜಗತ್ತಿಗೆ ಕೊಟ್ಟು ಹೋಗಿದ್ದಾರೆ. ಅದಕ್ಕಾಗಿ ನಾವು ಎಂದೆಂದಲೂ ಋಣಿಯಾಗಿರಬೇಕು, ಎಂದಿಗೂ ಋಣಿಯಾಗಿರಬೇಕು, ಅದು ಅಂದು ಇಂದು ಎಂದೆಂದು. ಹಾಗಾಗಿ ಭಾಳ ಖುಷಿ ಅನ್ನಿಸ್ತದೆ. ಬಹುಶಃ ಹಿಂದಿನ ಮಾಸಿಕದಲ್ಲಿ ಅಷ್ಟಾವರಣಗಳ ಬಗ್ಗೆ ತಿಳ್ಕೊಂಡಿದ್ರಿ ಅಂತ ಅನ್ನಿಸ್ತದೆ. ಹೇಳಿದಾರಲ್ರಿ ಅಷ್ಟಾವರಣಗಳ ಬಗ್ಗೆ ತಿಳ್ಕೊಂಡಿದ್ರಿ ಅಂತ ಅನ್ನಿಸ್ತದೆ. ನೇರವಾಗಿ ಪಂಚಾಚಾರದ ಬಗ್ಗೆ ಇಟ್ಟರೋ ಗೊತ್ತಿಲ್ಲ. ಅವರು ಹೇಳಿದರು ಅಷ್ಟಾವರಣಗಳ ಬಗ್ಗೆ ತಿಳ್ಕೊಂಡಿದ್ದೀವಿ, ಪಂಚಾಚಾರದ ಬಗ್ಗೆ ನೀವು ಚಿಂತನೆ ಮಾಡಬೇಕು ಅಂತ ಹೇಳಿದರು. ನಿಜಕ್ಕೂ ಸಹಿತ ಈ ಒಂದು ಬಸವ ಧರ್ಮದಲ್ಲಿ ಮೂರೇ ಮೂರು ತತ್ವಗಳು, ಒಂದು ಅಷ್ಟಾವರಣ, ಒಂದು ಪಂಚಾಚಾರ, ಒಂದು ಶಟಸ್ಥಲ. ನೋಡಿ, ಇವಾಗ ನಮಗೆ ಒಂದು ಮಾನವ ಪರಿಪೂರ್ಣವಾಗಿರ್ತಕ್ಕಂಥ ಮಾನವ ಅಂತ ಅನಿಸ್ಕೊಳ್ಬೇಕಾದ್ರೆ ನಮಗೆ 2 ಕಣ್ಣುಗಳು ಬೇಕು, 2 ಕೈಗಳಿರಬೇಕು, 2 ಕಾಲುಗಳಿರಬೇಕು, ತಲೆ ಇದೆ. ಒಬ್ಬ ಮನುಷ್ಯ ಪೂರ್ಣವಾಗಿರಬೇಕಂದ್ರೆ ಇವೆಲ್ಲವೂ ಅವಯವಗಳು ಇರಬೇಕು, ಹೌದಲ್ಲ? ಒಂದು ವೇಳೆ ಒಂದು ಕೈ ಇಲ್ಲ ಅಂತಂದರೆ ನಾವು ಒಂದು ಕೈಯಿಂದ ಬದುಕಬಹುದು, ಒಂದು ಕಾಲಿಲ್ಲ ಅಂದರೆ ಹೆಳವಾಗಿ ಬದುಕಬಹುದು, ಒಂದು ಕಣ್ಣಿಲ್ಲ ಅಂದರೆ ಅಂಧಕನಾಗಿ ಬದುಕಬಹುದು, ತಲೆ ಇಲ್ಲ ಅಂದರೆ ಹುಚ್ಚನಾಗಿ ಬದುಕಬಹುದು. ಆದರೆ ಹಾರ್ಟ್ ಇಲ್ಲ ಅಂತಂದರೆ ಬದುಕಲಿಕ್ಕೆ ಆಗ್ತದ್ರೆ? ಹಾರ್ಟ್ ಇಲ್ಲ ಅಂದರೆ ಬದುಕಲಿಕ್ಕೆ ಆಗಿಲ್ಲ. ಹಾರ್ಟ್ ಅಟ್ಯಾಕ್, ಮುಗೀತು ಜೀವನ. ಹಾಗೆ ಈ ಲಿಂಗಾಯತ ಧರ್ಮದ ಪುರುಷನ ಒಂದು ಅಂಗ ಯಾವುದು ಅಂತಂದ್ರೆ ಅದು ಏನು? ಅಷ್ಟಾವರಣಗಳು ಅಂಗ. ಲಿಂಗಾಯತ ಧರ್ಮದ ಪುರುಷನ ಅಂಗ ಅಂದರೆ ಅಷ್ಟಾವರಣಗಳು. ಆಮೇಲೆ ಒಬ್ಬೊಬ್ಬ ವ್ಯಕ್ತಿ ಕೇವಲ ಅಂಗ ಇದ್ದರೆ ಸಾಕಾಗೋದಿಲ್ಲ, ಉಸಿರಾಡಬೇಕಲ್ಲ. ಆ ಉಸಿರಾಟ ಅಂದರೆ ಈ ಒಂದು ಧರ್ಮದ ಉಸಿರು ಅಥವಾ ಪ್ರಾಣ ಯಾವುವು ಅಂತಂದರೆ ಅವು ಪಂಚ ಆಚಾರಗಳು. ಆ ನಂತರದಲ್ಲಿ ಒಳಗಡೆ ಒಂದು ಆತ್ಮ ಇದೆ. ಆ ಆತ್ಮ ಯಾವುದಕ್ಕೆ ಹೋಲಿಸ್ತಾರೆ ಅಂದರೆ ಶಟಸ್ಥಲಕ್ಕೆ ಹೋಲಿಸ್ತಾರೆ. ಹಾಗಾಗಿ ಒಬ್ಬ ಮನುಷ್ಯನಿಗೆ ಪರಿಪೂರ್ಣ ಅವಯವಗಳು ಹೇಗೆ ಇರಬೇಕೋ ಹಾಗೆ ಲಿಂಗಾಯತ ಧರ್ಮದ ಪುರುಷನ ವ್ಯಕ್ತಿತ್ವದಲ್ಲಿ ಈ ಅಷ್ಟಾವರಣಗಳು, ಪಂಚಾಚಾರಗಳು, ಶಟಸ್ಥಲಗಳು ಶೋಭಾಯಮಾನವಾಗಿ ಬೆಳಗ್ತವೆ. ಆ ರೀತಿಯಾಗಿರ್ತಕ್ಕಂಥ 3 ತತ್ವವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಒಂದು ವೇಳೆ ನಮ್ಮ ಜೀವನವನ್ನು ಜೀವಿಸಿದ್ದೇ ಆಯಿತಂದರೆ ಖಂಡಿತವಾಗಿಯೂ ಸಹಿತ ನಮಗೆ ಸ್ವರ್ಗ ಅನ್ನೋದು ಸತ್ತ ಮೇಲೆ ಸಿಗೋದಲ್ಲ, ನಮ್ಮ ಮನೆಯನ್ನೇ ಸ್ವರ್ಗದಲ್ಲಿ ಇಟ್ಟು ನಾವು ಆನಂದವಾಗಿ ಜೀವನವನ್ನು ಮಾಡಲಿಕ್ಕೆ ಬರುತ್ತದೆ. ಅದಕ್ಕಾಗಿ ಶರಣರು ಯಾವಾಗಲೂ ಸಹಿತ ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿಬೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ನಮಗೆ ಸ್ವರ್ಗ ನರಕ ಅನ್ನೋದು ಎಲ್ಲೂ ಹುಡುಕಬೇಕಾಗಿಲ್ಲ. ಕೈಲಾಸ ಮಾಡ್ಕೊಂಡು ಕೈಲಾಸಕ್ಕೂ ಹೋಗೋದು ಬೇಕಾಗಿಲ್ಲ, ಹೌದಲ್ಲ? ಎಲ್ಲೆಂದರೆ ಅಲ್ಲಿ ತಿರುಗಿ ಕೈಲಾಸ ಮಾಡಿಕೊಂಡು
ಯಾವುದನ್ನು ಸಹಿತ ಅನುಭವ ತೆಗೆದುಕೊಳ್ಳಾರದೆ ಅಜ್ಞಾನಿಯಾಗಿ ಸತ್ತೋದ್ರೆ ಏನು ಪ್ರಯೋಜನ? ನನಗೆ ಗರ್ವ ಇದೆ, ಈ ಒಂದು ಬಸವ ಧರ್ಮದಲ್ಲಿ ನಾವು ಅಷ್ಟಾಭರಣಗಳನ್ನು, ಪಂಚಾಚಾರಗಳನ್ನು, ಶಟಸ್ಥಲವನ್ನು ಅರ್ಥ ಮಾಡಿಕೊಂಡು ಅರಿವಿನ ಮಕ್ಕಳಾಗಿ ನಾವು ಲಿಂಗೈಕ್ಯ ಆಗ್ತೀವಲ್ಲ, ಇಂಥ ಭಾಗ್ಯ ಬಹುಶಃ ಯಾರಿಗೆ ಸಿಗ್ತದೋ ಇಲ್ಲ ಅಂತ. ನನಗೆ ಅಜ್ಞಾನಿಯಾಗಿ ಸತ್ತಿಲ್ಲ, ಸಾಯ್ತಾ ಇಲ್ಲ ಅನ್ನೋದು ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಯಾಕಂದರೆ ನೋಡಿ, ಮಕ್ಕಳು ಕುಳಿತಿದ್ದಾರೆ. ಹಿಂದೊಮ್ಮೆ ಲಿಂಗಾನಂದ ಸ್ವಾಮಿಗಳು ಪ್ರವಚನ ಮಾಡೋಂಥ ಸಂದರ್ಭದಲ್ಲಿ ಈ ಕುಳಿತಿದ್ದ ಫಲವಾಗಿ ಇವತ್ತು ಇಲ್ಲಿ ಕೂಡಿಸೋಂಥ ಭಾಗ್ಯ ನಿಮ್ಮದು ಮತ್ತು ನಾನು ಕೂಡುವಂಥ ಭಾಗ್ಯ ನಮಗೂ ಬಂದಿದೆ. ಎಲ್ಲೋ ಒಂದು ಕಡೆ ನಾವು ಒಂದು ಸರಿಯಾಗಿರ್ತಕ್ಕಂಥ ಒಂದು ಜ್ಞಾನದ ಪಿಪಾಸುಗಳಾಗಬೇಕು. ನಾವು ಒಂದು ಧರ್ಮವನ್ನು ಕೇವಲ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡ್ಕೊತ ಹೋದ್ವಿ ಅಂತಂದರೆ ಅದೆಲ್ಲೋ ಒಂದು ಕಡೆ ಶುಷ್ಕ ಜ್ಞಾನ ಆಗ್ತದೆ, ಅಂಧಾನುಕರಣೆ ಆಗ್ತದೆ. ಹಾಗಾಗಿ ನಮ್ಮ ಬಸವ ಧರ್ಮ ಇದು ಕೇವಲ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಧರ್ಮ ಅಲ್ಲ, ನಾಟ್ ಎ ಟ್ರೆಡಿಷ್ನಲ್ ರಿಲಿಜಿಯನ್. ಇದು ಸಾಂಪ್ರದಾಯಿಕವಾಗಿರ್ತಕ್ಕಂಥದ್ದಲ್ಲ, ಇದು ಸತ್ಯ ಸಂಪ್ರದಾಯದಿಂದ ನಡೀತಕ್ಕಂಥದ್ದು, ನಿತ್ಯ ಅನುಭವ ಜ್ಞಾನದಿಂದ ಹೊಳಿತಕ್ಕಂಥ ಹೊಳಪು ಇದು. ಹಾಗಾಗಿ ಇಂಥ ಒಂದು ಧರ್ಮದ ಸತ್ಪ್ರಜ ಯಾರು? ಶರಣ. ಇಂಥ ಧರ್ಮದ ಸತ್ಪ್ರಜೆ ಯಾರು? ಶರಣ. ಅಂತ ಅದ್ಭುತವಾಗಿರ್ತಕ್ಕಂಥ ಶರಣ ಕಾನ್ಸೆಪ್ಟ್ ಇದೆ. ಶರಣ ಅಂತಂದರೆ ಶರಣಾದವನು. ಯಾರಿಗೆ? ಯಾರಿಗೆ ಶರಣಾದವನು? ಯಾರಿಗೆ? ಪರಮಾತ್ಮನಿಗೆ. ಅಲ್ಟಿಮೇಟ್ ಪರಮಾತ್ಮ ಎಲ್ಲಿದ್ದಾನೆ? ಎಲ್ಲಿದ್ದಾನೆ ಪರಮಾತ್ಮ? ಮಕ್ಕಳು ತಕ್ಷಣ ತೋರಿಸ್ತಾರೆ ಮೇಲೆ ಅಂತ. ದೊಡ್ಡವರೇ ತೋರಿಸ್ತಾರೆ, ಮಕ್ಕಳೇನು ಬಿಡ್ರಿ. ಮೇಲೆ ಎಲ್ಲ ಆಕಾಶ ಇದೆ, ಎಲ್ಲೋ ಗಿಡ ಮರ ತೋರಿಸ್ಬೇಕಾ? ಇಲ್ಲ. ಪರಮಾತ್ಮ ಎಲ್ಲಿದ್ದಾನೆ? ಶಿವ ಅಂತ ಕರಿತೀವಿ ಪರಮಾತ್ಮನಿಗೆ. ಏನಂತ ಕರಿತೀವಿ? ಶಿವ. ಎಲ್ಲಿ ಜೀವ ಇದ್ದಾವೋ ಅಲ್ಲೆಲ್ಲ ಶಿವ ಇದ್ದಾನೆ. ಎಲ್ಲಿ ಜೀವ ಇಲ್ಲ ಅಲ್ಲಿ ಶಿವ ಇಲ್ಲ. ಹಾಗಾಗಿ ಪರಮಾತ್ಮ ಅಲ್ಟಿಮೇಟ್ ಆಗಿ ಎಲ್ಲಿದ್ದಾನೆಂದರೆ ಸಕಲ ಜೀವಗಳಲ್ಲೂ ಓತೋಪೋತ್ರವಾಗಿ ತುಂಬಿದ್ದಾನೆ. ಅಂಥ ಒಂದು ಪರಮಾತ್ಮ ನಮ್ಮೊಳಗೂ ನಿಮ್ಮೊಳಗೂ ಎಲ್ಲ ಕಡೆ ಇದ್ದಾನೆ. ಅಂಥ ಒಂದು ಪರಮಾತ್ಮನಿಗೆ ಯಾರು ಶರಣಾಗಿದ್ದಾರೆ ಅವನು ಶರಣ, ಪರಮಾತ್ಮನಿಗೆ ದಾಸ, ಮತ್ತು ಅಂತಿಮವಾಗಿ ಸಮಾಜಕ್ಕೆ ದಾಸ, ಸೇವಕ ಅಂತೇಳಿ ತಿಳ್ಕೊಂಡು ನಾವು ಕರಿತೀವಿ. ಹಾಗಾಗಿ ಶರಣ, ಈ ಒಂದು ಶರಣ ತತ್ವದ ಮಹಾಜ್ಞಾನವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಶರಣಜ್ಞಾನ ಅಂತ ನಾನು ಎಸ್ಪೆಷಲಿ ಈ ಪಂಚಾಚಾರಕ್ಕೆ ಹೋಗೋದಕ್ಕಿಂತ ಮೊದಲು ನಾನು ಇದನ್ನು ನಿಮಗೆ ಕ್ಲಿಯರ್ ಮಾಡಿದರೆ ಭಾಳ ಚೆನ್ನಾಗಿ ಅನಿಸುತ್ತೆ. ಶರಣ ಜ್ಞಾನ ನಾವು ಭಾಳಷ್ಟು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ನಾವಿಗೆ ಬಸವ ಧರ್ಮ ಅಂತ ಹೇಳ್ತೀವಿ, ಲಿಂಗಾಯತ ಧರ್ಮ ಅಂತ ಹೇಳ್ತೀವಿ, ವಚನ ಧರ್ಮ ಅಂತ ಹೇಳ್ತೀವಿ, ಶರಣ ಧರ್ಮ ಅಂತ ಹೇಳ್ತೀವಿ. ಇದರ ಮುಖ್ಯವಾಗಿರ್ತಕ್ಕಂಥ ಆಧಾರ ಗ್ರಂಥ ವಚನ ಸಾಹಿತ್ಯ ಅಂತ ಹೇಳ್ತೀವಿ. ಈ ವಚನ ಸಾಹಿತ್ಯದ ಒಳಗಡೆ ಇರತಕ್ಕಂಥ ಏನು ರಸಪಾಕ ಇದೆಯಲ್ಲ, ಆ ಅನುಭವದ ಪಾಕ ಏನಿದೆಯಲ್ಲ, ಅದಕ್ಕೇನಂತ ಕರಿಬೇಕು ಅಂದರೆ ಶರಣಜ್ಞಾನ ಅಂತ ಕರಿಬೇಕು. ಏನಂತ ಕರಿಬೇಕು? ಶರಣಜ್ಞಾನ. ಕೊನೆ ಪ್ರಾರಂಭದಿಂದ ಅಂತಿಮವರೆಗೂ ನಾವು ಇದೇ ಒಂದು ಜ್ಞಾನದಲ್ಲಿ ವಿರಮಿಸ್ತಾ ಹೋಗ್ತೀವಿ, ಸಂಚಾರ ಮಾಡ್ತಾ ಹೋಗ್ತೀವಿ. ಅದಕ್ಕಾಗಿ ಶರಣಜ್ಞಾನ ಅಂತಂದರೆ ಬೇರೆ ಏನೂ ಅಲ್ಲ, ಅದು ಲೋಕಜ್ಞಾನ. ಶರಣಜ್ಞಾನ ಅಂದರೆ ಅದು ಲೋಕಜ್ಞಾನ. ಲೋಕವನ್ನು ಬಿಟ್ಟು ನಾವು ಬದುಕಲಿಕ್ಕಾಗ್ತದ? ಇಟ್ ಮೀನ್ಸ್ ಸೋಷಲ್, ಸಮಾಜವನ್ನು ಬಿಟ್ಟು ಬದುಕಲಿಕ್ಕಾಗ್ತದೆ ನಾವು? ಇಲ್ಲ. ನೋಡಿ, ಒಂದು ಸಮಾಜ ಇದೆ ಅಂತ ನಾವೆಲ್ಲರೂ ಸೇರಿದ್ದೀವಿ ಇಲ್ಲಿ. ಒಬ್ಬೊಬ್ಬರಿಗಾಗಿ ಒಂಟಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಂದು ಒಂಟಿಯಾಗಿ ಬದುಕುವ ಒಂದು ಭಯದಿಂದ ಕೂಡಿರ್ತಕ್ಕಂಥ, ಭೀತಿಯಿಂದ ಕೂಡಿರ್ತಕ್ಕಂಥ ಯಾವುದರ ದೆವ್ವ ಇರಬೇಕು, ಇಲ್ಲ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ದೇವರು ಇರಬೇಕು. ಆದರೆ ಮನುಷ್ಯರು ಯಾರೂ ಒಂಟಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಸಂಘಜೀವಿಗಳು. ನಾವೆಲ್ಲ ಏನು ಮಕ್ಕಳೇ? ಸಂಘಜೀವಿಗಳು. ನೋಡ್ರಿ, ನೀವು ಯಾರು ಒಬ್ಬೊಬ್ಬರೇ ಇಲ್ಲ ಇಲ್ಲಿ. ನಿಮ್ಮ ಫ್ರೆಂಡ್ಸ್ ಎಲ್ಲ ಕುಳಿತಿದ್ದೀರ, ಅವರೆಲ್ಲ ಅವ್ರ ಸುತ್ತಮುತ್ತಲೆಲ್ಲ ಬಂಧುಗಳು, ಆತ್ಮೀಯರು, ಅವ್ರ ಸ್ನೇಹಿತರು ಎಲ್ಲರೂ ಸೇರ್ಕೊಂಡು ಕುಂತಿದ್ದೀವಿ. ಇದಕ್ಕೆ ಒಂದು ಸಮಾಜ ಅಂತ ಕರಿತೀವಿ, ಇದಕ್ಕೊಂದು ಲೋಕ ಅಂತ ಕರಿತೀವಿ. ಈ ಲೋಕದ ಜ್ಞಾನವನ್ನು ತಿಳ್ಕೊಳ್ಳೋದೇ ಶರಣಜ್ಞಾನದ ಉದ್ದೇಶ. ಶರಣಜ್ಞಾನ ಬೇರೆ ಅಲ್ಲ, ಲೋಕಜ್ಞಾನ ಬೇರೆ ಅಲ್ಲ. ಎಲ್ಲೋ ಒಂದು ಕಡೆ ರಿಲೇಟಿವ್ ಸಂಬಂಧ ಇದೆ ನೋಡಿ. ಅದಕ್ಕೆ ಈ ಒಂದು ಮಾನವನ ನಿಸರ್ಗದತ್ತವಾಗಿರ್ತಕ್ಕಂಥ ಒಂದು ಕೊಡುಗೆ, ಅದ್ಭುತವಾಗಿರ್ತಕ್ಕಂಥ ಒಂದು ಕೊಡುಗೆ ಏನು ಅಂತಂದರೆ, ಪರಮಾತ್ಮ ಈ ಮನುಷ್ಯನಿಗೆ, ಬೇರೆಲ್ಲ ಪ್ರಾಣಿಗಳು ಇದ್ದಾವೆ, ಅವೆಲ್ಲ ಶಬ್ದ ಮಾಡ್ತಿರ್ಬೋದು, ಆದರೆ ಶಬ್ದಕ್ಕೆ ಸಂಕೇತಗಳಿಲ್ಲ. ಆದರೆ ಈ ಮಾನವನಿಗೆ ಸಂಕೇತಗಳಿದ್ದಾವೆ. ವಿಶೇಷವಾಗಿ ಈ ಒಂದು ನಿಸರ್ಗದಿಂದ ಪಡೆದುಕೊಂಡಿರ್ತಕ್ಕಂಥ ಮಾನವ ಮುಖ್ಯವಾಗಿರೋ ಸಂಕೇತ ಯಾವುದಂದರೆ ಅದು ಮಾತು. ಏನು? ಮಾತು. ಸೃಷ್ಟಿಯ ಮುಕುಟದಲ್ಲೂ ಮನುಜನ ಹುಟ್ಟಿಸಿ ಶ್ರೇಷ್ಠವ ಮಾತಿನ ಇಂಚರವ ನೀಡಿ ಮಾನವನ ಘನತೆಯನ್ನು ಏರಿಸಿದ ಋಣಕ್ಕಾಗಿ ದೇವರೇ ನಿನಗೆ ಪ್ರಣವನಾದದ ಗಂಟೆ
ನಾನು ಬಾರಿಸ್ತೀನಿ ಅಂತ ಹೇಳ್ತಾರೆ ಒಂದು ಕಡೆ. ಈ ಸೃಷ್ಟಿಯ ಮುಕುಟದಲ್ಲಿಯೇ ಮನುಷ್ಯ ಭಾಳ ವಿಶೇಷ ಗುಣದಿಂದ ಕೂಡಿರೋನು. ಅದರಲ್ಲಿ ಮಾತಿನ ಶಕ್ತಿ, ಚಿಂತನ ಶಕ್ತಿ, ಬುದ್ಧಿಶಕ್ತಿಯನ್ನು ಪಡೆದುಕೊಂಡು ಈ ಸೃಷ್ಟಿಯಲ್ಲಿ ಮುಕುಟಪ್ರಾಯನಾಗಿ ಬದುಕ್ತಾ ಇದ್ದಾನೆ. ಅದಕ್ಕಾಗಿ ಮನುಷ್ಯ ನಾವು ಲೋಕಜ್ಞಾನದಲ್ಲಿ ಬದುಕಬೇಕು. ಲೋಕಜ್ಞಾನ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪ್ರಕೃತಿಯಿಂದ ಭಿನ್ನ ಇಲ್ಲ ನಾವು. ನೋಡಿ, ಎಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಪ್ರಕೃತಿಯಲ್ಲಿ ನಾವು ಕುಳಿತಿದ್ವಿ. ಇಲ್ಲಿ ನೋಡಿದ್ರೆ ತಿಂಗಳಗಟ್ಟಲೆ ಪ್ರವಚನ ಮಾಡಬೇಕಂತ ಭಾವವಿರುತ್ತದೆ. ಭಾಳ ಖುಷಿ ಅನ್ನಿಸ್ತದೆ. ನೀವೆಲ್ಲ ಪುಣ್ಯವಂತರು ಈ ಕಾಲೋನಿಯಲ್ಲಿರೋರು ಅಥವಾ ಈ ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿಗೆ ಭಾಗಿಯಾಗಿರ್ತಕ್ಕಂಥವ್ರು. ಹೌದು, ಇಂಥದ್ದೊಂದು ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾಗಬೇಕು. ಇಂಥ ಸೃಷ್ಟಿಯ ಸೌಂದರ್ಯ ಜೊತೆಗೆ ನಾವು ಅನುಭವವನ್ನು ಪಡ್ಕೊಳ್ಬೇಕು. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಭಾವದಲ್ಲಿ ನಾವು ಬದುಕಬೇಕು. ಹಾಗಾಗಿ ನಾವು ಪರಿಸರ ಬಿಟ್ಟು, ಪ್ರಕೃತಿ ಬಿಟ್ಟು ಮನುಷ್ಯ ಬದುಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಮನುಷ್ಯನಿಗೂ ಮತ್ತು ಪ್ರಕೃತಿಗೆ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಇದೆ. ಹಾಗಾಗಿ ನಾನು ಹೇಳೋ ತಾತ್ಪರ್ಯ ಇಷ್ಟೇ, ಶರಣಜ್ಞಾನ ಅನ್ನೋದು, ಬಸವ ಧರ್ಮ ಅನ್ನೋದು ಪ್ರಕೃತಿಯನ್ನು ಬಿಟ್ಟು ಇಲ್ಲ. ಪ್ರಕೃತಿ ಒಳಗಡೆ ಒಂದಾಗ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಧರ್ಮ ಅದು ಬಸವ ಧರ್ಮ, ವಚನ ಧರ್ಮ, ಶರಣ ಧರ್ಮ, ಲಿಂಗವಂತ ಧರ್ಮ. ಅದಕ್ಕಾಗಿ ನಾವು ಪ್ರಕೃತಿಯಿಂದ ಡಿರೇಲ್ ಆಗಲಿಕ್ಕೆ ಬರೋದಿಲ್ಲ, ಬೇರ್ಪಡಿಸಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಈ ಪ್ರಕೃತಿಯಲ್ಲಿ ಏನೇನಿದ್ದಾವೆ? ಗಿಡ ಮರಗಳಿದ್ದಾವೆ, ಸಕಲ ಜೀವರಾಶಿಗಳಿದ್ದಾವೆ. ಹಾಗಾಗಿ ಶರಣ ಯಾರು ಅಂತಂದರೆ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವವನೇ ಏನು? ಶರಣ. ಕುಲಜನು ನಾವು ಅಂತೀವಿ, ಈಗೆಲ್ಲ ಕುಲ, ಆ ಕುಲ, ಈ ಕುಲ, ಆ ಜಾತಿ, ಈ ಜಾತಿ ಎಲ್ಲ ಮಾಡ್ಕೊಂಡಿದ್ದೀವಿ ನಾವು. ಆದರೆ ಶರಣನಿಗೆ ಕುಲ ಇಲ್ಲ, ಜಾತಿ ಇಲ್ಲ. ಅದು ಯಾವುದೋ ಒಂದು ಸೀಮಿತಕ್ಕೆ ಅವನು ಒಳಗಾಗೋದಿಲ್ಲ. ಅವನು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸ್ತಕ್ಕಂಥ ಶರಣನಾಗಿದ್ದಾನೆ. ಅದಕ್ಕಾಗಿ ಈ ಪ್ರಕೃತಿ ಮತ್ತು ಮನುಷ್ಯನ ಸಂಬಂಧವನ್ನು ಬೆಳೆಸ್ತಕ್ಕಂಥ ಒಂದು ಏಕೈಕ ಧರ್ಮ ಅದು ಬಸವ ಧರ್ಮವಾಗಿದೆ, ಅದು ಲಿಂಗವಂತ ಧರ್ಮ ಆಗಿದೆ. ಹಾಗಾಗಿ ಈ ಧರ್ಮವನ್ನು ತಿಳ್ಕೊಳ್ಳಿಕ್ಕೆ ನಮಗೆ 3 ಹಂತಗಳಿದ್ದಾವೆ. ಈ ಧರ್ಮವನ್ನು ತಿಳ್ಕೊಳ್ಳಿಕ್ಕೆ 3 ಹಂತಗಳಿದ್ದಾವೆ. 1ನೇ ಹಂತ ಅಷ್ಟಾವರಣಗಳು, 2ನೇ ಹಂತ ಪಂಚಾಚಾರ, 3ನೇ ಹಂತ ಶಟಸ್ಥಲ ಅಂತ ಕರಿತೀವಿ. ಇದು ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳಿಗೆ, ಮುಂದೆ ನಾನು ಸರಳವಾಗಿ ಹೇಳ್ತೀನಿ, ಸ್ವಲ್ಪ ಹಿರಿಯರು ತಿಳ್ಕೊಳ್ಬೇಕು. ನೋಡಿ, ಪ್ರತಿಯೊಬ್ಬರಿಗೂ ಸಹಿತ ಅರಿವಿದೆ. ಆ ಅರಿವನ್ನು 3 ರೀತಿಯಿಂದ ನಾವು ತಿಳ್ಕೊಳ್ತಾ ಹೋಗ್ತೀವಿ. ನಮ್ಮೊಳಗಡೊಂದು ಮನಸ್ಸಿದೆ. ಈ ಮನಸ್ಸನ್ನು ಸಂಪೂರ್ಣವಾಗಿರ್ತಕ್ಕಂಥ ಮನಸ್ಸಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಯಾವುದು ಅಂದರೆ ಅಷ್ಟಾವರಣಗಳು. ಮನಸ್ಸು ಇದೆಯಲ್ಲ, ಎಲ್ಲಿದೆ ಮನಸ್ಸು? ಎಲ್ಲರದ್ದು ಇಲ್ಲೇ ಅದನ್ನು, ಮತ್ತು ಮನೆ ಒಳಗಡೆ ಇದೆ. ಲಘು ಮುಗಿಸ್ರಿ ಗುರುಗಳೇ, ಮನೆ ಒಳಗಡೆ ಹೋಗ್ಬೇಕು. ಈಗಾರ ಎಲ್ಲರ ಕೈಯಲ್ಲಿ ಮೊಬೈಲ್ ಅದು ಬಿಡ್ರಿ, ಧಾರಾವಾಹಿಗೆ ಯಾರೂ ಭಾಗಿಯಾಗಲ್ಲ ಅಂತ ಅನ್ನಿಸ್ತೀವಿ. ಹೌದಲ್ಲ? ಒಂದು ಕ್ಷಣಾರ್ಧದಲ್ಲಿ ಮನಸ್ಸು ಎಲ್ಲಿ ಬೇಕಾದರೂ ಓಡ್ತದೆ ಅದು. ಸೊ ಇಂಥ ಒಂದು ಮನಸ್ಸನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಇಂಥ ಒಂದು ಮನಸ್ಸಿಗೆ ರಕ್ಷಾ ಕವಚವಾಗಿರ್ತಕ್ಕಂಥದ್ದು ಯಾವುದಂದರೆ ಅಷ್ಟ ಆವರಣಗಳು. ಈ ಒಂದು ಮನಸ್ಸಿನ ಬೆಳವಣಿಗೆ, ವಿಕಾಸ, ಡೆವಲಪ್ ಮಾಡ್ತಕ್ಕಂಥದ್ದು ಯಾವುದು? ಬೌದ್ಧಿಕ ಕಡೆ ಅಥವಾ ಧಾರ್ಮಿಕ ಕಡೆ, ಆಧ್ಯಾತ್ಮಿಕ ಕಡೆ ತಿರುಗಿಸ್ತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥ ವಿಕಾಸವನ್ನು ಮಾಡ್ತಕ್ಕಂಥದ್ದು ಯಾವುದಂದರೆ ಅದು ಶಟಸ್ಥಲ. ಈ ರೀತಿಯಾಗಿ ಬೆಳೆದು ವಿಕಾಸ ಆದಮೇಲೆ ಸಾಮಾಜಿಕವಾಗಿ ಕ್ರಿಯೆ ಮಾಡತಕ್ಕಂಥ ಒಂದು ಆಚರಣೆಗಳು ಯಾವುವಂದರೆ ಪಂಚ ಆಚಾರಗಳು. ಇವು ಸರಿಯಾಗಿ ನಾವು ತಿಳ್ಕೊಂಡ್ರೆ ನಮ್ಮ ಧರ್ಮ ಕಂಪ್ಲೀಟಾಗಿ ತಿಳ್ಕೊಂಡಂಗೆ ಆಗುತ್ತೆ. ಅಷ್ಟಾವರಣಗಳು ಯಾರು ಮಕ್ಕಳು ಹೇಳ್ತೀರಿ? ಅಷ್ಟಾವರಣಗಳು ಗೊತ್ತಿದೆ ನಿಮಗೆ? ಹೇಳ್ರಿ ನೋಡೋಣ. ಅನ್ರಿ, ನಾನು ಹೇಳ್ಕೊಟ್ಟಂಗೆ ಅನ್ರಿ. ಗುರು, ಲಿಂಗ, ಜಂಗಮ. ಗುರು, ಈ ಕಡೆ ನೋಡ್ರಿ. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ನೋಡಿ, ಇವು ಭೌತಿಕವಾಗಿರ್ತಕ್ಕ, ಅದಕ್ಕೆ ಬಹಿರ್ ಅಷ್ಟಾವರಣಗಳಂತ ಕರಿತೀವಿ. ಆಮೇಲೆ ಅಂತರಂಗದ ಅಷ್ಟಾವರಣಗಳಂತ ಕರಿತೀವಿ. ಬಹಿರ್ ಅಷ್ಟಾವರಣಗಳು ಈ ಗುರುಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ಇವು ಈ ಗುರು, ಲಿಂಗ, ಜಂಗಮ ಇದು ಪೂಜ್ಯವಾಗಿರ್ತಕ್ಕಂಥ ವಸ್ತುಗಳು. ವಿಭೂತಿ, ರುದ್ರಾಕ್ಷಿ, ಮಂತ್ರ ಇವು ನಾವು ಅಳವಡಿಸ್ಕೊಳ್ತಕ್ಕಂಥದ್ದು ದೇಹಕ್ಕೆ. ಆನಂತರ ಪಾದೋದಕ, ಪ್ರಸಾದ ಇದು ಪೂಜಾ ಫಲಗಳು ಅಂತ ಕರಿತೀವಿ ನಾವು. ಹಾಗಾಗಿ ಗುರು ಅಲ್ಲಿ ತತ್ವ ಇದೆ. ನಾವು ಒಳಗಡೆ ಒಂದು ಅರಿವನ್ನು ಮೂಡ್ಕೋಬೇಕು. ಅದಕ್ಕೆ ಅರಿವೇ ಗುರು. ಮತ್ತು ಅರಿವು ಗುರು ಅಲ್ಲ, ಈ ಅರಿವು ಗುರು ಅಲ್ಲ. ಒಳಗಿರ್ತಕ್ಕಂಥ ಜ್ಞಾನ, ನಾಲೆಜ್ ಅದು ಗುರು ಆಗಬೇಕಂತ ಒಳಗಡೆ ಅಷ್ಟಾವರಣ. ಸೊ ಅದ್ರ ಬಗ್ಗೆ ನಾನು ನಂತರ ಹೇಳ್ತೀನಿ.
ಈಗ ಈ ಅಷ್ಟಾವರಣಗಳು ನಮಗೆ ಮನಸ್ಸನ್ನು ರಕ್ಷಣೆ ಮಾಡ್ತವೆ. ಅಂದರೆ ಮನಸ್ಸು ಎಲ್ಲೂ ಹೋಗಲಾರದಂತೆ ಗುರುತತ್ವದಲ್ಲಿ ಕುಳಿತುಕೊಂಡು ಗುರುವಿನ ವಾಣಿಯನ್ನು ಕೇಳಿ ನಂತರದಲ್ಲಿ ಗುರುವಾಗುವ ಪ್ರಕ್ರಿಯೆಯಲ್ಲಿ ಒಳಪಡುತ್ತದೆ. ಲಿಂಗವಾಗಿ ಅದು ಲಿಂಗ ಪರಮಾತ್ಮನ ಅರ್ಥ ಮಾಡಿಕೊಂಡು ಆಚರಣೆ ಮಾಡಿ ನಾನೆಲ್ಲೂ ಹೋಗಬಾರ್ದು ಅಂತ ತಿಳ್ಕೊಂಡು ಲಿಂಗದಲ್ಲೇ ಸುತ್ತಾಡಿಸ್ಲಿಕ್ಕಿಸ್ತದೆ. ಆಮೇಲೆ ಜಂಗಮ ಆ ಒಂದು ಜ್ಞಾನದ ಬೆಳಕೆ ನಾನು ಆಗಬೇಕು ಅಂಥೇಳಿ ಜ್ಞಾನದಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತದೆ. ಆ ನಂತರದಲ್ಲಿ ವಿಭೂತಿ, ತಾನೇ ಭೂತಿ ಅಂದರೆ ಸಾಮಾನ್ಯವಾಗಿರ್ತಕ್ಕಂಥದ್ದು, ವಿಭೂತಿ ಅಂತಂದರೆ ವಿಶೇಷವಾಗಿ ಆಗ್ತಕ್ಕಂಥದ್ದು. ಈಗ ಉದಾಹರಣೆ ನಮ್ಮ ಗುರುಗಳು ಭಾಳ ಚಂದ ಹೇಳ್ತಿದ್ರು. ವಿವೇಕಾನಂದರ ಮೊದಲ ಹೆಸರೇನು? ವೆರಿ ಗುಡ್, ನರೇಂದ್ರ. ಆಮೇಲೆ ಏನಾದರೂ ಅವರು ವಿವೇಕಾನಂದ, ಸ್ವಾಮಿ ವಿವೇಕಾನಂದ ಆದರು. ಮನೆಯಲ್ಲಿ ಸಾಮಾನ್ಯವಾಗಿ ಅವರು ಸಣ್ಣವರಿದ್ದಾಗ ನರೇಂದ್ರ ಆಗಿದ್ದರು. ಇನ್ನೂ ಜ್ಞಾನದ ಬೆಳಕು ಒಳಗಡೆ ಪ್ರವೇಶ ಆಗಿಲ್ಲ. ಯಾವಾಗ ಜ್ಞಾನದ ಬೆಳಕು ಒಳಗಡೆ ಪ್ರವೇಶ ಆಯಿತು ಅವಾಗೇನಾದರೂ ಸ್ವಾಮಿ ವಿವೇಕಾನಂದ. ಅಂದರೆ ಏನೂ ಗೊತ್ತಿರಲಾರ್ದಂತೆ, ನಥಿಂಗ್ ಗೊತ್ತಿರಲಾರ್ದೆ ಇರೋಂಥ ಸಂದರ್ಭದಲ್ಲಿ ಕೇವಲ ಭೂತಿಯಾಗಿರ್ತೀವಿ. ವಿಶೇಷವಾಗಿ ಜ್ಞಾನ ಸಂಸ್ಕಾರವನ್ನು ಪಡೆದಾಗ ಆವಾಗ ವಿಭೂತಿ ತತ್ವಕ್ಕೆ ಒಳಗಾಗ್ತೀವಿ. ಅದೇ ತತ್ವ ತಿಳ್ಕೊಳ್ಳೋದೇ ವಿಭೂತಿ ತತ್ವ. ಸಚ್ಚಿತ್ ಆನಂದ ಸ್ವರೂಪದಲ್ಲಿ ವಿಭೂತಿಯನ್ನು ನಾವು ಹಚ್ಕೊಳ್ತೀವಿ. ಅದನ್ನೆಲ್ಲ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ. ಈ ರೀತಿಯಾಗಿ ಜ್ಞಾನ ಕ್ರಿಯಾ ದೃಷ್ಟಿ ಕಾರಣದಿಂದ ನಾವು ಅರಿವನ್ನು ಜಾಗೃತ ಮಾಡಿಕೊಂಡು ಮನಸ್ಸಿನ ಬೆಳವಣಿಗೆ ರಕ್ಷಣೆಗಾಗಿ ಅಷ್ಟಾವರಣಗಳಿದ್ದರೆ ಈ ಒಂದು ಮನಸ್ಸಿನ ವಿಕಾಸ ಮಾಡಲಿಕ್ಕಾಗಿ ಷಟಸ್ಥಲಗಳಿರ್ತವೆ. ಅದನ್ನು ಮತ್ತೊಂದು ಸರಿ ಹೇಳೋಣ. ಈಗ ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಏನಂತಂದ್ರೆ, ನಾವು ಈ ಬೆಳವಣಿಗೆ ಆದ ಮೇಲೆ ಮುಂದೇನು ಮಾಡಬೇಕು? ನಾವು ಮನಸ್ಸನ್ನು ಏಕಾಗ್ರ ಸಾಧಿಸಿದ್ದೀವಿ, ಮನಸ್ಸಿನ ಬೆಳವಣಿಗೆ ಮಾಡ್ಕೊಂಡಿವಿ, ಹಂಗಂತೇಳಿ ಮನೆಯೊಳಗಡೆ ಕೂಡ್ಲಿಕ್ಕಾಗ್ತದಾ? ಇಲ್ಲ. ಆಮೇಲೆ ಏನು ಮಾಡಬೇಕು? ಸೋಷಲ್ ಸರ್ವಿಸ್ ಕಡೆ ಮನಸ್ಸು ಮಾಡಬೇಕು, ಕ್ರಿಯಾಶೀಲರಾಗಿ ನಾವು ಇರಬೇಕು. ಆ ಕ್ರಿಯಾಶೀಲತೆಯನ್ನು ಒದಗಿಸ್ಕೊಡೋದು ಯಾವುದಂದರೆ ಪಂಚ ಆಚಾರಗಳು ಅಂತ ನಾವು ಕರಿತೀವಿ. ಅದಕ್ಕೆ ಅರಿವು, ಆಚಾರ ಈ ಲಿಂಗಾಯತ ಧರ್ಮಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅರಿವು ಮತ್ತು ಆಚಾರ. ನೋಡ್ರಿ ಮಕ್ಕಳೇ, ಒಂದು ಪಾರಿವಾಳ ನೋಡಿರಲ್ಲ ನೀವು? ಈ ಮಕ್ಕಳನ್ನ ತಂದು ಕೂಡಿಸಿರಂತ ಈ ಮಕ್ಕಳನ್ನೂ ಇದರೊಳಗಡೆ ತೊಗೊಂಡು ಮಾತಾಡಬೇಕು ನಾನು. ಹಾಗಾಗಿ ಯಾರೂ ಬೇಸರ ಮಾಡ್ಕೋಬೇಡ್ರಿ, ಯಾಕಂದ್ರೆ ಅವ್ರಿಗೂ ಸ್ವಲ್ಪ ಸ್ವಲ್ಪ ತಿಳಿಬೇಕಲ್ಲ. ಪಾರಿವಾಳ ನೋಡಿದಿರಲ್ಲ? ಪಾರಿವಾಳ ಎಷ್ಟು ಎತ್ತರ ಇರ್ತದೆ? ಸ್ವಲ್ಪ ಇರ್ತದಲ್ಲ? ಹಾಂ, ಅದಕ್ಕೆ ರೆಕ್ಕೆ ಇರ್ತಾವಲ್ಲ? ರೆಕ್ಕೆ ಇರ್ತವೆ. ಆಮೇಲೆ ಹಿಂದೆ ಒಂದು ಪುಚ್ಛ ಇರುತ್ತಲ್ಲ, ನೋಡಿದಿರಲ್ಲ? ಎಲ್ಲಿ ನೋಡಿದಿರಿ? ನೋಡಿರಿ ಒಟ್ಟು, ಹೌದಾ? ಈಗ ಒಂದು ಪಾರಿವಾಳಕ್ಕೆ 2 ರೆಕ್ಕೆಗಳಿದಾವ, ಒಂದು ಪುಚ್ಛ ಇದೆ, ಹೌದಿಲ್ಲ? ಹಂಗಿದ್ದಾಗ ಮಾತ್ರ ಅದು ಚೆನ್ನಾಗಿ ಆರ್ತದೆ. ಈಗ ನಿಮ್ಮ ಪಾರಿವಾಳಕ್ಕೆ ಒಂದು ರೆಕ್ಕೆ ಕಟ್ ಮಾಡಿಬಿಡಾರೆ, ಮತ್ತು ನೀವು ಮಾಡಿರಿ ಹಂಗೆ ಹೋಗಿ ಸುಮ್ಮನೆ ಕತ್ತಿದೊಳಗಡೆ. ಹಾಂ, ಪಾರಿವಾಳದ ಒಂದು ರೆಕ್ಕೆ ಕಟ್ ಮಾಡಿದ್ರೆ ಆರ್ತದೇನು? ಬಲಕ್ಕಿಂದ ಕಟ್ ಮಾಡಿದ್ರೆ ಆರ್ತದೇನು? ಇಂದ ಪುಚ್ಛ ಕಟ್ ಮಾಡಿದ್ರೆ ಆರ್ತದೇನು? ಇಲ್ಲ. ನೋಡಿ, ಒಂದು ಪಾರಿವಾಳ ಹಾರಬೇಕು ಆಕಾಶಕ್ಕೆ ಅಂತಂದರೆ ಅದಕ್ಕೆ 2 ರೆಕ್ಕೆಗಳು ಬೇಕು, ಒಂದು ಪುಚ್ಛ ಬಾಲ ಬೇಕು. ಅಂದಾಗ ಮಾತ್ರ ಆ 3ರ ಸಹಾಯದಿಂದ ಅದು ಹಾರುತ್ತೆ, ಮೇಲಕ್ಕೆ ಹಾರುತ್ತೆ. ಹಾಗೆ ಈ ಒಂದು ತತ್ವವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಇಲ್ಲಿ ಅರಿವು ಮತ್ತು ಆಚಾರ ಅಂತಕ್ಕಂಥ ರೆಕ್ಕೆಗಳು ಬೇಕು, ಹಿಂದೆ ಬಾಲ ಅಂತಕ್ಕಂಥ ಪುಚ್ಛ ಏನಿದೆಯಲ್ಲ ಅದು ಭಕ್ತಿ ಅನ್ನೋದಿದ್ದಾಗ ಮಾತ್ರ ಒಬ್ಬ ಮಾನವ ಪರಿಪೂರ್ಣವಾಗಿ ಆಚಾರಕ್ಕೆ ಒಳಪಡುತ್ತಾನೆ. ಅದಕ್ಕಾಗಿ ಅಕ್ಕಿ ಇಲ್ಲದ ತೃಷಕ್ಕೆ ಅಗ್ಗವಣೆ ನೆರೆದರೆ ಅದೆಂದಿಗೆ ಬೆಳೆದು ಫಲ ಒಪ್ಪುದು ಅಂತೇಳಿ ಅಕ್ಕ. ಏನು ಅದ್ಭುತಾರೆ ಅಕ್ಕನ ವಚನಗಳು. ಬಹುಶಃ ನನಗನ್ನಿಸುತ್ತೆ ತಾಯಂದರೆ ಇವತ್ತು ನೀವೆಷ್ಟು ಪುಣ್ಯವಂತರು ಅಂತಂದರೆ ಇಂಥ ಅವಕಾಶ ಬೇರೆ ಯಾವ ಧರ್ಮದಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ವೈದಿಕ ವ್ಯವಸ್ಥೆ ನಿಮ್ಮೆಲ್ಲರನ್ನು ಅಜ್ಞಾನದಲ್ಲಿ ಶೂದ್ರತ್ವದಲ್ಲಿ ಇಟ್ಟು ಶೋಷಣೆ ಮಾಡಿ ಅವಳು ಕೇವಲ 4 ಗೋಡೆಗಳಲ್ಲೇ ಸೀಮಿತಳಾಗಿರಬೇಕು ಅಂತೇಳಿ ಬಂಧಿಸಿ ಜ್ಞಾನದ ಮಾರ್ಗದಿಂದ ದೂರ ಇರಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಪ್ಪ ಬಸವಣ್ಣನವರು ಕೇವಲ 8 ವರ್ಷದಲ್ಲಿ ಯಾರಿಗಾಗಿ ಮನೆ ಬಿಟ್ಟರು? ಯಾರಿಗಾಗಿ ಮನೆ ಬಿಟ್ಟರು ತಾಯಂದರೆ? ಹಾಂ, ಹೆಣ್ಣು ಮಕ್ಕಳಿಗಾಗಿ. ನೋಡಿ, ಅಕ್ಕನಿಗೆ ದೀಕ್ಷೆ ಕೊಟ್ಟರೆ ನಾನು ಇರ್ತೀನಿಲ್ಲ ಅಂತಂದರೆ ನಾನು ತಗೊಳ್ಳಲ್ಲ ಅಂತೇಳಿ ಹೆಣ್ಣು ಮಕ್ಕಳಿಗಾಗಿ ತಾಯಿ, ಅಕ್ಕ, ತಂಗಿ, ಒಡನಾಡ್ತಕ್ಕಂಥ ಹೆಂಡತಿ ಇವರೆಲ್ಲರೂ ಹೆಣ್ಣು ಕುಲ. ಹಾಗಾಗಿ ಹೆಣ್ಣು ಕುಲಕ್ಕೆ ದೀಕ್ಷೆ ಸಂಸ್ಕಾರ ಕೊಟ್ಟರೆ ಇಡೀ ಮನೆತನ ಅಲ್ಲ, ಸಮಾಜ ಅಲ್ಲ, ವಿಶ್ವ ಪರಿವರ್ತನೆ ಆಗ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನು ಅವತ್ತು ಬಸವಣ್ಣನವರು
ಕರುಣಿಸಿದರಂತೇಳಿ ಇವತ್ತು ಆ ಸ್ವಾತಂತ್ರ್ಯ ಫಲ ನಿಮಗೆ ಸಿಕ್ಕಿದೆ ಅಂಥೇಳಿ ಇಷ್ಟೊಂದು ಆನಂದ. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತೀನಿ, ನಮಗೆ ಮುಕ್ಕೋಟಿ ದೇವತೆಗಳು ಸ್ವತಂತ್ರ ಕೊಟ್ಟಿಲ್ಲ, ನಮಗೆ ಸ್ವತಂತ್ರ ಕೊಟ್ಟವರು ಬಸವಣ್ಣನವರು. ಆ ಸ್ವತಂತ್ರ ಅಧಿಕೃತವಾಗಿ ಕಾನೂನಾತ್ಮಕ ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಒಂದು ಭಾಗ್ಯದ ಬಾಗಿಲು, ಧರ್ಮದ ಬಾಗಿಲು, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಬಾಗಿಲನ್ನು ನಮಗೆ ಬಸವಣ್ಣನವರು ಕರುಣಿಸಿಕೊಟ್ರು. ಹಾಗಾಗಿ ಅಲ್ಲಿ ಹೇಳ್ತಾರೆ ಅಕ್ಕ ಮಹಾದೇವಿ ನೋಡ್ರಿ, ಅಂಥ ಒಂದು ಭಾಗ್ಯವನ್ನು ಕರುಣಿಸಿಕೊಟ್ರಂಥ ಅಕ್ಕ ಮಹಾದೇವಿ ಅಂತಕ್ಕಂಥ ಮಹಾಶಕ್ತಿ ಇವತ್ತು ಜಗತ್ತಿನಲ್ಲಿ ಯಾವ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಯಾರೊಬ್ಬರೂ ಆಧ್ಯಾತ್ಮಿಕದಲ್ಲಿ ತುಟ್ಟ ತುದಿಗೆ ಸನ್ಯಾಸತ್ವದಲ್ಲಿ ಆ ದಿಗಂಬರತ್ವದಲ್ಲಿ ಸಾಧನೆ ಮಾಡ್ತಕ್ಕಂಥವ್ರು ಹಿಂದೂ ಬಂದಿಲ್ಲ, ಮುಂದೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಏಕಮೇದ್ಯುತಿ ಅಕ್ಕ ಮಾತ್ರ ಸಾಧ್ಯ ಅಂತ. ಹಾಗಾಗಿ ವಿಶ್ವದ ಕವಿಕೋಗಿಲೆ ಅಂತ ನಾವು ಕರೀತಾ ಇದ್ದೀವಿ ಅಕ್ಕನನ್ನು. ಹಾಗಾಗಿ ಅಕ್ಕ ಹೇಳ್ತಾಳೆ, ಒಂದು ಆಚಾರಕ್ಕೆ ಅರಿವು ಇರಬೇಕು, ಆಚಾರ ಇರಬೇಕು, ಜೊತೆಗೆ ಭಕ್ತಿನೂ ಇರಬೇಕು. ನೋಡ್ರಿ ಮಕ್ಕಳೇ, ಈಗ ಅಕ್ಕಿ ಊಟ ಮಾಡ್ತಿರಲ್ಲ, ಅಕ್ಕಿ ಅನ್ನ ರೈಸ್ ನೋಡಿದಿರಿ. ಅದರ ಮೇಲೆ ಅಕ್ಕಿ ಮೇಲೆ ಅದು ಮೇಲಿನ ಸಿಪ್ಪೆ ಇತ್ತು ಅಂತಂದ್ರೆ ಅದು ಬಿತ್ತಿದ್ರೆ ಬೆಳೀತದೆ. ಆ ಸಿಪ್ಪೆ ತೆಗೆದು ಅಕ್ಕಿನಷ್ಟೇ ಬಿತ್ತಿಬಿಟ್ರೆ ಬೆಳೀಲಿಕ್ಕೆ ಸಾಧ್ಯ ಏನಿಲ್ಲ. ಹಾಗೆ ಆಧ್ಯಾತ್ಮಿಕ ಜೀವನದಲ್ಲಿ ನಮಗೆ ಅರಿವಿನೂ ಬೇಕು, ಆಚಾರ ಬೇಕು, ಹಾಗೆ ಭಕ್ತಿನೂ ಸಹಿತ ಇಟ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾರೆ. ಹಾಗಾಗಿ ಇಂಥ ಒಂದು ಆಚಾರ ಪ್ರಕ್ರಿಯೆಯಲ್ಲಿ ಪಂಚಾಚಾರಗಳು ಅಂತ ಬರ್ತವೆ. ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಪಂಚಾಚಾರಗಳು. ಇದರಲ್ಲಿ 5 ಆಚಾರಗಳಂತ ಕರಿತೀವಿ. ಪಂಚ ಅಂದರೆ 5 ಆಚಾರಗಳು. 1ನೇ ಆಚಾರ ಯಾವುದು ಅಂದರೆ ಲಿಂಗಾಚಾರ. 2ನೇದು ಆಚಾರ ಯಾವುದು ಅಂದರೆ ಸದಾಚಾರ. 3ನೇ ಆಚಾರ ಯಾವುದಂದರೆ ಶಿವಾಚಾರ. 4ನೇ ಆಚಾರ ಯಾವುದಂದರೆ ಗಣಾಚಾರ. 5ನೇ ಆಚಾರ ಯಾವುದು ಅಂದರೆ ಅದು ನೃತ್ಯಾಚಾರ ಅಂತ ನಾವು ಕರಿತೀವಿ. ಅದು ಭಾಳ ಅದ್ಭುತವಾಗಿರ್ತಕ್ಕಂಥ ಆಚಾರ ಪ್ರಕ್ರಿಯೆಗಳು. ತಾಯಂದರೆ ಚನ್ನಬಸವಣ್ಣವರಂತಕ್ಕಂಥ ಮಹಾಜ್ಞಾನಿ ಈ ಒಂದು ವಚನವನ್ನು ಭಾಳ ಚಂದ ಹೇಳ್ತಾರೆ. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ನೃತ್ಯಾಚಾರವೆಂಬ ಪಂಚಾಚಾರದ ಆಚರಣೆಯಂತೆಂದೊಡೆ ಲಿಂಗವನ್ನಲ್ಲದೆ ಅನ್ಯವನರಿದಿಹುದೇ ಅದು ಲಿಂಗಾಚಾರ. ಸಜ್ಜನ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ನೀಡಿ ಸತ್ಯ ಶುದ್ಧನಾಗಿಹುದೇ ಸದಾಚಾರ. ಶಿವಭಕ್ತರಲ್ಲಿ ಕುಲ, ಗೋತ್ರ, ಜಾತಿ, ವರ್ಣ, ಆಶ್ರಮವನ್ನರಸದೆ ಅವರೊಕ್ಕುದ ಕೊಂಬುದೇ ಅದು ಶಿವಾಚಾರ. ಶಿವಾಚಾರದ ನಿಂದೆಯ ಕೇಳದಿಹುದೇ ಗಣಾಚಾರ. ಶಿವಶರಣರೇ ಹಿರಿಯರಾಗಿ ತಾನೇ ಕಿಂಕರನಾಗಿ ಭಯಭಕ್ತಿಯಿಂದ ಆಚರಿಸುವುದೇ ನೃತ್ಯಾಚಾರ. ಇಂತೀ ಪಂಚ ಆಚಾರವುಳ್ಳ ಪರಮ ಸದ್ಭಕ್ತರ ಒಕ್ಕುದನೆಕ್ಕೆ ಸಲಹೆಯ ಕೂಡಲ ಚನ್ನ ಸಂಗಮ ದೇವ ಅಂತ ಕರೀತಾರೆ. ಒಂದೇ ವಚನದಲ್ಲಿ ಸಮಗ್ರ ಈ 5 ಆಚಾರಗಳ ವಿಶ್ಲೇಷಣವನ್ನು ಅವರು ಹೇಳ್ತಾರೆ. ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಬೇಕಾಯ್ತಂದರೆ ಲಿಂಗ ಆಚಾರ. ಯಾರ್ಯಾರಿಗೆ ಲಿಂಗದ ಕೈ ಎತ್ತಿರಿ ನೋಡರಿ. ಮತ್ತು ಯಾರಿಗೂ ಇನ್ಸಲ್ಟ್ ಮಾಡ್ತೀನಿ ಅಂತ ತಿಳ್ಕೊಬೇಡ್ರಿ. ನೀವೆಲ್ಲರೂ ಲಿಂಗಗಳೇ, ನೀವೆಲ್ಲರೂ ಲಿಂಗ ಸ್ವರೂಪಿಗಳೇ. ಯಾಕಂದರೆ ಅದು ಮುಂದೆ ನಾನು ಹೇಳ್ತೀನಿ. ಲಿಂಗ ಅಂತಂದರೆ ಏನು ಅಂತಂದ್ರೆ ಒಂದು ಸಾಧನ, ಒಂದು ಯೂನಿಟ್. ಆ ಇಷ್ಟಲಿಂಗವನ್ನು ಧರಿಸ್ಕೊಂಡು ಒಂದು ಅರ್ಥ. ಇನ್ನೊಂದು ಅರ್ಥದಲ್ಲಿ ನಮ್ಮ ಒಳಗಡೆ ಒಂದು ಲಿಂಗ ತತ್ವ ಇದೆ, ಆತ್ಮಶಕ್ತಿ ಇದೆ. ಆತ್ಮಶಕ್ತಿ ಇದೆ ಅಂತ ಕೈ ಎತ್ತಿರಿ, ಅದೇ ಇಲ್ಲ ಅಂದರೆ ನೀವು ಲಿಂಗ ತತ್ವದಲ್ಲಿ ಇಲ್ಲ ಅಂತ ಅರ್ಥ. ಹಾಗಾಗಿ ಅದು ಲಿಂಗ ಆಚಾರ ಅಂದರೆ ಇಷ್ಟೇ. ಪರಮಾತ್ಮನ ಬಿಟ್ಟು ನಾವಿಲ್ಲ, ನಮ್ಮನ್ನು ಬಿಟ್ಟು ಪರಮಾತ್ಮನ ಇಲ್ಲ. ಆ ತತ್ವವನ್ನು ನಾವು ಅರ್ಥ ಮಾಡಿಕೊಂಡು ಈ ಜಗತ್ತಿಗೆ ಇರೋದು ಪರಮಾತ್ಮ ಒಬ್ಬನೇ. ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮ ಒಬ್ಬನೇ ಇದ್ದಾನೆ. ಅದೇ ಮಹಾಶಕ್ತಿ ಇದೆ. ಅಂಥ ಒಂದು ಶಕ್ತಿ ಇದೆ ಅಂತ ನಂಬುವುದೇನು ಅಂತಂದರೆ ಅದಕ್ಕೆ ಲಿಂಗಾಚಾರ ಅಂತ ಕರೀತಾರೆ. ಇದಕ್ಕೆ ಕನ್ಸಿಸ್ಟೆಂಟ್ ಆಫ್ ಮೊನೋಥಿಸಮ್ ಅಂತ ಕರೀತಾರೆ. ತಾಯಂದರೆ ಇಲ್ಲಿ 5 ರೋಗಗಳದಾವು ನಮ್ಮ ದೇಶದಲ್ಲಿ, ಇಡೀ ವಿಶ್ವದಲ್ಲಿ. ಮತ್ತು ನಮ್ಮ ದೇಶ ಅಂದರೆ ಭಾಳ ಅದ್ಭುತವಾಗಿರ್ತಕ್ಕಂಥ ದೇಶ ಇದೆ. ಆದರೆ ವಿಶ್ವಕ್ಕೆ ಅಂಟಿರ್ತಕ್ಕಂಥದ್ದು 5 ರೋಗಗಳದಾವು. ಆ 5 ರೋಗಗಳಿಗೂ ಒಂದೊಂದು ರೀತಿಯಿಂದ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಸರಿಯಾಗಿರ್ತಕ್ಕಂಥ ಸಮಾಜವನ್ನು ನಮಗೆ ಶರಣರು ಕಟ್ಟಿಕೊಟ್ಟಿದ್ದಾರೆ. ಒಂದು ಬಹುದೇವೋಪಾಸನೆ ಅಂತಕ್ಕಂಥ ಒಂದು ರೋಗ ಇದೆ. ಏನು ಹೇಳ್ರಿ? ಬಹುದೇವೋಪಾಸನೆ ಅಂತಕ್ಕಂಥ ರೋಗ ಇದೆ. ಇನ್ನೊಂದು ಕಾಯಕದಲ್ಲಿ ಸೋಮಾರಿತನ ಮಾಡತಕ್ಕಂಥದ್ದು ನಿರುದ್ಯೋಗ ಅಂತಕ್ಕಂಥ ಮತ್ತೊಂದು ರೋಗ ಇದೆ. ಆನಂತರದಲ್ಲಿ ಅಸಮಾನತೆ ಅಂತಕ್ಕಂಥ ಒಂದು ದೊಡ್ಡ ರೋಗ ನಮ್ಮ ವಿಶ್ವಕ್ಕೆ ಅಂಟಿದೆ.
ಆಮೇಲೆ 4ನೇದಾಗಿ ಏನು ಮಾಡಿದ್ರೆ ಏನಂತೆ, ಯಾರ ಮನೇಲಿ ಪಕ್ಕದಲ್ಲಿ ಏನಾದರೂ ನಮಗೇನು ಬೇಕಾಗಿದೆ, ನಾವು ಮಾತ್ರ ಚೆನ್ನಾಗಿದ್ದರೂ ಸಾಕು. ಪಕ್ಕದ ಮನೆ ಹೆಣ್ಮಕ್ಳಿಗೆ ಅತ್ಯಾಚಾರ ಮಾಡಲಿ, ಅನ್ಯಾಯ ಮಾಡಲಿ, ಸಮಾಜ ಎತ್ತಾಕೆ ಹೋಗಲಿ, ನಮಗೇನಂತೆ, ನಾವು ಗಂಡ ಹೆಂಡತಿ ಮಕ್ಕಳು ಚಂದಿದ್ರೆ ಸಾಕು ಅಂತೇಳಿ ಏನು ವೈಯಕ್ತಿಕವಾಗಿರ್ತಕ್ಕಂಥ ಅಲೋನೆಸ್, ಕೌಟುಂಬಿಕವಾಗಿದ್ದಲ್ಲಿ ಕೇವಲ ಸ್ವಾರ್ಥವನ್ನು ಬಯಸ್ತಕ್ಕಂಥ ಒಂದು ದೊಡ್ಡ ರೋಗ ಈ ಸಮಾಜಕ್ಕಿದೆ. ಆ ನಂತರದಲ್ಲಿ ಇಗೋ, ಅಹಂಕಾರ ಅಂತಕ್ಕಂಥದ್ದು ರೋಗ ಇಲ್ಲಿದೆ. ಈ 5 ರೋಗಗಳಿಗೆ 5 ಆಚಾರ ಕ್ರಮಗಳನ್ನು ಜೋಡಿಸಿ ಈ ರೋಗವನ್ನು ಒಡೆದೋಡಿಸಿರ್ತಕ್ಕಂಥವರು ಮನೋಶಾಸ್ತ್ರಜ್ಞ ವಿಶ್ವಗುರು ಬಸವಣ್ಣನವರು. ನೋಡ್ರಿ, ಈ ಸಮಾಜಕ್ಕೆ ಅಂಟಿರ್ತಕ್ಕಂಥ ಬಹುದೇವೋಪಾಸನೆ ಅಂತಕ್ಕಂಥದ್ದು ಏನದಲ್ಲ, ಈ ಒಂದು ಬಹುದೇವೋಪಾಸನ ರೋಗಕ್ಕೆ ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಕನ್ಸಿಸ್ಟೆಂಟ್ ಆಫ್ ಮೊನೋಥಿಸಮ್ ಏನಿದೆ, ಇದು ಲಿಂಗಾಚಾರ ತತ್ವ ಏನಿದೆಯಲ್ಲ, ಇದು ಆ ಬಹುದೇವೋಪಾಸನೆಯನ್ನು ಒಡೆದಾಗ್ತದೆ. ನಮಗೆ ಹಿಂಗಂದ ತಕ್ಷಣ ಭಾಳಷ್ಟು ಜನ ವಿರೋಧ ಮಾಡ್ತಾರೆ. ನಾವು ಯಾರಿಗೂ ಬೈಯೋದಿಲ್ಲ, ಅವರವ್ರ ಆಚರಣೆ, ಅವರವ್ರ ಭಕ್ತಿ ಅವರವ್ರಿಗೆ ಬಿಡ್ತೀವಿ. ಆದರೆ ಒಂದು ತಿಳ್ಕೊಳ್ಬೇಕು ನೋಡಿ, ಲಿಂಗ ತತ್ವ ಇದೆ. ಈ ಲಿಂಗ ಹೇಗಿದೆ, ಯಾವುದೇ ವ್ಯಕ್ತಿ, ಪ್ರಾಣಿ, ಪಶು, ಪಕ್ಷಿ ಯಾವುದರ ಕುರು ಇಲ್ಲ, ಇಲ್ಲಿ ಯಾವುದಾದ್ರು ಆಕಾರ ಇದೆಯಾ? ಇಲ್ಲ. ಇದು ಯಾವ ಆಕಾರ ಇದೆ? ಯಾವ ಆಕಾರ ಇದೆ? ಗೋಲಾಕಾರವಾಗಿದೆ. ನೀವೊಂದು ಗಿಡವನ್ನು ನೋಡ್ರಿ, ಸುಮ್ಮನೆ ಅಬ್ಸರ್ವ್ ಮಾಡಿರಿ, ಅದು ಗೋಲಾಕಾರವಾಗಿರ್ತದೆ. ಚಂದ್ರನನ್ನು ನೋಡ್ರಿ ಮಕ್ಕಳೇ, ಚಂದ್ರ ಹೆಂಗಿದ್ದಾನೆ? ಗುಂಡಾಗಿದ್ದಾನೆ. ಸೂರ್ಯ ಹೆಂಗಿದ್ದಾನೆ? ಭೂಮಿ ಹೆಂಗಿದೆ? ನೀವೊಂದು ನೀರಿನ ಕಲ್ಲು ಹಾಕ್ರಪ್ಪ, ಅವು ತರಂಗಗಳು ಹೆಂಗೆ ಬರ್ತಾವೆ? ಗೋಲಾಕಾರಾಗಿ ಬರ್ತಾವೆ. ಊದುಬತ್ತಿ ಹಿಂಗೆ ಪ್ಲಸ್ ಮೈನಸ್ ಬೆಳಗ್ತಾರೆ, ಹಿಂಗೆ ರೌಂಡಾಗಿ ಬೆಳಗ್ತಾರೆ, ಹೌದಲ್ಲ? ಆರತಿ ಹೆಂಗೆ ಮಾಡ್ತೀರಿ? ಗಾಳಿಯ ತರಂಗಗಳು ಹೆಂಗವ? ಬೀಳ್ತಕ್ಕಂಥ ಮೋಡದ ಹನಿಗಳು ಹೆಂಗಿದಾವೆ? ಸಮುದ್ರ ಹೆಂಗಿದೆ? ಹೌದಲ್ಲ? ಅಗ್ನಿ ಉರಿಬೇಕಾದ್ರೆ ಕೆನ್ನಾಲಿಗೆ ಚಾಚಬೇಕು, ಉಂಡೆಗಟ್ಟಲೆ ಹರಿತಾ ಇದೆ. ಸೊ ಇವೆಲ್ಲವನ್ನು ಸಾಂಕೇತಿಕ ರೂಪವನ್ನು ನೋಡಿದಾಗ ಈ ಜಗತ್ತನ್ನು ಸಹಿತ ಬ್ರಹ್ಮಾಂಡ ಗೋಲಾಕಾರವಾಗಿದೆ. ಬ್ರಹ್ಮಾಂಡ ಗೋಲಾಕಾರವಾಗಿದೆ ಅಂದರೆ ಪರಮಾತ್ಮನೂ ಗೋಲಾಕಾರನಾಗಿದ್ದಾನೆ. ಅದು ನಿರಾಕಾರ ನಿರ್ಗುಣ ಶಕ್ತಿ ಇರೋದರಿಂದ ಈ ಬ್ರಹ್ಮಾಂಡದೊಳಗಡೆ ಎಲ್ಲವೂ ಸರ್ವ ಜೀವಗಳೂ ಸಹಿತ ಇರೋದರಿಂದ ಇಂಥ ಒಂದು ಬ್ರಹ್ಮಾಂಡವನ್ನು ಪೂಜೆ ಮಾಡ್ತಕ್ಕಂಥ ಏಕೈಕ ಧರ್ಮ ಅದು ಬಸವ ಧರ್ಮ, ಲಿಂಗವಂತ ಧರ್ಮ, ಶರಣ ಧರ್ಮ. ಮನುಷ್ಯರು ಸೃಷ್ಟಿ ಮಾಡಿರ್ತಕ್ಕಂಥ ದೇವರುಗಳು ಪೂಜೆ ಮಾಡೋದು ಬೇರೆ, ಮನುಷ್ಯನನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರನ್ನು ಪೂಜೆ ಮಾಡೋದು ಬೇರೆ. ಮನುಷ್ಯ ಮಾತ್ರವಲ್ಲದೆ ಸಕಲ ಜೀವರಾಶಿಗಳು ಪ್ರಕೃತಿಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮನ ಪೂಜೆ ಮಾಡತಕ್ಕಂಥವರು ನಾವುಗಳು. ಹಾಗಾಗಿ ಇಂಥ ಒಂದು ಲಿಂಗ ತತ್ವ ಇದೆ. ಲಿಂಗ ಮಧ್ಯೆ ಜಗತ್ಸರ್ವಂ, ಲಿಂಗ ಮಧ್ಯೆ ಜಗತ್ಸರ್ವಂ. ಲಿಂಗದೊಳಗಡೆ ಎಲ್ಲವೂ ಇದ್ದಾವೆ. ಬಸವಣ್ಣವರು ಒಂದು ಅದ್ಭುತವಾಗಿರ್ತಕ್ಕಂಥ ವಚನ ಇದೆ. ಷಣ್ಮುಖ ಶಿವಗಳು ಭಾಳ ಚಂದ ಬರೀತಾರೆ, ಅವ್ರನ್ನೂ ಸಹಿತ ಒಂದು ವಚನ ಭಾಳ ಅದ್ಭುತವಾಗಿದೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ನೋಡ್ರಿ, ಆ ದೇವರ ಸ್ವರೂಪವನ್ನು ಹೇಳ್ತಾರೆ. ಪರಮಾತ್ಮ ಎಷ್ಟು ದೊಡ್ಡವನಿದೆ ಅಂತಂದರೆ ಹಿಂಗಿದಾನಂತ ಹೇಳೋಕ್ಕಾಗೋದಿಲ್ಲ. ಒಂದು ಹಿಮಾಲಯ ಪರ್ವತವನ್ನು ಹಿಂಗಿದೆ ಅಂತ ತಿಳ್ಕೊಂಡು ನಾವು ಹೇಳೋಕ್ಕಾಗಲ್ಲ. ಯಾಕೆ? ಅದರಷ್ಟೇ ದೊಡ್ಡದದು, ಅದಕ್ಕಿಂತ ಇನ್ನೊಂದು ಹೋಲಿಕೆ ಮಾಡಲಿಕ್ಕೆ ಬರೋದಿಲ್ಲ. ಹಾಗೆ ಪರಮಾತ್ಮ ಹೇಗಿದ್ದಾನೆಂದರೆ ಜಗತ್ತಿನ ಆಚೆ, ಇಡೀ ಜಗತ್ತೇನಿದೆಯಲ್ಲ ಆ ಜಗತ್ತು ಅಂತ ನಾವು ಕಲ್ಪನೆ ಮಾಡಿದ್ರೆ ಅದರ ಆಚೆ ಪರಮಾತ್ಮ. ಪಾತಾಳ ಅಂತ ನಾವು ಕರೆದಾಗ ಈ ಭೂಮಿ ಎಷ್ಟೆಲ್ಲ ಹೋಗ್ತೀವಿ ನಾವು, ಇದು ಭೂಮಿ, ಇದು ವಿಜ್ಞಾನ ಹೇಳ್ಕೊಂತೋದ್ರೆ ಭಾಳ ದೊಡ್ಡದಿದೆ, ಭಾಳ ದೊಡ್ಡದಿದೆ ಇದು. ಈ ಭೂಮಿ ಎಷ್ಟಿದೆ ತಾಯಂದ್ರೆ ಅಂದ್ರೆ, ನಿಮ್ಮ ಮನೆಯೊಳಗಿನ ಸಾಸಿವೆ ಕಾಳು ಇದೆಯಲ್ಲ, ಸಾಸಿವೆ ಕಾಳು ಹಾಕ್ತಿರಲ್ಲ ನೀವು ಸಾರಿಗೆ ಪಲ್ಯಕ್ಕೆಲ್ಲ, ಆ ಸಾಸಿವೆ ಕಾಳನ್ನು ಒಂದು 1000 ಭಾಗ ಮಾಡಿರಿ ನೀವು. ಗುರುಗಳೇ, 2 ತುಕಡಿ ಮಾಡಿದರೆ ಕಣ್ಣಿಗೆ ಕಾಣಿಸಲ್ಲ, 1000 ಭಾಗ ಎಲ್ಲಿ ಮಾಡೋದು? ಹೌದಲ್ವ? ಅಂದರೆ ಇಷ್ಟೇ ಸತ್ಯ. 1000 ಭಾಗ ಮಾಡಿದರೆ ಏನೂ ಕಾಣಿಸೋದಿಲ್ವೋ ಹಾಗೆ ಈ ಬ್ರಹ್ಮಾಂಡದಲ್ಲಿ ಅನಂತ ಕಾಯಗಳಿದ್ದಾವೆ. ಅದರಲ್ಲಿ ಎಲ್ಲೋ ನಾವಿರತಕ್ಕಂಥ ಈ ಭೂಕಾಯ, ಈ ಒಂದು ಭೂಮಿ. ಹಾಗಾಗಿ ಇಂಥ ಅದ್ಭುತವಾಗಿರ್ತಕ್ಕಂಥದ್ದು ಸೃಷ್ಟಿ ಎಲ್ಲಿದೆ? ಈ ಬ್ರಹ್ಮಾಂಡದಲ್ಲಿದೆ. ಈ ಬ್ರಹ್ಮಾಂಡಗಳು ಯಾರು? ಪರಮಾತ್ಮ. ಅಂಥ ಒಂದು ಪರಮಾತ್ಮನನ್ನು ನಾವು ಪೂಜೆ ಮಾಡೋದು. ನಮಗೆ ಲಿಂಗಾನಂದ ಗುರುಗಳು ಭಾಳ ಚಂದ ಹೇಳ್ತಿದ್ರು. ಮೂಗನತ್ತೆ ಎಲ್ಲಿ ಹಾಕ್ಕೊಳ್ತಿರವ? ಮೂಗಿನಾಗ ಹಾಕ್ಕೊಳ್ತೀರಿ. ಬಳೆ ಎಲ್ಲಿ ಹಾಕ್ಕೊಳ್ತೀರಿ? ಕೈಯಾಗ. ಲಾಕೆಟ್ ಇವರೆಲ್ಲರೂ ಕೊಳ್ಳಾಗ ಹಾಕ್ಕೊಳ್ತಾರೆ, ಹೌದಲ್ಲ? ಮೂಗನತ್ತೆ ಹಾಕ್ಕೊಳ್ತೀರಲ್ಲ, ಮೂಗೇ ಇಲ್ಲ ಅಂದ್ರೆ ಮೂಗನತ್ತೆ ಎಲ್ಲಿ ಹಾಕ್ಕೊಳ್ತೀವಿ? ಕೈಯೇ ಇಲ್ಲಾಂದ್ರೆ ಬಳೆಗಳು ಎಲ್ಲಿ ಹಾಕ್ಕೊಳ್ತೀವಿ?
ಕಾಲೇ ಇಲ್ಲಾಂದರೆ ಚೈನ್ ಎಲ್ಲ ಹಾಕ್ಕೊಳ್ತೀವಿ, ಕಡಗ ಎಲ್ಲ ಹಾಕ್ಕೊಳ್ತೀವಿ, ವಿಚಾರ ಮಾಡಬೇಕಲ್ಲ. ಹಾಗೆ ಈ ಸೃಷ್ಟಿಯ ರಚನೆಯಲ್ಲಿ ಪರಮಾತ್ಮ ಇಂಥ ಅದ್ಭುತವಾಗಿರ್ತಕ್ಕಂಥ ಅನಾಟಮಿ ಕೊಟ್ಟಿದ್ದಾನಲ್ಲ, ಇಂಥ ಒಂದು ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮನನ್ನು ಪೂಜೆ ಮಾಡೋರು ಯಾರು ಅಂದರೆ ಅವರು ಲಿಂಗಾಯತರು, ಲಿಂಗಾಯತ ಧರ್ಮೀಯರು. ನಾಟ್ ಎ ಕ್ಯಾಸ್ಟ್. ಲಿಂಗಾಯತ ಅನ್ನೋದು ಜಾತಿ ಅಲ್ಲ, ಲಿಂಗಾಯತ ಅನ್ನೋದು ತತ್ವ. ಲಿಂಗ ಆಯತ, ಯಾರು ಪರಮಾತ್ಮನ ಆಯತ ಮಾಡ್ಕೊಳ್ತಾರೋ ಅವರು ಲಿಂಗಾಯತ. ಅದಕ್ಕಾಗಿ ಅಂಥ ಒಂದು ಲಿಂಗ ತತ್ವವನ್ನು ಸರಿಯಾಗಿ ತಿಳ್ಕೊಂಡು, ಲಿಂಗತತ್ವದ ಜ್ಞಾನವನ್ನು ಸರಿಯಾಗಿ ತಿಳ್ಕೊಂಡು ಯಾರು ನಿಷ್ಠೆಯಿಂದ ಆಚರಣೆ ಮಾಡ್ತಾರೋ ಅದಕ್ಕೇನಂತ ಕರೀತಾರೆ ಅಂದರೆ ಲಿಂಗಾಚಾರ ಅಂತ ಕರೀತಾರೆ. ನೋಡ್ರಿ, ಅಕ್ಕ ಮಹಾದೇವಿ ಭಾಳ ಚಂದ ಹೇಳ್ತಾರೆ. ಏನಂತ ಹೇಳ್ತಾರೆ? ಲಿಂಗ ವ್ಯಸನಿಗೆ ಅಂಗವ್ಯಸನವಿಲ್ಲ, ಅಂಗವ್ಯಸನಿಗೆ ಲಿಂಗ ವ್ಯಸನ ಇಲ್ಲ. ಹೆಂಗಾಗಬೇಕು ಲಿಂಗಾಚಾರದಲ್ಲಿ ನಾವು ಮನಸ್ಸನ್ನು ತೊಡಸ್ಕೋಬೇಕಂದ್ರೆ, ಈಗ ಬೀಡಿ ಸೇದವನಿಗೆ ಚಟ ಇರ್ತದೆ, ಕುಡುಕನಿಗೊಂದು ಚಟ ಇರ್ತದೆ, ಮತ್ತೊಂದು ಚಟ ಮಾಡ್ತಾ ಇರ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಹವ್ಯಾಸ ನನ್ನ ಪ್ರಾಣ ಹೋದರೂ ಚಿಂತಿಲ್ಲ. ಅವನು ಯಾರೋ ಅಂತಿದ್ದಂತೆ ಸಿಗರೇಟ್ ಕೈಯಾಗ ಹಿಡ್ಕೊಂಡು, ಅವನಿಗೆ ಪಕ್ಕದವನು ಹೇಳಿದನು, ಬಿಡೋ ಸಿಗರೇಟ್ ಬಿಡೋ, ಆರೋಗ್ಯ ಹಾಳಾಗ್ತದೆ, ನಿನ್ನ ಜೀವನ ಬರ್ಬಾದ ಆಗ್ತದೆ, ಹಾಸ್ಪಿಟಲ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿ, ಹೆಂಡತಿ ಮಕ್ಕಳು ಭವಿಷ್ಯ ಏನಾಕತ್ತೆ ಅಂತ ಕೇಳಿದ್ರೆ ಅವನಂತನಂತ ಹೆಂಡತಿ ಮಕ್ಕಳನ್ನ ಬಿಡ್ತೀನಿ, ಮನೆ ಬಿಡ್ತೀನಿ, ಬಂಧುಗಳು ಬಿಡ್ತೀನಿ. ಕರೆ ಗೊತ್ತಾಯ್ತಲ್ಲ, ಇದು ಮಾತ್ರ ಬಿಡೋದಿಲ್ಲ. ಅವರು ತಂಬಾಕು ಹಾಕ್ಕೊಳ್ತಾರೆ ನೋಡ್ರಿ, ಕೈಯಾಗ ತಂಬಾಕು ಹಾಕ್ಕೊಂಡು ಹಿಂಗೆ ಉಜ್ಜ್ತಾ ಇರ್ತಾರೆ. ಉಜ್ಜಿ ಹಿಂಗೆ 3 ಬಟ್ಟಲಿಂದ ಹಿಂಗೆ ಹೊಡಿತಾರೆ. ಹೊಡೆದು ಏನಂತಾರೆ? ಒಂದು ಹೆಂಡ್ತಿನ ಬಿಡ್ತೀನಿ, ಮನೆ ಬಿಡ್ತೀನಿ, ಮಕ್ಕಳು ಬಿಡ್ತೀನಿ, ನಿನ್ನ ಬಿಡಲ್ಲ ಅಂತ ಮತ್ತೆ ಅದೇ 3 ಬಟ್ಟಲಿಂದ ಬಾಯಲ್ಲಿ ಹಾಕ್ಕೊಳ್ತಾರೆ. ಸೊ ಈ ಥರದ ಒಂದು ವ್ಯಸನ ಏನಿದೆಯಲ್ಲ, ಈ ಥರದ ಒಂದು ಹ್ಯಾಬಿಟ್ ಏನಿದೆಯಲ್ಲ, ಇದು ಅವ್ರಿಗೆ ಹೆಂಗೆ ಅಳವಟ್ಟಿರ್ತದಲ್ಲ, ಹಂಗೆ ಅಕ್ಕ ಮಹಾದೇವಿ ಹೇಳ್ತಾಳೆ, ಯಾರು ಲಿಂಗಾಚಾರಿಗಳಂದರೆ ಬೆಳಗ್ಗೆಲ್ಲಿಂದ ಸಂಜೆವರೆಗೂ ಆ ಲಿಂಗತತ್ವದ ಭಾವದಲ್ಲೇ ಹೇಳ್ತಾರೆ, ಲಿಂಗತತ್ವ ಭಾವದಲ್ಲೇ ಅವರು ಕಾಯಕ ಮಾಡ್ತಾರೆ, ಲಿಂಗತತ್ವ ಭಾವದಲ್ಲೇ ಪ್ರಸಾದ ಮಾಡ್ತಾರೆ, ಲಿಂಗತತ್ವ ಭಾವದಲ್ಲೇ ವ್ಯವಹಾರ ಮಾಡ್ತಾರೆ, ಲಿಂಗತತ್ವ ಭಾವದಲ್ಲೇ ಜೀವಿಸ್ತಾರೆ, ಅವರು ಮಾತ್ರ ಲಿಂಗಾಚಾರಿಗಳು ಅಂತ ಹೇಳ್ತಾರೆ. ಅದಕ್ಕೆ ಲಿಂಗಾಚಾರ. ಆ ಥರದ ಒಂದು ಅಡಿಕ್ಟ್ ಆಗಬೇಕಂತ, ಆ ಥರದ ಒಂದು ವ್ಯಸನ ಆಗಬೇಕಂತಾರೆ ಅವರು. ಏನು ರೀ ಗುರುಗಳೇ ಹಿಂಗೆಲ್ಲ ಹೇಳ್ತೀರಿ, ಮತ್ತು ಲಿಂಗ ಕೈಯಲ್ಲಿ ಇಟ್ಕೊಂಡು ಹಂಗೆ ಕೂಡಬೇಕು, ಹಾಗೆ ವ್ಯವಹಾರ ಮಾಡ್ಬೇಕು? ಹಂಗಲ್ಲ. ಲಿಂಗ ಅನ್ನೋದು ಒಂದು ಸಾಂಕೇತಿಕ, ಪರಮಾತ್ಮನ ಒಂದು ಜ್ಞಾನವನ್ನು ಕೊಡ್ತಕ್ಕಂಥದ್ದು. ಆ ಜ್ಞಾನ ನಿಮ್ಮ ಒಳಗಡೆ ಬಂತು ಅಂತಾರೆ ಕೈಯಾಗಡೆ ಬೆಳಗ್ಗೆಲಿಂದ ಸಂಜೆ ತನಕ ಹಿಡ್ಕೊಳ್ಬೇಕಾಗಿಲ್ಲ. ಆ ಪರಮಾತ್ಮ, ನಾನು ಇದ್ದಿದ್ದೇ ಪರಮಾತ್ಮನ ಕಾರಣದಿಂದ, ನಾನು ಮಾತಾಡೋದೇ ಪರಮಾತ್ಮನ ಕಾರಣದಿಂದ, ನಾನು ವ್ಯವಹಾರ ಮಾಡ್ತದೇ ಪರಮಾತ್ಮನ ಕಾರಣದಿಂದ, ನಾನು ಏನೇ ಕಾಯಕ ಮಾಡಿದರೂ ಪರಮಾತ್ಮನ ಕಾರಣದಿಂದ ಅಂಥೇಳಿ ನನಗಿಂತ ಮಿಗಿಲಾಗಿರ್ತಕ್ಕಂಥ, ನಾನು ಕೇವಲ ವ್ಯಕ್ತಿ, ನನಗಿಂತ ಮಿಗಿಲಾಗಿರ್ತಕ್ಕಂಥ ಒಂದು ವ್ಯಷ್ಟಿ ಇದೆ, ವ್ಯಷ್ಟಿಗಿಂತ ಮಿಗಿಲಾಗಿರ್ತಕ್ಕಂಥ ಒಂದು ಸಮೂಹ ಇದೆ, ಆ ಸಮೂಹಕ್ಕೆ ಒಡೆಯನಾಗಿರ್ತಕ್ಕಂಥ ಪರಮಾತ್ಮ ಇದ್ದಾನೆ. ಹಾಗಾಗಿ ಆ ಪರಮಾತ್ಮನಿಂದ ನಾವೆಲ್ಲರೂ ವ್ಯವಹಾರವನ್ನು ಮಾಡ್ತೀವಿ ಅಂತಕ್ಕಂಥ ಒಂದಿಷ್ಟು ಜ್ಞಾನ ನಮಗೆ ಬಂತಂದರೆ ಅವನೇ ಲಿಂಗಾಚಾರಿ, ಅವನೇ ಲಿಂಗತತ್ವದ ಆರಾಧಕ ಆಗ್ತಾನೆ. ಹಾಗಾಗಿ ಅದಕ್ಕೆ ಲಿಂಗಾಚಾರ ಅಂತ ಕರೀತಾರೆ. ಈ ಪಂಚಾಚಾರದಲ್ಲಿ ಲಿಂಗಾಚಾರ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಆನಂತರದಲ್ಲಿ ಇದು ಲಿಂಗತತ್ವವನ್ನು ತಿಳ್ಕೊಳ್ಳೋದು ಜ್ಞಾನ. ಆ ಲಿಂಗತತ್ವ ಎಲ್ಲರೊಳಗೂ ಇದೆ ಅಂತ ತಿಳ್ಕೊಂಡು ಪ್ರತಿಯೊಂದು ಜೀವಗಳಲ್ಲೂ ಪರಮಾತ್ಮನ ಒಂದು ಭಾವವನ್ನು ಕಾಣ್ತಕ್ಕಂಥದ್ದು ಅದು ಆಚಾರ. ಅದಕ್ಕೆ ಇಲ್ಲಿ ಪಂಚಾಚಾರ ಅಷ್ಟೇ ಕೊಟ್ಟಿದ್ದರು. ನಾನಂದ ಕೇವಲ ಪಂಚಾಚಾರ ಅಷ್ಟೇ ಕೊಡಬೇಡ್ರಿ, ಪಂಚಾಚಾರದ ಅರಿವು ಮತ್ತು ಆಚಾರ ಇವೆರಡೂ ಕೊಡ್ರಿ ಅಂತ ಹೇಳಿದ್ದೆ. ಅದಕ್ಕೆ ಪರಮಾತ್ಮ ಜ್ಞಾನ ತಿಳಿಯೋದು, ಅಂಥ ಪರಮಾತ್ಮ ಅಲ್ಟಿಮೇಟ್ ಆಗಿ ಎಲ್ಲ ಜೀವಗಳಲ್ಲಿ ಇದ್ದಾನಂತೆ ತಿಳ್ಕೊಂಡು ನಂಬೋದು, ಇದು ಆಚಾರ ಪ್ರಕ್ರಿಯೆ. ಇನ್ನು ಎರಡನೇದಾಗಿ ಸದಾಚಾರ. ಸದಾಚಾರ ಅಂತಂದರೆ ನೋಡಿರಿ, ಈಗ ಎಷ್ಟು ಚಂದ ಇಲ್ಲೇ ತಿಳ್ಕೊಳ್ರಿ. ನೀವು ಯಾವುದಕ್ಕೆ ಕಮಿಟ್ಮೆಂಟ್ ಆಗಿದ್ದೀರಿ? ನಾನು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ. ಇಲ್ಲಿ ಯಾವುದೋ ಒಂದು ಸಂಘಟನೆ ನಮ್ಮನ್ನು ಇಲ್ಲಿ ಕೂಡಿಸಿದೆ, ನಮ್ಮ ಇಬ್ಬರ ನಡುವೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಅನುಭವವನ್ನು ನಡೆಸಲಿಕ್ಕೆ ಕಾರಣೀಕರ್ತವಾಗಿದೆ. ಅದು ಪ್ರತಿ ತಿಂಗಳು ನಡೆಸ್ಕೊಳ್ತಾ ಬರ್ತಾ ಇದೆ. ನಾನು ಯಾವುದೇ ಕಾರಣಕ್ಕೂ ಸಹಿತ ಈ ಧರ್ಮದ ಬಂಧು ಆಗಿರೋದ್ರಿಂದ, ಈ ಶರಣಜ್ಞಾನದ ಸಿಂಧು ಆಗಿರೋದ್ರಿಂದ ಇಂಥದ್ದೊಂದು ಕಾರ್ಯಕ್ರಮ ನಾನು ಪಾಲನೆ ಮಾಡೋದ್ರ ಜೊತೆಗೆ ಪಾಲಿಸ್ಲಿಕ್ಕೆ ನಾನು ಅಣಿಯಾಗಿದ್ದೀನಿ ಅಂತ ತಿಳ್ಕೊಂಡು ಈ ಸಂಘಟನೆಯನ್ನು ಕಾರ್ಯ ಮಾಡ್ತಾ ಇದೆಯಲ್ಲ, ಬಿಟ್ಟು ಬಿಡೋದು ನಿರಂತರ. ದಿಸ್ ಈಸ್ ಸದಾಚಾರ. ಇದುವೇ ಸದಾಚಾರದ ತತ್ವ. ಇದು ಒಂದು ಉದಾಹರಣೆಯನ್ನು ಹಿಡ್ಕೊಂಡು ನೀವು ಮನೆ ಒಳಗಡೆ ಪ್ರತಿಯೊಂದು ವಿಷಯದಲ್ಲೂ ಸಹಿತ ನೀವು ಯಾವುದಕ್ಕೆ ಕಮಿಟ್ಮೆಂಟ್ ಆಗಿದ್ದೀರಲ್ಲ, ಅದಕ್ಕೆ ಒಳ್ಳೆ ಪ್ರಾಮಾಣಿಕತೆಯಿಂದ, ಪಾರದರ್ಶಕತೆಯಿಂದ ನೀವು ಒಂದು ವೇಳೆ ತೊಡಗಿಸಿದ್ದೇ ಆಯಿತಂದರೆ ಅದಕ್ಕೆ ಸದಾಚಾರ ಅಂತ ಕರೀತಾರೆ. ಅದಕ್ಕಾಗಿ ಅವ್ರು ಏನು ಹೇಳ್ತಾರೆ, ಸತ್ಯ ಶುದ್ಧ ಕಾಯಕವನ್ನು ಮಾಡ್ತಾ
ಸದಾಚಾರ ಸಂಪನ್ನನಾಗಿ ಬದುಕ್ತಾ ದಾಸೋಂಭಾವದಲ್ಲಿ ಸಮಾಜದಲ್ಲಿ ಕೂಡಿದರೆ ಅದಕ್ಕೆ ಸದಾಚಾರ ಅಂತ ತಿಳ್ಕೊಂಡು ನಾವು ಕರೀತೀವಿ. ಆ ಒಂದು ಸದಾಚಾರದ ಒಂದು ಪ್ರಕ್ರಿಯೆ ಇಷ್ಟು ಚೆನ್ನಾಗಿ ಹೇಳ್ತಾರಲ್ಲ. ಸದಾಚಾರ ಅಂತಂದರೆ ಬರೀ ದುಡಿಯೋದು ಕೆಲಸ ಅಲ್ಲ, ಇದು ಕಾಯಕ ಅಂತ ಹೇಳ್ತಾರೆ. ಭಾಳಷ್ಟು ಜನಕ್ಕೆ ನಮ್ಮ ಜನಗಳಿಗೆ ಕಾಯಕ ಅನ್ನೋದೇ ಗೊತ್ತಿಲ್ಲ. ಬಸವಣ್ಣವ್ರು ಹೇಳಿದಾರೆ ಕಾಯಕ ಕೆಲಸ, ಅದಕ್ಕೆ ನಾವು ಬೆಳಗ್ಗೆಲಿಂದ ಸಂಜೆ ತನಕ ನಾವು ದುಡಿತೀವಿ ಅಂತಾರೆ. ಬೆಳಗ್ಗೆಲಿಂದ ಸಂಜೆ ತನಕ ದುಡ್ಕೊತಿದ್ರೆ ಕತ್ತಿನೂ ಸಹಿತ ಅಗಸನ ಮನೆಯಿಂದ ಎಲ್ಲಿಗೋಗುತ್ತೆ? ಹಳ್ಳಕ್ಕೆ ಹೋಗ್ತದೆ, ಬಟ್ಟೆ ತೊಗೊಂಡು ಬರ್ತದೆ, ಮತ್ತು ಇಲ್ಲೇ ಆಗ್ತದೆ, ಹಿಂಗೆ ಹೋಗ್ತದೆ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಅಗಸ ಅಂದರೆ ಕಾಯಕ, ಮಡಿವಾಳ ಕಾಯಕ. ಅದು ನಮ್ಮ ಶರಣ ಪರಂಪರೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಮಡಿವಾಳ ಮಾಚಿದೇವರು ಇದ್ದಾರೆ. ಕಾಯಕದ ಪ್ರಜ್ಞೆ ಇರಬೇಕು. ಆ ಕಾಯಕದ ಪ್ರಜ್ಞೆಯಲ್ಲಿ ಕೇವಲ ಕೆಲಸವನ್ನು ಮಾಡ್ಕೊಳ್ಳೋದು, ಪ್ರಾಣಿಗಳನ್ನು ಸಹಿತ ಯಥಾ ರೀತಿ ಬದುಕ್ತವೆ ಅವು. ನಾವು ಹಂಗೆ ಬದುಕಿದರೆ ಕೆಲಸ ಆಗೋದಿಲ್ಲ. ನಾವು ಕಾಯಕ ಪ್ರಜ್ಞೆ ವಿಶೇಷವಾಗಿರ್ತಕ್ಕಂಥ ಡೆಫಿನೇಷನ್ ಇದೆ. ಕಾಯಕ ಅಂತಂದರೆ ಅರ್ಚನೆ ಇರಬೇಕು, ಪರಮಾತ್ಮನ ಜ್ಞಾನವನ್ನು ತಿಳ್ಕೊಂಡು ಅರಿವಿನ ಮಾರ್ಗದಲ್ಲಿ ಬದುಕಬೇಕು, ಅರ್ಪಣೆ ಇರಬೇಕು. ಅಂದರೆ ಸದಾಕಾಲ ನಾನು ಸಮಾಜಕ್ಕೆ ಒಂದಿಲ್ಲ ಒಂದು ರೀತಿಯಿಂದ, ಕುಟುಂಬಕ್ಕೆ ಒಂದಿಲ್ಲ ಒಂದು ರೀತಿಯಿಂದ ನಾನು ಜ್ಞಾನದ ಮುಖಾಂತರವಾಗಿ ಸಮರ್ಪಣೆ ಆಗಿದ್ದೀನಿ. ಆಮೇಲೆ ಪ್ರತಿದಿನವೂ ಅನುಭವ ಮಾಡೋದು. ಒಂದು ವೇಳೆ ಪ್ರತಿದಿನವೂ ಇಲ್ಲಾಂದರೆ ವಾರಕ್ಕೊಂದ್ಸರ ಅದರ ಅನುಭವ ಮಾಡೋದು, ತಿಂಗಳಿಗೊಂದ್ಸರ ಆದರೂ ಸಹಿತ ಅನುಭವ ಮಾಡೋದು, ಜೊತೆಗೆ ಕೆಲಸ ಮಾಡೋದು. ಇವು 4 ಸೇರಿಕೊಂಡು ಕಾಯಕ ಆಗ್ತವೆ. ಕಾಯಕ ಅಂದರೆ ಅರ್ಚನೆ, ಅರ್ಪಣೆ, ಅನುಭವ, ಕೆಲಸ ಈಸ್ ಈಕ್ವಲ್ ಟು ಕಾಯಕ. ಈ ರೀತಿಯಾಗಿರ್ತಕ್ಕಂಥ ಕಾಯಕ ಯಾರು ಮಾಡ್ತಾರೆ? ಕಾಯಕ ಮಾಡಿದ ಆ ಒಂದು ಗಳಿಕೆಯಲ್ಲಿ ತಾನು ತನ್ನ ಕುಟುಂಬಕ್ಕೆ ಸವೆ ಬಳಸಿ ಒಂದಿಷ್ಟು 1% ಸಮಾಜಕ್ಕಾಗಿ, ಸಮಾಜದ ಬಂಧುಗಳಿಗಾಗಿ ಅಥವಾ ಸಮಾಜದ ನಿರ್ಗತಿಕರಾಗಿ, ಬಡವರಿಗಾಗಿ, ಅನಾಥರಿಗಾಗಿ, ಅಂಧರಿಗಾಗಿ, ಶಿಕ್ಷಣಕ್ಕೋಸ್ಕರ ಪ್ರತಿಭಾನ್ವಿತ ಮಕ್ಕಳಿಗೆ ಯಾವುದೋ ರೀತಿಯಿಂದ ನೀವು ಒಂದು ವೇಳೆ ದಾಸೋಹ ಮಾಡಿದ್ರಂದರೆ ಆವಾಗ ಕಾಯಕ ಮತ್ತು ದಾಸೋಹಕ್ಕೆ ಬೆಲೆ ಬರ್ತದೆ. ಈ ರೀತಿ ಪ್ರಾಮಾಣಿಕವಾಗಿ ಯಾರು ಕಾಯಕ ದಾಸೋಹ ಮಾಡ್ತಾರ ಅವರಿಗೆ ಸದಾಚಾರಿಗಳು ಅಂತ ಕರೀತಾರ. ಸದಾ ಅರಿವಿನ ಪ್ರಜ್ಞೆಯಲ್ಲಿ ಇದ್ದುಕೊಂಡು ಈ ರೀತಿಯಾಗಿರ್ತಕ್ಕಂಥ ಭಾವದಲ್ಲಿರೋರಿಗೆ ಸದಾಚಾರಿಗಳು ಅಂತ ಕರೀತಾರೆ. ಆಮೇಲೆ ನಮಗೆ 3ನೇದು ಶಿವಾಚಾರ. ನೋಡಿ, ಒಂದು ಪರಮಾತ್ಮನ ಜ್ಞಾನವನ್ನು ತಿಳ್ಕೊಂಡ್ವಿ. ಆ ಪರಮಾತ್ಮನೂ ಸಹಿತ ಬಿಟ್ಟು ಬಿಡದ ಕಾಯಕ ಮಾಡ್ತಾ ಇದ್ದಾನೆ. ಕಾಯಕದ ಒಳಗೆ ಅಮರೇಶ್ವರ ಲಿಂಗವಾದರೂ ಕಾಯಕದ ಒಳಗೂ. ಪರಮಾತ್ಮ ಒಂದು ವೇಳೆ ಕಾಯಕ ಮಾಡಾರ್ದು ಕಣ್ಣು ಮುಚ್ಕೊಂಡು ಬಿಟ್ರೆ, ಸೂರ್ಯ ಅಲ್ಲೇ ನಿಂತು ಬಿಟ್ರಂತಂದರೆ, ಚಂದ್ರ ಅಲ್ಲೇ ನಿಂತ್ರಂತಂದರೆ, ಬೆಳಕು ಕೊಡಲಾರ್ದಂಗೆ ಅಥವಾ ಗಾಳಿ ಬೀಸದೇ ಇದ್ರಂತಂದ್ರೆ ನಾವೆಲ್ಲರೂ ಸಹಿತ ಅಲ್ಲಲ್ಲೇ ಮಣ್ಣಾಗಿಬಿಡ್ತೀವಿ. ಹೌದಲ್ಲ? ಪರಮಾತ್ಮ ಒಬ್ಬನು ಸಹಿತ ಕಾಯಕ ಮಾಡ್ತಾ ಇದ್ದಾನೆ ಬಿಟ್ಟು ಬಿಡದೆ. ಹಾಗೆ ಪರಮಾತ್ಮ ಒಂದು ಅಂಶವಾಗಿರ್ತಕ್ಕಂಥ ಆತ್ಮಚೇತನಗಳು ನಾವು ಪರಮಾತ್ಮನ ಅಷ್ಟೊಂದು ಕಾಯಕ ದೊಡ್ಡದು ಮಾಡ್ತಾ ಇದ್ದಾನೆ. ಆದರೆ ನಮಗೆ ತಿಳಿದಿರ್ತಕ್ಕಂಥ ಸ್ವಲ್ಪ ಸಮಯದ ಆಯುಷ್ಯದಲ್ಲಿ ನಾವು ಕಾಯಕ ಮಾಡಬೇಕು ಅಂತಕ್ಕಂಥ ಪ್ರಜ್ಞೆಯೊಂದಿಗೆ ಆಚಾರಕ್ಕೆ ಇಳಿತೀವಿ ನೋಡ್ರಿ, ಅದಕ್ಕೆ ಸದಾಚಾರ ಅಂತ ಕರೀತಾರೆ. ಆ ಸದಾಚಾರ ಭಾವದಲ್ಲಿ ಕೇವಲ ನಾನೊಬ್ಬನೇ ಬದುಕಿದರೆ ಸಾಕಾಗೋದಿಲ್ಲ, ನನ್ನ ಸುತ್ತಲೂ ಒಂದು ಸಮಾಜ ಇದೆ ಅಂತ ತಿಳ್ಕೊಂಡು ಭಾವಿಸ್ಕೊಂಡು ಆ ಸಮಾಜದಲ್ಲಿ ಸಮಾನತೆಯಿಂದ ಬದುಕೋದು ಏನಂತಂದರೆ ಅದಕ್ಕೆ ಶಿವಾಚಾರ ಅಂತ ಕರೀತಾರೆ. ಈಗ ಶಟಸ್ಥಲ ಧ್ವಜಾರೋಹಣ ಮಾಡಿದ್ದೀವಿ ನಾವು. ಇದರ ಎಷ್ಟು ಜನ ನೋಡಿದರೂ ಗೊತ್ತಿಲ್ಲ. ಅದರ ಒಳಗಡೆ ಇದೆ ಅರಿವಿದೆ, ಕಾಯಕ ಇದೆ, ದಾಸೋಹ ಇದೆ. ನೋಡಿದ್ರಿ, ಅರಿವು, ಕಾಯಕ, ದಾಸೋಹ, ಸಮಾನತೆ, ಇವು ಮತ್ತು ಶಿವಯೋಗ, ಇವು 6 ಸಹಿತ ಅದರೊಳಗಡೆ ಇಟ್ಟಿದ್ದಾರೆ. ಅಂದರೆ ಒಬ್ಬ ಶಿವಾಚಾರಿ ಆಗಿರತಕ್ಕಂಥವನು ಭಾಳ ಚೆನ್ನಾಗಿ ತಿಳ್ಕೊಳ್ಬೇಕು. ಬಸವಣ್ಣನವರು ಇದಕ್ಕೆ ಭಾಳಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ಬಸವಣ್ಣವ್ರು ಯಾಕೆ ಗ್ರೇಟ್ ಆದರು, ಶರಣರು ಯಾಕೆ ಗ್ರೇಟ್ ಆದರು ಅಂತಂದರೆ, ತಾವೊಬ್ಬರೇ ತಿಳ್ಕೊಂಡು ಮಡಿವಂತಿಕೆಯಿಂದ ಆಚರಣೆ ಮಾಡಿಬಿಟ್ಟಿದ್ರೆ ಈ ಧರ್ಮ ಯಾವತ್ತೋ ಸತ್ತು ಹೋಗ್ಬಿಡ್ತಿತ್ತು, ಕ್ರಿಯಾಶೀಲವಾಗಿರಲಿಕ್ಕೆ ಸಾಧ್ಯ ಇರ್ತಿಲ್ಲ. ಆದರೆ ಈ ತತ್ವದ ಈ ಒಂದು ವಚನ ಸಾಹಿತ್ಯದ ಒಂದು ಫೌಂಡೇಶನ್, ಮಾಸ್ಟರ್ ಫೌಂಡೇಶನ್ ಯಾವುದಂದರೆ ಅದು ಸಮಾನತೆ. ಅದಕ್ಕೆ ಬಸವಣ್ಣನವರು ಈ ಒಂದು ಆಚಾರವನ್ನು ಶಿವಾಚಾರ ಅಂತ ಯಾಕಿಟ್ರಂದ್ರೆ, ಪ್ರತಿಯೊಬ್ಬರಲ್ಲೂ ಶಿವತತ್ವ ಇದೆ, ಅವರನ್ನು ನಿನ್ನಂತೆ ಕಾಣು. ಇವನಾರವ 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 ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ತಾಯಂದರೆ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಶರಣರು ಇದ್ದಾರೆ, ಮಕ್ಕಳಿದ್ದಾರೆ. 3 ಬಾರಿ ಹೇಳ್ತಾರೆ ಅವರು. ಏನು ಹೇಳ್ತಾರೆ? ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. 3 ಬಾರಿ ಯಾಕೆ ಹೇಳಿದರು? ಒಂದೇ ಬಾರಿ ಹೇಳ್ಬೇಕಾಗಿತ್ತಲ್ಲ. ಇವನಾರವ ಎಂದೆನಿಸದೆ ಇವ ನಮ್ಮವ ಎಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಅನ್ನಬೇಕಾಗಿತ್ತು.
ನೋಡಿ ಬಸವಣ್ಣನವರು ಎಂಥ ದಾರ್ಶನಿಕರು, ಎಂಥ ಅದ್ಭುತವಾಗಿರ್ತಕ್ಕಂಥ ವಚನ ಸಾಹಿತ್ಯ. ನಾನೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ತಾಯಂದರೆ, ಶರಣರೇ, ನೋಡಿ ಈ ವಚನ ಸಾಹಿತ್ಯ ಅನ್ನೋದು ಸಾಮಾನ್ಯ ಅಲ್ಲ. ನಿಮ್ಮ ಮನೆಯೊಳಗಡೆ ಒಂದು ಟ್ರಿಜರ್ ಇದೆ ಅಂತ ಇಟ್ಕೊಳ್ಳೋಣ. ಇದೆಯಲ್ಲ ಎಲ್ಲರ ಮನೆಯಾಗ? ಇದೆಯಲ್ಲ ಎಲ್ಲರ ಮನೆಯಾಗ ಟ್ರಿಜರಿ ಇದೆ. ಆ ಟ್ರಿಜರಲ್ಲಿ 3 ಲಾಕ್ ಇರ್ತಾವೆ. ಒಂದು ಮೊದಲನೇದು ಬಾಗಿಲು, ಮೊದಲನೇ ಬಾಗಿಲು ಓಪನ್ ಮಾಡ್ತೀರಿ. ಆಮೇಲೆ ಎರಡನೇದು ಅದ್ರ ಒಳಗಿಂದ ಲಾಕ್ ಓಪನ್ ಮಾಡ್ತೀರಿ. ಮತ್ತೊಂದು ಒಳಗಡೆ ಸೀಕ್ರೆಟ್ ಬಾಕ್ಸ್ ಇರ್ತದೆ, ಅದನ್ನು ಓಪನ್ ಮಾಡ್ತೀರಿ. ಮೊದಲನೇದ್ರಾಗ ಏನೇನು ಇಟ್ಟಿರ್ತೀರಿ? ನಾನೇನು ಹೇಳಲ್ಲ, ನೀವೇ ತಿಳ್ಕೊಳ್ರಿ. ಮೊದಲನೇದ್ರಲ್ಲಿ ಏನು ಇಟ್ಟಿರ್ತೀರಿ? ಅವು ನಿಮಗೆ ದಿನನಿತ್ಯ ಬಳಕೆ ಸಾಮಾನುಗಳು, ಯಾರೂ ಕದಿಲಾರದ ಸಾಮಾನುಗಳು ಅದರೊಳಗಡೆ ಮೊದಲಿಗೆ. ಆಮೇಲೆ ಒಳಗಡೆ ಒಂದು ಬಾಕ್ಸ್ನಲ್ಲಿ ಇನ್ನೂ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥವು, ಕದಿಬಾರದು, ಕದ್ದರೂ ನಡೀತದೆ ಪರವಾಗಿಲ್ಲ ಅಂತ. ಇನ್ನೂ ಸೀಕ್ರೆಟ್ ಬಾಕ್ಸ್ ಒಳಗಡೆ ಇರ್ತದೆ, ಆವಾಗ ಯಾರೂ ಎಂದೆಂದೂ ಕದಿಬಾರದು ಅಂಥೇಳಿ ಒಳಗಡೆ ಗುಪ್ತವಾಗಿರ್ತಕ್ಕಂಥ ಬೆಲೆ ಬಾಳತಕ್ಕಂಥ ವಸ್ತುಗಳನ್ನು ಇಟ್ಟಿರ್ತೀರಿ, ಹೌದಲ್ಲ? ನೋಡಿ, ಒಂದು ಸಾಮಾನ್ಯ ಟ್ರಿಜರಿಗೆ ನಾವು ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತೀವಲ್ಲ, ಹಾಗೆ ಗುರು ಬಸವಾದಿ ಪ್ರಮುಖರು ಶರಣರೂ ಸಹಿತ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಚನ ಸಾಹಿತ್ಯದಲ್ಲೂ ಸಹಿತ 3 ರೀತಿಯ ಮುಖ್ಯವಾಗಿರ್ತಕ್ಕಂಥ ಅದಕ್ಕಿಂತ ಮುಖ್ಯವಾಗಿರ್ತಕ್ಕಂಥ, ಅದಕ್ಕಿಂತ ಬೆಲೆ ಬಾಳತಕ್ಕಂಥ ಒಂದು ಚಿಂತನೆಯನ್ನು ಇದ್ರಾಗ ಇಟ್ಟಿದ್ದಾರೆ. ಮೇಲ್ನೋಟಕ್ಕೆ ವಚನಗಳನ್ನು ಓದಿದರೆ ಒನ್ ಆಫ್ ದಿ ಲಿಟ್ರೇಚರ್, ಇದು ಒಂದು ಸಾಹಿತ್ಯ ಅನ್ನೋ ದೃಷ್ಟಿಕೋನದಲ್ಲಿ ನಮಗೆ ಕಾಣ್ತದೆ. ಆವಾಗ ನಾವು ಓದಬೇಕಪ್ಪ, ವಚನ ಸಾಹಿತ್ಯ ಓದಬೇಕಪ್ಪ, ಸಾಮಾಜಿಕವಾಗಿ ಬದುಕಬೇಕಪ್ಪ ಅಂತ ನಮಗೆ ಗೊತ್ತಾಗ್ಬಿಡ್ತದೆ. ಆವಾಗ ಅದು ಹೆಂಗಂದರೆ, ಟ್ರಿಜರ್ದ ಮೊದಲನೇ ಬಾಗಿಲು ತೆರೆದಂತೆ ಇನ್ನೂ ಸ್ವಲ್ಪ ಆಳವಾಗಿ ಒಳಕ್ಕೆ ಹೋದಾಗ ಆವಾಗ ನಮಗೇನು ಸಿಗುತ್ತದೆ ಅಂತಂದರೆ, ಅಲ್ಲಿ ಒಂದು ತತ್ವಜ್ಞಾನ ಸಿಗ್ತದೆ, ಫಿಲಾಸಫಿಕಲ್ ನಾಲೆಡ್ಜ್ ಸಿಗ್ತದೆ. ಆಮೇಲೆ ಇನ್ನೂ ಸ್ವಲ್ಪ ಒಳಗಡೆ ಹೋದಾಗ ಅದರೊಳಗಡೆ ಅದ್ಭುತವಾಗಿರ್ತಕ್ಕಂಥ ದರ್ಶನಶಾಸ್ತ್ರ ಇದೆ, ಅನುಭವ ಶಾಸ್ತ್ರ ಇದೆ. ಈ ರೀತಿಯಾಗಿ ವಚನ ಸಾಹಿತ್ಯದಲ್ಲಿ ಕೇವಲ ಒಂದು ಸಾಹಿತ್ಯ ಅಷ್ಟೇ ಅಲ್ಲದೆ ಒಂದು ತತ್ವಜ್ಞಾನ ಮತ್ತು ಅನುಭವ ಶಾಸ್ತ್ರ ಎಲ್ಲಿದೆ ಅಂತಂದರೆ, ನಾವು ಪ್ರತಿನಿತ್ಯ ತೆಗೆದು ನೋಡ್ತಕ್ಕಂಥ ವಚನದಲ್ಲಿದೆ. ಹಾಗಾಗಿ ಬಸವಾದಿ ಪ್ರಮುಖರು ಸುಮ್ಮನೆ ಕುಳಿತುಕೊಂಡು ಎಲ್ಲರ ಕುಂತುಕೊಂಡು ಯೋಚನೆ ಮಾಡಿ ಬರೆದಂಥವಲ್ಲ, ಈ ರೀತಿಯಾಗಿ ಕುಳಿತುಕೊಂಡು ಅನುಭವ ಮಾಡಿ ಎಲ್ಲ ಶರಣರು ಒಂದೊಂದು ಸಬ್ಜೆಕ್ಟ್ ಮೇಲೆ ಸಾಕಷ್ಟು ದಿವಸಗಳ ಕಾಲ ಚಿಂತನೆ ಮಾಡಿ ತಮ್ಮ ಅಂತರಾತ್ಮಕ್ಕೆ ಲಿಂಗಾಂಗ ಯೋಗದ ಮುಖಾಂತರವಾಗಿ ಆಗಿರ್ತಕ್ಕಂಥ ಅನುಭವದ ಮುಖೇನ ಬರೆದಿರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಅನುಭವ ಶಾಸ್ತ್ರ ಇದು ವಚನ ಶಾಸ್ತ್ರ ಇದೆ. ಅದಕ್ಕೆ ನೀವು ಮೇಲ್ನೋಟಕ್ಕೆ ಒಂದು ಅರ್ಥ ಕೊಟ್ಟರೆ ಒಳನೋಟದ ಅರ್ಥಗಳೇ ಬೇರೆ ಇರ್ತವೆ. ನೋಡ್ರಿ, 3 ಬಾರಿ ಹೇಳ್ತಾರವು, ಇವನಾರವ ಎಂದೆನಿಸದಿರಯ್ಯ. ಯಾಕೆ ಹಿಂಗೆ ಹೇಳಿದ್ರು ಅಂತಂದರೆ, ನೋಡ್ರಿ, ಆ ಕಾಲಘಟ್ಟದಲ್ಲಿ 3 ರೀತಿಯ ಭೇದಗಳಿದ್ದವು. ಒಂದು ವರ್ಗ ಭೇದ, ಎರಡನೇದು ಜಾತಿ ಭೇದ, ಮೂರನೇದು ಲಿಂಗ ಭೇದ. ಇವು ಚೆನ್ನಾಗಿ ತಿಳ್ಕೋಬೇಕು. ಮೊದಲನೇದು ವರ್ಗ ಮತ್ತು ವರ್ಣ ಭೇದ, ಎರಡನೇದು ಜಾತಿ ಭೇದ, ಮೂರನೇದು ಲಿಂಗ ಭೇದ. ಈಗ ನಮಗೆ ಇಷ್ಟಿಷ್ಟು ಜಾತಿ ಭೇದ ಹೊರಟೋಗ್ತಾ ಇದೆ, ಲಿಂಗ ಭೇದನೂ ಹೊರಟೋಗಿದೆ ಈಗ, ಯಾಕಂದರೆ ಎಲ್ಲ ಸ್ತ್ರೀ ಸಮಾನತೆ ಇದೆ. ಆದರೆ ವರ್ಗ ಭೇದ ಇವತ್ತಿನ ಮುಖ್ಯವಾಗಿರ್ತಕ್ಕಂಥ ಪ್ರಧಾನ ವ್ಯವಸ್ಥೆ ಆಗಿ ಕುಂತಿದೆ. ವರ್ಗ ಭೇದ ಅಂದರೆ ಯಾವುದೇ ಜಾತಿಯರಲ್ಲಿ ಶ್ರೀಮಂತ ಬಡವ ಆಗಿದೆ. ಅದಕ್ಕೆ ಬಸವಣ್ಣನವರು ವರ್ಗ ಮತ್ತು ವರ್ಣ, ಏನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ವರ್ಣಗಳೇನದವಲ್ಲ, ಇಲ್ಲಿನೂ ಭೇದ ಮಾಡಬಾರದು. ಆಮೇಲೆ ಶ್ರೀಮಂತ ಬಡವ ಅನ್ನೋ ಭೇದ ಇರಬಾರ್ದು. ನಂತರದಲ್ಲಿ ಜಾತಿ ಭೇದ ಮಾಡಬಾರ್ದು, ಕುಲ ಕಸುಬುಗಳ ಭೇದ ಇರಬಾರ್ದು. ಆಮೇಲೆ ಹೆಣ್ಣು ಗಂಡು ಅಂತಕ್ಕಂಥ ಲಿಂಗ ತಾರತಮ್ಯ ಇರಬಾರ್ದು. ಈ 3 ಇರಲಾರದೆ 3 ರೀತಿಯಿಂದಲೂ ಸಹಿತ ಲಿಂಗ ಭೇದ ಇಲ್ಲದೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳಲ್ಲಿರ್ತಕ್ಕಂಥ ಆತ್ಮಚೇತನೂ ಒಂದೇ ಆಗಿರೋದ್ರಿಂದ ನಾವು ಸಮಾನರು. ಪ್ರತಿಯೊಬ್ಬರಿಗೂ ಸಹಿತ ಒಳಗಡೆ ಹರಿತಕ್ಕಂಥ ರಕ್ತ ಒಂದೇ ಆಗಿರೋದ್ರಿಂದ, ನಾವೆಲ್ಲರೂ ಮನುಷ್ಯರು ಮಾತ್ರ ಒಂದೇ ಆಗಿರೋದ್ರಿಂದ, ಏನೋ ಸ್ವಲ್ಪ ಬಡವ ಕಾರಣದಿಂದ ಅವನಲ್ಲಿ ಏನೋ ಕೆಲವು ಒಂದಿಷ್ಟು ಸಂಪನ್ಮೂಲಗಳ ಕೊರತೆಯಿಂದ ಅವನು ಅಜ್ಞಾನಯುತವಾಗಿ ಬಾಳೋದ್ರಿಂದ ಹಂಗಿದ್ದ. ಆದರೆ ಅವನೊಳಗಿರ್ತಕ್ಕಂಥ ಆತ್ಮಚೇತನ ಒಂದೇ. ಅವನಿಗೊಂದು ಸ್ವಲ್ಪ ಸಹಕಾರ ಮಾಡಿ ಅಪ್ಲಿಫ್ಟ್ ಮಾಡಿದರೆ ಖಂಡಿತ ನಮ್ಮ ಸಮಾನ ಬರ್ತಾನಂತ ಬಸವಣ್ಣವ್ರು ಗುರುತಿಸಿ ಜಾತಿ ಭೇದ ಮಾಡಬೇಡ್ರಿ ಅಂತ ಹೇಳಿದರು, ವರ್ಗಭೇದ ಮಾಡಬೇಡ್ರಿ ಅಂತ ಹೇಳಿದರು. ಹಾಗಾಗಿ ಈ ಭೇದ ಇರಲಾರದಂತೆ 3 ರೀತಿಯಿಂದಲೂ ಸಮಾನತೆಯನ್ನು ಬಯಸೋ ಕಾರಣದಿಂದ ಇವನಾರವ ಎನ್ನದೆ ಇವ ನಮ್ಮವ ಅಂತೇಳಿ ಈ ಮಹಾಮನೆ ಯಾರ್ದಿದು ಪರಮಾತ್ಮನು ಕಟ್ಟಿರ್ತಕ್ಕಂಥ ಕರ್ತಾರನು ಕಟ್ಟಿರ್ತಕ್ಕಂಥ ಕಮ್ಮಟವಾಗಿರೋದ್ರಿಂದ ಈ ಮನೆಯಲ್ಲಿ ನಾವೆಲ್ಲರೂ ಒಂದೇ ಭಾವದಿಂದ ಬದುಕಬೇಕು, ಸಪಂಕ್ತಿ ಭೋಜನವನ್ನು ಮಾಡಬೇಕು, ನಾವೆಲ್ಲರೂ ಸಮಾನತೆಯಿಂದ ಬದುಕಬೇಕಂತ ಹೇಳೋದೇ ಅದು ಶಿವಾಚಾರ ತತ್ವ. ನಮಗೆ ಬಸವಣ್ಣನವ್ರು ನೋಡಿದ ತಕ್ಷಣ ಭಾಳ ಚಂದ ರೀ. ಅವ್ರ ಕಿರೀಟ, ಅವ್ರು ಹಚ್ಕೊಂಡಿರ್ತಕ್ಕಂಥ ವಿಭೂತಿ,
ಆಮೇಲೆ ಎದೆ ಮೇಲೆ ಲಿಂಗ, ರುದ್ರಾಕ್ಷಿ. ಈಗ ನೋಡಿದರೆ ಬಸವಣ್ಣವ್ರನ್ನ ಭಾಳ ಪೂಜಿಸ್ತೀವಿ, ಹೌದಲ್ಲ? ಅನೇಕ ರೀತಿಯಿಂದ ಬಸವಣ್ಣವ್ರ ಭಾವಚಿತ್ರ ನೋಡಿ. ಈಗೆಲ್ಲ ಬೇರೆ ರೀತಿಯಿಂದ ನಮಗೆ ಅಟ್ರಾಕ್ಷನ್ ಏನೇನು ಆಗಬೇಕು ಆ ರೀತಿ ಎಲ್ಲ ಚಿತ್ರ ಮಾಡ್ಕೊಂಡಿದ್ದೀವಿ. ಆದರೆ ಬಸವಣ್ಣನವರನ್ನ ಒಳಗಡೆ ಹೋದರೆ ಗೊತ್ತಾಗ್ತದೆ ಬಸವಣ್ಣನವರು ಯಾರ್ಯಾರನ್ನ ತಾಯಿ ಅಂತ ಕರೆದ್ರು, ಯಾರ್ಯಾರನ್ನ ತಂದೆ ಅಂತ ಕರೆದ್ರು, ಯಾರನ್ನ ಬಂಧು ಅಂತ ಕರೆದ್ರು, ಯಾರನ್ನ ಅಕ್ಕ ತಂಗಿಯರಂತ ಕರೆದ್ರು. ಒಂದು ಸ್ವಲ್ಪ ಒಳಕ್ಕೆ ನೋಡಿದರೆ ಬಹುಶಃ ನೀವೇನಾದರೂ ಒಳಹೊಕ್ಕು ಬಸವಣ್ಣವರು ಪ್ರೀತಿಸಿದಾದರೆ ಬಸವಣ್ಣನವರ ಅಂತರಂಗಿಕವಾಗಿ ಪ್ರೀತಿ ಮಾಡ್ತೀರಿ. ಕೇವಲ ಫೋಟೋ ಪೂಜೆ ಮಾಡಿದ್ರೆ ಅಂತಂದ್ರೆ ಕೇವಲ ಜಾತಿ ಬಸವಣ್ಣವ್ರನ್ನ ಪೂಜೆ ಮಾಡಿದಂಗೆ ಆಗ್ತದೆ. ಒಳಹೊಕ್ಕಂತರ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ರಿ. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ನೆಮ್ಮಯ್ಯ ಕಾಣಿರಣ್ಣ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನ್ನನ್ನೇತ ಕರೀರಿ. ತಾಯಂದರೆ ಹಾದರನೇ ಇರಲಿ, ಅವನ ಕೇತನೇ ಇರಲಿ, ಅವನ ಒಲೆಯನೇ ಇರಲಿ, ಅವನು ಎಂಥ ಅನಾಚಾರಿ ಇರಲಿ, ಅವನು ಎಷ್ಟೇ ಅವನು ಪರಿಸ್ಥಿತಿ ಗಂಭೀರ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಇದ್ದರೂ ಸಹಿತ, ಅಥವಾ ಇವತ್ತು ನೋಡ್ರಿ 16,000 ಎಂಗಳಿಯರು ಸಾಮಾನ್ಯನ ವೇಶ್ಯರು ಇವತ್ತಿಗೂ ಸಹಿತ ವೇಶ್ಯರು ಕಂಡ್ರೆ, ಅಥವಾ ಆ ದಾರಿಯಲ್ಲಿ ಹೋದ್ರೆ ಯಾಕೋ ಹಣೆ ಮೇಲೆ ವಿಭೂತಿ ಹಚ್ಕೊಂಡಾರ, ಕೊಳ್ಳಲ್ಲಿ ರುದ್ರಾಕ್ಷಿ ಹಾಕ್ಕೊಂಡಾರ, ಆ ಮನೆ ಮುಂದೆ ಹೋಗ್ಲಕತ್ತಾರಲ್ಲ ಅಂತ ಅನುಮಾನ ಪಡ್ತೀವಿ. ಬಸವಣ್ಣನವ್ರಿಗೆ ಎಂಥ ಮಾತೃ ಹೃದಯ. ಅವರು ಈ ಸಮಾಜದ ಒಂದು ಅಂಗವಾಗಿದ್ದಾರೆ, ಅವ್ರಿಗೂ ಪರಿವರ್ತನೆ ಆಗಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಅವಕಾಶವನ್ನು ಕಲ್ಪಿಸಿ ಅನುಭವ ಮಂಟಪ ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಈ ಆಧ್ಯಾತ್ಮಿಕ ರಂಗ ಮಂಟಪದಲ್ಲಿ ಎಲ್ಲರನ್ನೂ ಎತ್ತರ ತನ್ನಷ್ಟೇ ಎತ್ತರಕ್ಕೆ ಸಾಧಿಸಿ ತನ್ನಷ್ಟೇ ಎತ್ತರಕ್ಕೆ ಸಾಧನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಬಹುಶಃ ಈ ಜಗತ್ತಿನಲ್ಲಿ ಯಾರಾದರೂ ಗುರು ಇದ್ದರೆ ಬಸವಣ್ಣನವರೊಬ್ಬರೇ. ಅದಕ್ಕಾಗಿ ಸಾಂಸ್ಕೃತಿಕ ನಾಯಕ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಇದೆ. ಅದಕ್ಕಾಗಿ ಧರ್ಮದ ಗುರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಇದೆ. ಇಡೀ ಜಗತ್ತಿಗೆ ಸಮಾನತೆಯನ್ನು ಕಲಿಸ್ಕೊಡೋರು ಯಾರಾದರೂ ಇದ್ದರೆ ಅದು ಲಿಂಗಾಯತ ಅಥವಾ ಲಿಂಗವಂತ ಧರ್ಮಕ್ಕೆ ಬಿಟ್ಟರೆ ಬೇರೆ ಎಲ್ಲೂ ಸಹಿತ ಸಾಧ್ಯ ಆಗೋದಿಲ್ಲ. ಅಷ್ಟೊಂದು ವೈಜ್ಞಾನಿಕ ವೈಚಾರಿಕ ವಿನಯ ಧರ್ಮ ನಮ್ಮದಿದೆ. ಇಂಥ ಒಂದು ಧರ್ಮದ ಮುಖ್ಯವಾಗಿರ್ತಕ್ಕಂಥ ಫಂಡಮೆಂಟಲ್ ಆಫ್ ದ ಬೇಸ್ ಈಕ್ವಾಲಿಟಿ ಇದರಲ್ಲೇ ಇದೆ. ಹಾಗಾಗಿ ಇಂಥ ಒಂದು ಸಮಾನತೆಯ ಆಚಾರ ಶಿವಾಚಾರವನ್ನು ಬಸವಣ್ಣವರು ಹೇಳಿದ್ರಂತಲೇ ಅನುಭವ ಮಂಟಪದಲ್ಲಿ 770 ಅಮರಗಣಗಳು ಬಸವಣ್ಣನವರ ಆ ಪ್ರೀತಿಯ ಕರೆಗಾಗಿ ಬಂದು ಎಲ್ಲರೂ ಸಮಾನತೆಯಿಂದ ಬದುಕಿದರು ಅನ್ನೋದನ್ನು ನಾವು ನೋಡ್ತೀವಿ. ಅದಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡ್ತಾನೆ. ಒಬ್ಬ ಯೇಸು ಕ್ರಿಸ್ತ ಶಿಲುಬೆಗೆ ಏರಿದ್ದಕ್ಕಾಗಿ, ರಕ್ತವನ್ನು ಚೆಲ್ಲಿದ್ದಕ್ಕಾಗಿ ಕೋಟಿ 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 ಜನ ಇವತ್ತು ಆ ಧರ್ಮವನ್ನು ಪಾಲಿಸ್ತಾ ಇದ್ದಾರೆ. ಈ ಧರ್ಮದಲ್ಲಿ ಸಮಾನತೆಗಾಗಿ, ಸದ್ಧರ್ಮ ನ್ಯಾಯಕ್ಕಾಗಿ, ಮುಂದಿನ ಭವಿಷ್ಯಕ್ಕಾಗಿ, ನಮ್ಮ ಭವಿಷ್ಯದ ಮಕ್ಕಳ ಪೀಳಿಗೆ ಉದ್ಧಾರಕ್ಕಾಗಿ, ಇಂಥ ಅದ್ಭುತ ಸಮಾನತೆಗಾಗಿ ತಮ್ಮ ಜೀವನವನ್ನೇ ಏನು ಆನೆ ಕಾಲಿಗೆ ಕಟ್ಟಿ ಎಳಿಸ್ತಾರಲ್ಲ, ಇಂಥ ಒಂದು ಸಮಾನತೆ ಬಯಸಿರ್ತಕ್ಕಂಥ ಶರಣರ ತ್ಯಾಗ ಬಲಿದಾನಕ್ಕೆ ನಾವೇನು ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಸಮಾನತೆಯೇ ಮುಖ್ಯವಾಗಿರ್ತಕ್ಕಂಥ ಒಂದು ಆಚಾರ, ಇದು ಶಿವಾಚಾರ ತತ್ವ ಇದೆ. ಮುಂದೆ ಬಸವಣ್ಣನವರು ಇದಕ್ಕಾಗಿ ಎಷ್ಟು ರೀತಿಯಿಂದ ದುಡ್ಕೊಳ್ತಾರೆ ಅಂತಂದರೆ, ಈ ಏನು ಶಿವಾಚಾರ ತತ್ವ ಸಮಾನತೆ ತತ್ವ ಇದೆಯಲ್ಲ, ಈ ಸಮಾನತೆಯ ತತ್ವವನ್ನು ಕಾಪಾಡಲಿಕ್ಕೆ ಇರೋದು ಯಾವುದು ಅಂದರೆ ಗಣಾಚಾರ ತತ್ವ. ಈ ಸಮಾನತೆಯ ತತ್ವವನ್ನು ಕಾಪಾಡಲಿಕ್ಕೆ ಇರೋದು, ಅದು ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ಗಣಾಚಾರ ತತ್ವ ಇದು. ಅದಕ್ಕೆ ಗಣಾಚಾರ ಅಂತಂದರೆ, ಗಣ ಅಂದರೆ ಗುಂಪು, ಆಚಾರ ಅಂತಂದರೆ ನಾವೆಲ್ಲ ಆಚರಣೆ ಮಾಡ್ತಕ್ಕಂಥದ್ದು. ಅಂದರೆ ಗುಂಪಾಗಿ ಸಮುದಾಯದವರೆಲ್ಲರೂ ಸಹಿತ ಒಬ್ಬರಿಗೂ ಅನ್ಯಾಯ ಆಗಲಾರದಂತೆ ನ್ಯಾಯವನ್ನು ಕೊಡಿಸ್ಬೇಕಾದ್ರೆ ಮುಂದೆ ಇರಬೇಕು. ಇವತ್ತಂತೂ ನಾವೆಷ್ಟು ಸಂಕುಚಿತ ಭಾವ ಆಗಿದ್ದೀವಿ ಅಂತಂದರೆ, ಇವತ್ತಿನ ವಿಷವರ್ತುಲ ಸಮಾಜದಲ್ಲಿ ಯಾರು ಮಾಡಿದ್ರೆ ನಮಗೇನಂತೆ, ನಾವು ಮಾತ್ರ ಚೆನ್ನಾಗಿರಬೇಕು ಅಂತ ಈ ಒಂದು ಸ್ವಾರ್ಥಪರವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಬಹುಶಃ ನಮಗನ್ನಿಸ್ತದೆ ಗಣಾಚಾರ ಭಾಳ ದೂರದ ಮಾತೇನೋ ತಿಳ್ಕೊಂಡು ಅನ್ನಿಸ್ತಾ ಇದೆ. ನಮ್ಮ ಮನೆ ಒಳಗಡೆ ನಮಗೆ ಸೊಳ್ಳೆ ಇರಬಾರ್ದು ಅಂತ ಅಂದ್ಕೊಳ್ತೀವಿ. ಯಾರು ಅಂದ್ಕೊಳ್ಳಲ್ಲ ಹೇಳ್ರಿ? ಎಲ್ಲರೂ ಅಂದ್ಕೊಳ್ತೀವಿ. ನಮ್ಮ ಮನೆಯಲ್ಲಿ ಸೊಳ್ಳೆ ಇರಬಾರ್ದು, ನಾವು ಚೆನ್ನಾಗಿ ನಿದ್ರೆ ಮಾಡಬೇಕು ಅಂತೇಳಿ ನಿಮ್ಮ ಮನೆಯೆಲ್ಲ ಸೊಳ್ಳೆಗಳನ್ನು ಓಡಿಸ್ಬಿಡ್ತೀರಿ. ಯಾವ್ಯಾವುದರಿಂದ ಓಡಿಸ್ಬೇಕು ಉಪಕರಣಗಳು ಬಂದಾವು, ಸೊಳ್ಳೆ ಪರದೆ ಬಂದಾವು, ಕೆಮಿಕಲ್ಸ್ನಿಂದ ಒಂದು ಆಲ್ಔಟ್ ಬಂದಿದೆ, ಅದರಿಂದ ಓಡಿಸ್ತೀರಿ. ನಿಮ್ಮ ಮನೆಯಿಂದ ಸೊಳ್ಳೆಯನ್ನು ಓಡಿಸಿಬಿಟ್ರಿ. ಆದರೆ ಪಕ್ಕದ ಮನೆ ಸೊಳ್ಳೆ ಇದ್ರಂತಂದ್ರೆ ನಿಮ್ಮ ಮನೆಗೆ ಬರಲಾರ್ದಂಗೆ ಬರ್ತಾವಿಲ್ರಿ? ಬಂದೇ ಬರ್ತಾವೆ. ನಿಮ್ಮ ಮನೆ ಮುಂದೆ ಗಟ್ರ ಸ್ವಚ್ಛ ಮಾಡ್ಕೊಂಡ್ರಿ, ಪಕ್ಕದ ಮನೆ ಗಟ್ರ ಸ್ವಚ್ಛ ಇಲ್ಲ ಅಂತಂದರೆ
ಅಂದರೆ ನಾನು ಹೇಳೋ ತಾತ್ಪರ್ಯ ಏನಂತಂದರೆ, ಎಲ್ಲೇ ಅನ್ಯಾಯ ನಡೆದಾಗ, ಎಲ್ಲೇ ಘಟನೆಗಳು ನಡೆದಾಗ ಅಂಥ ಸಂದರ್ಭದಲ್ಲಿ ಒಂದಿಷ್ಟು ಮಾತಾಡಬೇಕು. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ತಿಳ್ಕೊಂಡು ಹೇಳಿದ್ರಿಂದ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ಕಾರ್ಯದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಅದನ್ನು ಹೇಳಿದ್ರೆ ಗಣಾಚಾರ. ಎಲ್ಲಿ ಶಿವನಿಂದೆ ಆಗ್ತದೆ, ಎಲ್ಲಿ ಸಮಾಜದಲ್ಲಿ ಅವ್ಯವಸ್ಥೆ ಆಗ್ತದೋ, ಎಲ್ಲಿ ಭ್ರಷ್ಟಾಚಾರ ಆಗ್ತದೋ, ಈಗಂತೂ ಹೇಳೋದೇ ಇಲ್ಲ. ಭ್ರಷ್ಟಾಚಾರ ಅಂತ ರೋಗ ಇವತ್ತು ಭಾಳ ದೊಡ್ಡ ರೋಗ ರೀ. ಯಾರೂ ಸಹಿತ ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಕರ ಉರ ಶಿರ. ಕರ ಅಂತಂದರೆ ಕೈಗಳು, ಶಿರ ಅಂತಂದರೆ ಬುದ್ಧಿ, ಉರ ಅಂತಂದರೆ ಹೃದಯ. ಯಾರು ಕೈಗಳನ್ನು ಸ್ವಚ್ಛ ಮಾಡ್ಕೊಳ್ತಾರೆ, ಕೈಗಳು ಸ್ವಚ್ಛ ಮಾಡಬೇಕಂದ್ರೆ ಸಾಬೂನು ಹಚ್ಕೊಂಡು ಸ್ವಚ್ಛ ಮಾಡ್ಕೊಳ್ಳೋದಲ್ಲ. ಹೃದಯವನ್ನು ಸ್ವಚ್ಛ ಮಾಡ್ಬೇಕಂದ್ರೆ ಮತ್ತು ಒಳಗಡೆ ಸಾಬೂನು ಪೌಡ್ರ್ ಹಾಕಿ ಸ್ವಚ್ಛ ಮಾಡ್ಕೊಳ್ಳೋದಲ್ಲ. ಕೈಗಳು ಅಂತಂದರೆ ಭ್ರಷ್ಟಾಚಾರ ಇರಲಾರ್ದಂತೆ. ಇವತ್ತು ನೀವು ಅನ್ಕೋಬೇಕು, ತಾಯಂದ್ರೆ ನನ್ನ ಗಂಡ ಯಾವುದೋ ಅಧಿಕಾರಿಯಾಗಿದ್ದಾನೆ, ಅವ್ರಿಗೆ ಹೇಳಬೇಕು, ನೋಡಪ್ಪ ನೀನು ಇವತ್ತು ಆಫೀಸ್ನಲ್ಲಿ ಹೋಗ್ತಾ ಇದ್ದಿ, ಏನಾದರೂ ನಿನ್ನ ಸಂಬಳ ಬಿಟ್ಟು ಏನಾದರೂ ಬೇರೆ ತಂದಿ ಅಂತಂದರೆ ನನ್ನ ಮನೆ ಒಳಗಡೆ ನಿನಗೆ ಜಾಗ ಇಲ್ಲ ಅಂತ ಯಾರು ಅಂತೀವಿ? ಎಷ್ಟಾದ್ರೂ ಸಹಿತ ಕಡಿಮೆ ಬೀಳ್ತದೆ ನನಗೆ. ಆದರೆ ಇದಕ್ಕೆ ಲಕ್ಕಮ್ಮ ಅಂತಕ್ಕಂಥ ಮಹಾಶರಣೆ, ಈ ಸಕ್ಕಿ ಆಸೆ ನಮಗೇಕೆ ಅಂತ ಬರಬೇಕಾದ್ರೆ ಆ ಶರಣರಿಗೂ ಮತ್ತು ನಮಗೆ ಎಷ್ಟು ವ್ಯತ್ಯಾಸದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದು ಇದೇ ಗಣಾಚಾರ. ಸಣ್ಣ ಪುಟ್ಟ ವಿಷಯದಿಂದಲೇ ಪ್ರಾರಂಭ ಆಗ್ತದೆ. ಅದಕ್ಕೆ ಅದನ್ನು ವಿಸ್ತಾರ ಮಾಡೋಕ್ಕೆ ಹೋದರೆ ಗಂಟೆಗಟ್ಟಲೆ ಪ್ರವಚನ ಮಾಡಬೇಕಾಗುತ್ತೆ, ಸಮಯ ಭಾಳ ಕಡಿಮೆ ಇದೆ. ಹಾಗಾಗಿ ಗಣಾಚಾರ ಅಂದರೆ ಇಷ್ಟೇ, ಸಾಮೂಹಿಕವಾಗಿ ಒಂದು ವ್ಯವಸ್ಥೆ, ಸತ್ಯ, ನ್ಯಾಯ, ಧರ್ಮದ ಪ್ರಕಾರ ನಡಿಲಿಕ್ಕೆ ನಾವೆಲ್ಲರನ್ನೂ ಆಗು ಮಾಡಬೇಕಾಗುತ್ತೆ, ಕೊಂಡೊಯ್ಯಬೇಕಾಗುತ್ತೆ. ಒಬ್ಬರೆಲ್ಲ ಇಬ್ಬರು ನೋಡಿರಿ, ಈಗ ಒಂದು ಕಾರ್ಯಕ್ರಮ ನಡೆದಿದೆ, ತಿಂಗಳೂ ನಡೀತಾ ಇದೆ. ನಾವೇನು ಮಾಡಬೇಕಾಗಿಲ್ಲ, ನಾವಷ್ಟೇ ಟಿಮ್ಮಾಗಿ ಬಂದು ಇಲ್ಲಿ ಕುಳಿತುಕೊಂಡು ಕೇಳಿ ಹೋಗೋದಲ್ಲ. ಮುಂದಿನ ವಾರ ಅಥವಾ ಮುಂದಿನ ತಿಂಗಳ ಒಬ್ಬರನ್ನಾದರೂ ನಾವು ಪರಿವರ್ತನೆ ಮಾಡಿ ಕರ್ಕೊಂಡು ಬರ್ತೀನಿ ಅಂತ ಒಂದು ವೇಳೆ ನೀವು ಸಂಕಲ್ಪ ಮಾಡಿದ್ರೆ ನೀವು ನಿಜವಾಗಿರ್ತಕ್ಕಂಥ ಗಣಾಚಾರಿಗಳು. ಇಂಥ ಒಂದು ಧರ್ಮಕ್ಕೆ ನಾನು ಜೋಡಿಸ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡ್ರಿ ಅಂದರೆ ನೀವು ಗಣಾಚಾರಿಗಳಾಗ್ತೀರಿ. ಇದಕ್ಕಾಗಿ ಒಂದು ಪರಂಪರೆನೇ ರೂಢಿಸಿದ್ದಾರೆ ಶರಣರು, ಒಂದು ಪರಂಪರೆನೇ ರೂಢಿಸಿದ್ದಾರೆ. ಯಾವ ಪರಂಪರೆ ಅಂತಂದರೆ, ಜಂಗಮರು ಮನೆಗೆ ಹೋಗಿ ಪರಿವರ್ತನೆ ಮಾಡ್ತಾರೆ. ಅವನು ಕುಡುಕ ಇದ್ದರಂತಂದರೆ, ಅನೀತಿವಂತ ಇದ್ದರಂದ್ರೆ, ನೋಡಪ್ಪ ಕೈ ಜೋಡಿಸಿ ಹೇಳ್ತೀವಿ, ನಿನ್ನ ದೇಹವನ್ನು ಆರೋಗ್ಯವನ್ನು ಕೆಡಿಸ್ಕೋಬೇಡಪ್ಪ, ನಿನ್ನ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೋಬೇಡ, ಬಾ ಅನುಭವ ಮಂಟಪಕ್ಕೆ ಬಂದು ಇಲ್ಲಿ ಆನಂದವಾಗಿ ಪ್ರಾರ್ಥನೆ ಮಾಡಿ ಅನುಭವ ಮಾಡಿ ನಿನ್ನ ಜೀವನ ಉದ್ಧಾರ ಮಾಡ್ಕೊ ಅಂತ ಕೇಳ್ಕೊಳ್ತಿದ್ರು ಕೈ ಮುಡ್ಕೊಂಡು. ಆವಾಗ ಅವನು ಬರಲಿಲ್ಲ ಅಂತಂದರೆ ಮಾರನೇ ದಿವಸ ಏನು ಮಾಡ್ತಾಯಿದ್ರು ನೋಡಿರಿ, ಬಸವಣ್ಣರು ಎಂಥ ಕಾಯಕ ಕೊಟ್ಟರು. ಈಗಿನ ಜಂಗಮರು ಆ ಕಾಯಕವನ್ನು ಬಿಟ್ಟೇ ಬಿಟ್ಟಾರೆ. ಆವಾಗ ಬರಲಿಲ್ಲ ಅಂದರೆ ಮಾರನೇ ದಿವಸ ಹೋಗಿ ಅವ್ರ ಮನೆ ಕಂಬ ಇರ್ತದಲ್ಲ, ಆ ಕಂಬವನ್ನು ತೆಕ್ಕಿ ಬಿಡ್ಕೊಂಡು ಹಿಡ್ಕೊಂಡ್ಬಿಡ್ತಾಯಿದ್ರು. ಆವಾಗ ಯಾಕಪ್ಪ ನನ್ನ ಮನೆ ಕಂಬ ಯಾಕೆ ನಿನಗೆ ತೆಕ್ಕಿ ಬಡ್ಕೊಂಡು ಹಿಡ್ಕೊಂಡೀಯ, ಹೋಗಪ್ಪ ಅಂತಾರೆ. ಇಲ್ಲ, ನೀವು ನಿನ್ನೆ ಕರೆದ್ರೆ ಬಂದಿಲ್ಲ, ಅದಕ್ಕೆ ಇವತ್ತೂ ಬರಬೇಕು, ನೀವು ಎಲ್ಲಿವರೆಗೂ ಬರಲ್ಲ ಅಲ್ಲಿವರೆಗೆ ನಿಮ್ಮ ಮನೆ ನಡುಗಂಬವನ್ನು ನಾನು ಬಿಡಲ್ಲ ಅಂತ ಗಣಾಚಾರದಿಂದ ನಿಂತು ಬಿಡ್ತಾಯಿದ್ರು. ಆಯಿತು ಹೋಗಪ್ಪ ನಾಳೆ ಬರ್ತೀವಿ ಅಂತ. ನಾಳೆನೂ ಬರಲಿಲ್ಲ. ಅವಾಗ ಏನು ಮಾಡ್ತಾಯಿದ್ರು ಅಂದ್ರೆ, ಒಂದು ಹೊಲದಾಗ ಹೋಗಿ ಮುಳ್ಳು ಕಂಟಿಯನ್ನು ಕಡ್ಕೊಂಡು ಬಂದು ಮನೆ ಮುಂದೆ ಹಾಕಿಬಿಟ್ಟು ಪ್ರತಿಭಟಿಸ್ತಾಯಿದ್ರು. ಯಾಕಪ್ಪ ನಮ್ಮ ಮನೆಯಿಂದ ಹಿಂಗ್ಯಾಕ ಅಂತಂದರೆ, ನಿನ್ನೆ ಹೇಳಿದ್ರಿ ಬರ್ತೀನಿ ಅಂತ ಅದಕ್ಕೆ ಬಂದಿಲ್ಲ ಅಂತ. ಇನ್ನೊಬ್ಬರು ಒಳ್ಳೆಯದಕ್ಕೋಸ್ಕರವಾಗಿ, ಇನ್ನೊಬ್ಬರು ಒಳ್ಳೆಯದಾಗಬೇಕು ಅಂತ ತಿಳ್ಕೊಂಡು ತಾವು ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರತಿಭಟನೆ ಮಾಡ್ತಾರಲ್ಲ, ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ಶರಣ ಪರಂಪರೆಯಲ್ಲಿ ಬಿಟ್ಟರೆ ಮತ್ತೆ ಎಲ್ಲೂ ಬರ್ತಿಲ್ಲ. ಕೊನೆಗೆ ಅದಕ್ಕೂ ಬರ್ತೀವಿ ಹೋಗಪ್ಪ ಅಂತ ಹೇಳಿಬಿಟ್ರು, ತಗೊಂಡು ಹೋದರು. ಮಾರನೇ ದಿವಸನೂ ಬರಲಿಲ್ಲ ಅಂದ್ರೆ ಅಲ್ಟಿಮೇಟಾಗಿ ಏನು ಮಾಡ್ತಾಯಿದ್ರು ಅಂತಂದ್ರೆ, ಈಗೆಲ್ಲ ಕಟ್ಟಿಗೆ ನೀವು ನೋಡಿದ್ರೋ ಇಲ್ಲ, ಜಾತ್ರೆಗಳೆಲ್ಲ ನಿಂತ್ಕೊಂಡಿರ್ತಾರೆ, ಮೇಲೆ ಕಲ್ಲು ಹೊತ್ಕೊಂಡಿರ್ತಾರೆ, ಕೆಳಗಡೆ ಒಂದು ಕಟ್ಟಿಗೆ ಆವಿಗೆ ಅಲ್ಲಿ ಮೊಳೆ ಚುಚ್ಚಿರ್ತಾರೆ ಸ್ಟೀಲ್ದು, ಅದರೊಳಗಡೆ MS ಅದ್ರ ಮೇಲೆ ನಿಂತ್ಕೊಂಡ್ಬಿಟ್ಟಿರ್ತಾರೆ. ರಕ್ತ ಸೋರ್ತಾ ಇರ್ತದೆ, ಮೇಲೆ ವಜ್ಜ, ಕಾಲೆಲ್ಲ ರಕ್ತ, ನೋವು ಆಗ್ತಾ ಇರ್ತದೆ. ಯಾಕಪ್ಪ ಹಿಂಗ್ಯಾಕ ಅಂತಂದ್ರೆ, ನೀವು ಎಲ್ಲಿವರೆಗೂ ಬರಲ್ಲೋ ಅಲ್ಲಿವರೆಗೂ ನಾವು ಹಿಂಗೆ ನಿಂದಿರ್ತೀವಿ ಅಂತೇಳಿ ಇನ್ನೊಬ್ಬರ ಬದಲಾವಣೆಗಾಗಿ ತಾವು ಪ್ರಾಣದ ಹಂಗು ತೊರೆದು ಈ ಸಮಾಜವನ್ನು ಉದ್ಧಾರ ಮಾಡೋಕ್ಕೆ ನಿಂದಿರ್ತಾರಲ್ಲ, ಇದು ಗಣಾಚಾರ, ಇದು ಗಣಾಚಾರ. ಈ ಗಣಾಚಾರದ ಪ್ರಕ್ರಿಯೆ ನಾವು ಇವತ್ತು ಏನಾದರೂ ಮುಂದುವರಿಸಿದ್ರೆ ಇಷ್ಟೆಲ್ಲ ಮಾಡಬೇಕಾಗಿಲ್ಲ, ಪ್ರೀತಿಯಿಂದ ಹೇಳಿದ್ರೂ ಸಹಿತ ಬರ್ತದೆ. ಹಾಗಾಗಿ ಇದಕ್ಕೆ ನಾವು ಗಣಾಚಾರ ತತ್ವವನ್ನು ಆಚಾರ ನಿಷ್ಠೆಯಲ್ಲಿ ಇಟ್ಟಿದ್ದಾರೆ. ಕೊನೆಯದಾಗಿ ಬರ್ತಕ್ಕಂಥದ್ದು ಕೇವಲ ಗಣಾಚಾರ ಅಂದರೆ ಬರೀ ಜಗಳ ಮಾಡ್ಕೊಳ್ತಾ ನಿಂದ್ರೋದಲ್ಲ. ಗಣಾಚಾರದ ನಂತರದಲ್ಲಿ ಒಬ್ಬ ವ್ಯಕ್ತಿ ಮತ್ತೆ ನಿರ್ಲಿಪ್ತ ಭಾವದಲ್ಲಿ ವಿನಯವಂತನಾಗಿ ಇರಬೇಕು ಅನ್ನೋದೇ ಭೃತ್ಯಾಚಾರ. ಇದು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಇಡೀ ಈ 4 ಆಚಾರಗಳು ನಿಂತಿರೋದೆ ಈ ಭೃತ್ಯಾಚಾರದ ಮೇಲೆ ನಿಂತವೆ. ಈ ಭೃತ್ಯಾಚಾರ ತತ್ವ ಇಷ್ಟು ಅದ್ಭುತವಾಗಿ ನಮ್ಮ ಧರ್ಮದಲ್ಲಿ ಕೆಲಸ ಮಾಡ್ತಾಯಿದೆ ಅಂದರೆ, ನಾನು ಮೊದಲೇ ಹೇಳಿದೆ, ಈ ಧರ್ಮ ವೈಚಾರಿಕ ಧರ್ಮ, ಈ ಧರ್ಮ ವಿನಯವಂತ ಧರ್ಮ ಇದೆ, ಮತ್ತು ಈ ಧರ್ಮ
ಅತ್ಯಂತ ಗಣಾಚಾರ ತತ್ವವನ್ನು ಸಹಿತ ಇದೆ, ಭಕ್ತಿ ಪ್ರಧಾನವಾಗಿರ್ತಕ್ಕಂಥದ್ದು. ಹಾಗಾಗಿ ಬಸವಣ್ಣನವರು ಎಂಥ ವಿನಯವಂತರಂದ್ರೆ ಅವ್ರು ಹೇಳ್ತಾರೆ, ಎನಗಿಂತ ನೋಡ್ರಿ ಅನುಭವ ಮಂಟಪದಲ್ಲಿ ಹಿಂಗೆ ಎಲ್ಲರೂ ಕುಳಿತಿರ್ತಾರೆ. ಎಲ್ಲರೂ ಕುಳಿತಂಥ ಸಂದರ್ಭದಲ್ಲಿ ಬಸವಣ್ಣನವರು ಇದ್ದಾರೆ, ಅಲ್ಲಮ ಪ್ರಭುದೇವರು ಇದ್ದಾರೆ. ಅಲ್ಲಮ ಪ್ರಭುದೇವರು ಒಂದು ಪ್ರಶ್ನೆಯನ್ನು ಮಾಡ್ತಾರೆ, ಇಲ್ಲೆಲ್ಲರೂ ಕುಂತಿರಲ್ಲ, ನೀವೆಲ್ಲ 770 ಅಮರಗಣಗಳು, ನೀವೆಲ್ಲ 770 ಅಮರಗಣಗಳಲ್ಲಿ ಇದರಲ್ಲಿ ಯಾರು ಭಕ್ತರಿದ್ರೆ ಕೈ ಎತ್ತರಿ ಅಂತ ಹೇಳ್ತಾರೆ. ಆವಾಗ ಎಲ್ಲ ಸೈಲೆಂಟ್ ಆಗಿಬಿಡ್ತಾರೆ. ಯಾಕೆ? ಅಲ್ಲಮ ಪ್ರಭುದೇವ್ರು ಹಿಂಗೆ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಮತ್ತೆ ಎಲ್ಲರೂ ಉಳುಕ್ ಕಂಡಿಡಿದ್ರೆ ನಾವೇನು ಮಾಡಬೇಕು ಅಂತ ಸುಮ್ಮನೆ ಹೋಗ್ಬಿಡ್ತಾರೆ. ಆವಾಗ ಬಸವಣ್ಣವರೊಬ್ಬರು ಕೈ ಎತ್ತಾರೆ. ಆವಾಗ ಎಲ್ರಿಗೂ ಆಶ್ಚರ್ಯ ಆಗ್ತದೆ, ಅಂದರೆ ಬಸವಣ್ಣವರೊಬ್ಬರೇ ಭಕ್ತರೆ ನಾವಲ್ಲೇನೋ ಅಂತ ಕೆಲವರಿಗೆ, ಹಂಗೇನು ಶರಣರು ಅನ್ಲಿಕ್ಕಿಲ್ಲ, ಬಟ್ ನಾವು ಯೋಚನೆ ಮಾಡೋರು. ಆವಾಗ ಗುಸುಮುಸು ಮಾತಾಡ್ತಾ ಇರ್ತಾರೆ. ಬಸವಣ್ಣವ್ರು ಎದ್ದು ನಿಂತ್ಕೊಂಡು ಹೇಳ್ತಾರೆ, ಅಲ್ಲಮ ಪ್ರಭುದೇವರು ಕೇಳ್ತಾರೆ, ಯಾಕಪ್ಪ ಬಸವಣ್ಣ ನೀನೊಬ್ಬರೇ ಎದ್ದು ನಿಂತ್ಕೊಂಡು ನಾನು ಭಕ್ತ ಅಂತ. ಆವಾಗ ಬಸವಣ್ಣವ್ರು ಅಂತಾರೆ, ಮಹಾಪ್ರಭುಗಳೇ ನಾನೊಬ್ಬನೇ ಭಕ್ತ, ಉಳಿದವರೆಲ್ಲರೂ ಲಿಂಗ ಜಂಗಮ ಕೂಡಲ ಸಂಗಮ ದೇವ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಎನ್ನ ಮನಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಅಂತ ತಿಳ್ಕೊಂಡು ಹೇಳ್ತಾರೆ. ಬಹುಶಃ ಈ ರೀತಿಯಾಗಿರ್ತಕ್ಕಂಥ ಕಿಂಕರತ್ವ ಭಾವವನ್ನು ಇಟ್ಕೊಂಡಿದ್ದಾರಂತಲೇ ಇವತ್ತು ಶಂಕರತ್ವ ಭಾವದಲ್ಲಿದ್ದಾರೆ. ಎಷ್ಟು ಅದ್ಭುತ ವಚನಗಳನ್ನು ನೋಡಿದರೆ ಗಂಟೆಗಟ್ಟಲೆನೂ ಸಹಿತ ಮಾತಾಡೋ ಅಷ್ಟು ವಚನಗಳು. ಬಹುಶಃ ಬಸವಣ್ಣನವರ 100ಕ್ಕೆ 60% ವಚನಗಳು ಬರೀ ಕಿಂಕರ ಭಾವ, ಕಿಂಕರ. ನನಗೆ ಬರಿಯ ಬಸವ ಅನಿಸಿಬಿಡು ಅಂತಾರವರು. ತಾರವಗ್ಗವಣೆಯ ನೀಡಯು ಪತ್ರೆಯ ಲಿಂಗಕ್ಕೆ ಬೋನವಿಡಿಯಂಬರೆಯ ನಿಮ್ಮ ಶರಣನ ತೊತ್ತಿನ ಮಗ ನಾನು ಅಂತ ಹೇಳ್ಕೋಬೇಕಾದ್ರೆ ಎಷ್ಟು ಕಿಂಕರ ಭಾವ ಇರಬೇಕು. ನಾವು ಏನು ಮಾಡಬೇಕಾಗಿಲ್ಲ, ಈ ಕಿಂಕರ ಭಾವವನ್ನು ಇಟ್ಕೊಂಡು ಯಾರಾದರೂ ಮಾಡ್ತಾ ಇರ್ತಾರೆ ಕಾರ್ಯಗಳನ್ನು, ಅವ್ರು ಮಾಡಲಿ, ಭಾಳ ಸಂತೋಷ. ಸಾಧ್ಯ ಆಯ್ತಂದ್ರೆ ಒಂದಿಷ್ಟು ಹಿಂಗೆ ಮಾಡಿರಿ ಅಂತ ವಿಚಾರಗಳನ್ನು ಕೊಡೋಣ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಆದರೆ ವಿನಯಿತ ಭಾವದಿಂದ ಇದ್ದುಬಿಟ್ರೆ ಖಂಡಿತವಾಗಿಯೂ ಸಹಿತ ನಾವು ನೂರಾರು ಸಂಘಟನೆಗಳು ಈ ಲಿಂಗಾಯತ ಧರ್ಮದಲ್ಲಿ ಆಗಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಒಂದೇ ಶರಣ ಪರಂಪರೆ ಇರ್ತಿತ್ತೇನೋ. ಆ ಕಿಂಕರ ಭಾವ ಇರಲಾರ್ದ ಇಗೋ ಸಿಸ್ಟಮ್ ಬೆಳೆಸ್ಕೊಂಡಿದ್ದರಿಂದ ಇವತ್ತೆಲ್ಲ ಅಸ್ತವ್ಯಸ್ತ ಆಗ್ತಾಯಿದೆ. ಹಾಗಾಗಿ ನಾವು ಬಸವಣ್ಣನವರನ್ನು ನೋಡಬೇಕು, ಬಸವಣ್ಣನವರ ಆ ಭಾವದಲ್ಲಿ ನಾವು ಬದುಕಬೇಕಾಗತ್ತೆ. ಎಷ್ಟು ಪರಿವರ್ತನೆ ಮಾಡ್ತಾರ್ರಿ, ಎಂಥ ಪರಿವರ್ತನೆ ಬಸವಣ್ಣವ್ರದ್ದು. ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಬಸವಣ್ಣವ್ರಲ್ಲಿ ಎಂಥ ವಿನಯವಂತಿಕೆ, ಬಸವಣ್ಣವರು ಎಂಥ ಗುರುತ್ವ ಭಾವ, ಎಂಥ ಒಂದು ಮಾತೃ ಹೃದಯ ಬಸವಣ್ಣನವ್ರದ್ದು. ಅಂದರೆ ರಾತ್ರಿ ಮಲ್ಕೊಂಡಿರ್ತಾರೆ, ಪಕ್ಕದಲ್ಲಿ ನೀಲಮ್ಮ ತಾಯಿ. ಇನ್ನೇನು ರಾತ್ರಿ 1 ಗಂಟೆ ಸಮಯ, ಕಳ್ಳ ಮನೆಗೆ ಬರ್ತಾನೆ. ಕಳ್ಳ ಮನೆಗೆ ಬಂದು ನೀಲಂಬಿಕೆಯವರ ಒಡವೆಗಳನ್ನೆಲ್ಲ ತೊಗೊಳ್ತಾನೆ. ತೊಗೊಂಡು ಇನ್ನೇನು ತಾಳಿಗೆ ಕೈ ಹಾಕಬೇಕು ಅನ್ನೋದ್ರಾಗೇ ಎಚ್ಚರಿಕೆ ಆಗಿಬಿಡ್ತದೆ, ಒಡೆಯ ಕಳ್ಳ ಅಂತ. ಎಲ್ರಿಗೂ ಗೊತ್ತಿರೋ ವಿಷಯ, ಆದರೆ ಅದರಲ್ಲಿ ಎಂಥ ಅದ್ಭುತ ಶರಣಜ್ಞಾನ ಇದೆ ಅನ್ನೋದನ್ನು ನಾವು ನೋಡಬೇಕು. ಆಗ ಬಸವಣ್ಣವರು ಹೇಳ್ತಾರೆ, ಅಷ್ಟೊತ್ತಿಗೆ ಓಡೋಗಿರ್ತಾನೆ. ಅಲ್ಲಿ ಮನೆ ಹೊರಗಡೆ ಇರ್ತಕ್ಕಂಥ ಶರಣ ಸೇವಕರು, ಒಡೆಯ ಕರ್ಕೊಂಡು ಬಂದೀವಿ ಕಳ್ಳನನ್ನು ಅಂತ. ಆವಾಗ ಬಸವಣ್ಣವರು, ನಾವು ನೀವು ಯಾರು ಆಗಿದ್ರಂತಂದ್ರೆ ಮೊದಲು ಕಂಪ್ಲೇಂಟ್ ಕೊಟ್ಟುಬಿಡ್ತೀವಿ, ಮೊದಲು ಅವನಿಗೆ FIR ಹಾಕ್ರಿ, ಯಾವ ಸಮಯದಲ್ಲಿ ಏನೇನು ಇದಾವೆ ನೋಡ್ರಿ ಅವನ್ನೆಲ್ಲ ಹಾಕಿಬಿಡ್ರಿ ಅಂತ ಹೇಳ್ತಿದ್ವಿ, ಅವನಿಗೆ ಶಿಕ್ಷೆ ಕೊಡುವಂಥವು. ಆದರೆ ಬಸವಣ್ಣವ್ರು ಅಂತಾರೆ, ಆತನ ಹಣೆ ಮೇಲೆ ಏನಿದೆ? ವಿಭೂತಿ ಇದೆ, ಕೊರಳಲ್ಲಿ ಏನಿದೆ? ಲಿಂಗ ಇದೆ, ಕೈಯಲ್ಲಿ ಏನಿದ್ದಾವೆ? ರುದ್ರಾಕ್ಷಿ ಇದ್ದಾವೆ. ಹಾಗಾದರೆ ಬಿಟ್ಟುಬಿಡ್ರಿ ಆತನನ್ನು. ಇವರು ಕಳ್ಳರಿದ್ದಾರೆ ಅಂತ ನೋಡಿ, ಕೈಯಾಗ ಬಂಗಾರದ ತಾಯಿಯವ್ರದ್ದು ಅಂತ. ಆವಾಗ ಅವರಂತಾರ, ನೋಡಿ ವಚನನೇ ಅದ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರು ಇಲ್ಲ, ಬಿಚ್ಚು ಕೊಡೆ ಎಲೆ ನೀಲ. ಏನು ಅದ್ಭುತ, ಎಂಥ ಅದ್ಭುತ. ತಾನು ಕಳ್ಳ ಅಂದ್ಕೊಳ್ತಾರೆ ಅಂದರೆ ಬಸವಣ್ಣವ್ರು ಕಳ್ಳ ಇದ್ರೇನು? ಇಲ್ಲ. ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಈ ರೀತಿಯಾಗಿ ಒಬ್ಬ ಕಳ್ಳನೂ ಸಹಿತ ನನ್ನ ಕಲ್ಯಾಣ ರಾಜ್ಯದಲ್ಲಿದ್ದಾನಲ್ಲ, ಆತನನ್ನು ಪರಿವರ್ತನೆ ಮಾಡಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಬಸವಣ್ಣವ್ರಿಗೆ ಪರಿವರ್ತನೆ ಮಾಡಬೇಕಂತಕ್ಕಂಥ ಭಾವ ಇದು ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ಬಸವಣ್ಣನವರ ರೂಟ್ ಬೇರೆ, ಅಲ್ಲಮ್ಮನ ರೂಟ್ ಬೇರೆ, ಅಕ್ಕನ ರೂಟ್ ಬೇರೆ. ಬಸವಣ್ಣವರು ಕಲ್ಯಾಣ ಮಹೋತ್ಸವ, ಈ ಆಧ್ಯಾತ್ಮಿಕ ಈ ಮಹಾಮನೆಯ ಕಲ್ಯಾಣ ಮಹೋತ್ಸವಕ್ಕೆ ಅವರು ಬರಬೇಕು, ಇವ್ರು ಬರಬೇಕು. ನಿಮ್ಮ ಮನೆಯ ಮಗನ ಮದುವೆ ಇತ್ತು ಅಂತಂದರೆ ಹೆಂಗೆ ಅವ್ರಿವ್ರನ್ನೆಲ್ಲ ಕರೆಸ್ತೀರಿ ನೋಡ್ರಿ, ಒಬ್ಬರನ್ನು ಬಿಡೋಂಗಿಲ್ಲ, ಲೀಸ್ಟ್ ಮಾಡ್ಕೊಂಡು ಎಲ್ಲರಿಗೂ ಪತ್ರ ಕೊಡ್ತಿರಲ್ಲ. ಹಾಗೆ ಈ ಮನುಷ್ಯತ್ವದ ಕಲ್ಯಾಣ ಮಹೋತ್ಸವಕ್ಕಾಗಿ ಒಬ್ಬರು ಉಳಿಬಾರ್ದು. ನನ್ನ ಹತ್ರ ಯಾವುದೇ ಒಬ್ಬ ಈ ಅನುಭವ ಮಂಟಪದ ಕೆಟ್ಟ ವ್ಯಕ್ತಿ ಬಂದು ಪರಿವರ್ತನೆ ಆಗಿಲ್ಲ ಅಂತ ಅನ್ನಬಾರ್ದು. ಹಾಗಾಗಿ ನಾನು ಕಳ್ಳ ಅಂತ ಅಂದ್ಕೊಳ್ತಾರೆ. ಸ್ವಾಮಿ ನಾನೇ ಕಳ್ಳ, ನೀವು ಕಳ್ಳ ಅಂತ ಅನ್ಕೋಬೇಡ್ರಿ, ನೋಡಿ ನಿಮ್ಮ ಸಂಗಾತಿಯ ನಿಮ್ಮ ಮಡದಿಯ ಎಲ್ಲ ಆಭರಣಗಳು ಇಲ್ಲಿದ್ದಾವೆ ಅಂತ. ಆವಾಗ ಅವರಂತಾರ, ಸರಿ ಇರಲಿ ಬಿಡಪ್ಪ, ನೀನು ಯಾಕೆ ಕಳ್ಳತನ ಮಾಡ್ಲಿಕ್ಕೆ ಬಂದು?
ನಿನಗೆ ದೈಹಿಕ ಬಡತನ ಇದೆಯೋ ಅಥವಾ ಏನಿದೆ ಅಂತ ಕೇಳ್ತಾರೆ. ಊಟ ಉಪಚಾರಕ್ಕೆ ಅದನೋ ಇಲ್ಲ ಅಂತ. ಇಲ್ಲ ಬುದ್ಧಿ, ಎಲ್ಲ ಇದೆ ನಮ್ಮಲ್ಲಿ. ಮತ್ತು ಯಾಕೆ ಬಂದೆ? ನನ್ನ ಹೆಂಡತಿ ಮನಸ್ಸು ನಿಮ್ಮ ಹೆಂಡತಿಯ ಆಭರಣಗಳ ಮೇಲೆ ಹೋಗಿದೆ, ಅದಕ್ಕಾಗಿ ಕದ್ಕೊಂಡು ಬಾ ಅಂತ ಹೇಳಿದರು, ಅದಕ್ಕೆ ನಾನು ಬಂದಿದ್ದೀನಿ. ಹಾಗಾದರೆ ಹೆಂಡತಿ ಮಾತನ್ನು ಕೇಳಿ ಬಂದಿ ಅಂದ್ರೆ ನಿನಗೊಂದು ಮನಸ್ಸಿದೆ, ಅದನ್ನು ಮಾರಾಟ ಮಾಡ್ಕೊಂಡಿದ್ದೀಯ ಅಂತ ಅರ್ಥ. ಮೈಂಡ್ ಬಿಕಮ್ ಸೂಪರ್ ಮೈಂಡ್, ನಿನ್ನ ಮನಸ್ಸು ಘನಮನ ಆಗಿಲ್ಲ. ಹಾಗಾದ್ರೆ ನೀ ಏನು ಮಾಡಬೇಕೀಗ? ಒಡೆಯ, ನಾನು ಏನು ಮಾಡಬೇಕು ಹೇಳು? ಅದಕ್ಕೆ ನಿನ್ನ ಮನಸ್ಸು ಗಟ್ಟಿ ಮಾಡ್ಕೋಬೇಕಾಯ್ತಂದ್ರೆ ನಿನಗರ ಊಟೋಪಚಾರಕ್ಕೆಲ್ಲ ಅದಲ್ಲ, ಇಲ್ಲಾಂದರೆ ಬೇಕಾದ್ರೆ ತೊಗೊಂಡು ಹೋಗು. ಒಂದು ವೇಳೆ ಇಲ್ಲ ಇದೆ, ಹಾಗಾಗಿ ನಿನ್ನ ಮನಸ್ಸು ವೀಕ್ ಆಗಿರೋದ್ರಿಂದ ನೀನು ಪ್ರತಿನಿತ್ಯ ತಪ್ಪದೆ ಅನುಭವ ಮಂಟಪಕ್ಕೆ ಬಾ. ನೋಡಿರಿ, ನಮ್ಮ ಶರಣರು ಏನು ಹೇಳ್ತಾರೆ? ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕುವುದು, ಮನದ ಮೈಲಿಗೆ ಮಾಸಿದಡೆ ಕೂಡಲ ಸಂಗನ ಶರಣರ ಅನುಭವ ಮಾಡುವುದು. ಮನಸ್ಸಿನ ಮೈಲಿಗೆ ಮಾಸ್ತೀವಿ ಅಂತಂದರೆ ನಮಗೆ ಸತ್ಸಂಗದಲ್ಲಿ ಇದ್ದು, ಅದಕ್ಕಾಗಿ ಶರಣರ ಸಂಘವೇ ಅದು ಚಲುವು ಅಂತ ಯಾಕೆ ಹೇಳಿದ್ರೆ ಅಂದರೆ ಈ ಕಾರಣದಿಂದ. ಅದಕ್ಕೆ ಮನಸ್ಸು ಪರಿವರ್ತನೆ ಆಗಬೇಕಾದ್ರೆ ಅನುಭವ ಮಂಟಪಕ್ಕೆ ಬಾ ಅಂತ ತಿಳ್ಕೊಂಡು ಹೇಳಿದರು. ಇದು ಒಂದು ರೀತಿಯಿಂದ ಒಂದು ಮಾತು. ಆದರೆ ಇರುವಾಗ ಇನ್ನೊಂದು ವಿಚಾರ ಇದೆ. ಏನಿದೆ ಅಂತಂದ್ರೆ ನೋಡಿರಿ, ಬಸವಣ್ಣವ್ರು ಒಂಥರ ಎಕ್ಸ್ರೇ ಮಿಷನ್ ಇದ್ದಂಗೆ ರೀ. ಈ ಎಕ್ಸ್ರೇ ನಿಮಗೆಲ್ಲರ ಡಾಕ್ಟ್ರ್ ಇಲ್ಲಿ ಕುಂತಾರೆ. ನಮ್ಮ ಕೈ ಮುರಿತು, ಕಾಲು ಮುರಿತು, ಅಥವಾ ಎಲ್ಲ ಎಲುಬುಗಳು ಫ್ರ್ಯಾಕ್ಚರ್ ಆಗಿದ್ವು ಅಂತಂದ್ರೆ ಏನು ಮಾಡ್ತೀವಿ? ಸೀದಾ ಹೋಗಿ ಎಕ್ಸ್ರೇ ಮಷಿನ್ನಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಅದು ಎಲ್ಲಿ ಮುರಿದಿದೆ ನೋಡ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ತೀವಿ, ಹೌದಲ್ಲ? ಅಂದರೆ ಆ ಎಕ್ಸ್ರೇ ಮಷಿನ್ ಏನು ಮಾಡುತ್ತೆ? ನಮ್ಮ ಚರ್ಮವನ್ನು ಫೋಟೋ ತೆಗೆಯೋದಿಲ್ಲ, ನಮ್ಮ ನರವನ್ನು ಫೋಟೋ ತೆಗೆಯೋದಿಲ್ಲ, ನಮ್ಮ ರಕ್ತವನ್ನು ಫೋಟೋ ತೆಗೆಯೋದಿಲ್ಲ. ಏನು ಫೋಟೋ ತೆಗೆಯುತ್ತೆ? ಮೂಳೆಗಳನ್ನು ಮಾತ್ರ ಫೋಟೋ ತೆಗಿತೆ. ಹಾಗೆ ಬಸವಣ್ಣನವ್ರನ್ನು ಸಹಿತ ಅವನು ಕಳ್ಳ ಅಂತ ನೋಡೋದಿಲ್ಲ, ಅವಳು ವೇಶ್ಯ ಅಂತ ನೋಡೋದಿಲ್ಲ, ಅವನು ಕೊಲೆಗಡುಕು ಅಂತ ನೋಡೋದಿಲ್ಲ. ಕಾರಣ ಏನಂತಂದರೆ ಅವರೇ ಬರೆದಿರ್ತಕ್ಕಂಥ ಒಂದು ವಚನವನ್ನು ಪ್ರಯೋಗಕ್ಕೆ ಇಳಿಸ್ತಾರೆ. ಯಾವುದು ಅಂದ್ರೆ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಭಾವು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತ ಚಕ್ಷು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಅಂದರೆ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಕಣ್ಣುಗಳು ಯಾರು? ಈ ಸೃಷ್ಟಿ ಪರಮಾತ್ಮನು. ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಕೈಗಳು ಯಾರು? ಪರಮಾತ್ಮ. ವಿಶ್ವದಲ್ಲಿರ್ತಕ್ಕಂಥ ಎಲ್ಲರ ಕಾಲುಗಳು ಯಾರು? ಪರಮಾತ್ಮ. ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಭಾವಗಳು ಪರಮಾತ್ಮನೇ. ಮುಖ ಪರಮಾತ್ಮನ ಮೇಲೆ ಇಲ್ಲಿ ಮಾನವ ಮಾತ್ರ 888 ಕೋಟಿ ಜನ ಅದರ, ಅನೇಕ ಜೀವ ಜಂತುಗಳಿದ್ದಾವೆ. ಅವೆಲ್ಲವೂ ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮನೇ ಎಂದಾಗ ಮತ್ತು ಎದುರುಗಡೆ ಇರ್ತಕ್ಕಂಥ ಕಳ್ಳ ಪರಮಾತ್ಮ ಅಲ್ಲದೆ ಮತ್ತೇನು? ಬಸವಣ್ಣನವರ ಪರಿವರ್ತನೆದಲ್ರಿ ಭಾಳ ಅದ್ಭುತವಾಗಿರ್ತಕ್ಕಂಥ, ಎಷ್ಟು ದೂರದೃಷ್ಟಿಕೋನ. ತಾನು ಬರೆದಿರ್ತಕ್ಕಂಥ ವಚನವನ್ನು ಈಗ ನಾವೇನೋ ಬರೆದಿರ್ತೀವಿ, ಮರ್ತೇ ಬಿಡ್ತೀವಿ ನಾವು. ಆದರೆ ಅವ್ರು ಬರೆದಿರ್ತಕ್ಕಂಥ ಒಂದೊಂದು ವಚನಕ್ಕೂ ಸಹಿತ ಪ್ರಯೋಗಕ್ಕೆ ಒಳಪಡಿಸ್ತಾರೆ. ನಾನು ಹಿಂಗಿದ್ದೀನೋ ಇಲ್ಲ, ಅದಕ್ಕೆ ಭಕ್ತಿ ಸುಭಾಷೆಯ ನುಡಿಯನ್ನು ನುಡಿವೆ, ಭಕ್ತಿ ಸುಭಾಷೆಯ ನುಡಿಯನ್ನು ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತಾಸು ಕಟ್ಟಳೆ, ಒಂದು ಜವೆ ಕೊರತೆಯಾದಡೆ ನನ್ನ ನೆದ್ದಿನ ಎದ್ದು ಹೋಗ ಕೂಡಲ ಸಂಗಮದೇ. ನನಗೊಂದು ಚೂರ್ನು ಸಹಿತ ಇಲ್ಲಿ ಕೊರತೆ ಆಗಲಾರ್ದಂಗೆ, ನಡೆನುಡಿಯಲ್ಲಿ ಏನಾರು ವ್ಯತ್ಯಾಸ ಆಯ್ತಂದರೆ ಮುಳುಗಿಸಿಬಿಡುವಂಥ, ತಮಗೆ ತಾವೇ ಆತ್ಮಸಾಕ್ಷಿಯನ್ನು ಮಾಡಿಕೊಂಡು, ತಮಗೆ ತಾವೇ ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ಬದುಕ್ತಾರಲ್ಲ, ಆ ಬದುಕನ್ನು ನಮಗೆ ಕಲಿಸಿಕೊಟ್ಟು ಹೋಗಿದಾರಲ್ಲ. ಅದಕ್ಕಾಗಿ ನಾವು ಇವತ್ತು ಬಸವಣ್ಣವರ ಸಂತತಿಗಳಂದರೆ ಹೆಂಗಿರ್ಬೇಕಂದ್ರೆ, ಬಸವಣ್ಣನವರಿಗೆ ಗುರುತ್ವ ಬರಬೇಕು. ಬಸವಣ್ಣನವರು ಒಂದು ಗುರು ಅಂತ ಶೋಭಾಯಮಾನವಾಗಿ ಬೆಳಬೇಕಂತಂದ್ರೆ, ಒಬ್ಬ ಗುರುವಿಗೆ ಬೆಲೆ ಯಾವಾಗ ಬರ್ತದಂತಂದರೆ, ನಾವು ಅದರಂತೆ ನಡ್ಕೊಂಡಾಗ ಬಸವಣ್ಣವ್ರಿಗೆ ಬೆಲೆ ಬರ್ತದೆ. ಇಲ್ಲಾಂದರೆ ಇವರು ಬಸವಣ್ಣವ್ರ ಸಂತತಿಗಳು ಹಿಂಗೆ ಮಾಡ್ತಾರೇನೋ ಅಂತ ಅನಿಸ್ತದೆ. ಅದಕ್ಕೆ ಯಾವಾಗಲೂ ಆತ್ಮವಿಮರ್ಶೆಗಳೇ ಬೇಕು. ನಮ್ಮ ತಂದೆ ಹೆಂಗಿದಾನಂತಂದ್ರೆ, ತಂದೆ ವರ್ಣನೆ ಮಾಡಬೇಕಾಗಿಲ್ಲ, ಅವರ ಮಕ್ಕಳ ವರ್ಣನೆ ಮಾಡಬೇಕಿಲ್ಲ. ಕುಂತ ನೋಡ್ರಿ ಜಂಬಲ್ದಿನ್ನಿ ಅವರು, ಹೌದಲ್ಲ? ಜಂಬಲ್ದಿನ್ನಿ ಎಂಥ ಗಾಯಕರು, ಹೌದಲ್ಲ? ಇವ್ರು ನೋಡಿದ ತಕ್ಷಣ ಇಂಥ ಗಾಯಕರು ಅಂತ ನೋಡ್ಕೋಬೇಕು ನಾವು. ನಮ್ಮ ಶಿಷ್ಯರು ನೋಡಿದ ತಕ್ಷಣ ಗುರುಗಳು ಹೆಂಗದಾರ ಅಂತ ನೋಡ್ಕೋಬೇಕು. ಹಾಗೆ ನಮ್ಮ ಮಕ್ಕಳು ಹೆಂಗಿದಾರಂತ, ತಂದೆ ಹೆಂಗಿದಾರ ಮಕ್ಕಳು ನೋಡಬೇಕು. ಹಾಗೆ ನಮ್ಮ ಗುರು, ನಮಗೆ ಗುರುಗೆ ಬೆಲೆ ಬರಬೇಕಂದ್ರೆ, ನಮ್ಮ ಬಸವಣ್ಣ ತಂದೆ ಗುರುಗೆ ಬೆಲೆ ಬರಬೇಕಂದ್ರೆ ನಾವು ಆ ರೀತಿಯಾಗಿರ್ತಕ್ಕಂಥ ಭಾವದಲ್ಲಿದ್ದರೆ ಅವರಿಗೆ ಬೆಲೆ ಬರ್ತದೆ. ಹಾಗಾಗಿ ಅಂಥ ಒಂದು ಸದ್ಭಾವನೆಯೊಂದಿಗೆ ನಾವು ಆಚಾರನಿಷ್ಠರಾಗಿ ಬಾಳೋಣ ಅಂತ ತಿಳ್ಕೊಂಡು ಹೇಳ್ತಾ
ಇಂಥ ಒಂದು ಅನೇಕ ಘಟನೆಗಳನ್ನು ನಾವು ನೋಡ್ಬೋದು. ಬಸವಣ್ಣನವರು ಸಮಾಜ ಪ್ರೇಮಿಗಳು, ಸಮಾಜದ ಒಂದು ಪ್ರಯೋಗಾತ್ಮಕವಾಗಿ ತಮ್ಮ ಜೀವನವನ್ನು ಸಭೆ ಬೆಳೆಸಿರ್ತಕ್ಕಂಥವರು, ಮನಃಶಾಸ್ತ್ರೀಯ ಗುಣವನ್ನು ಹೊಂದಿರತಕ್ಕಂಥವರು, ಅರ್ಥಶಾಸ್ತ್ರಜ್ಞರು, ಕಾಯಕ ಪ್ರೇಮಿಗಳು, ಇವೆಲ್ಲವನ್ನು ಪಂಚ ಆಚಾರಗಳ ನಿಷ್ಠೆಯಲ್ಲಿ ಅಳವಡಿಸಿ ಇವತ್ತು ಜಗತ್ತಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂಥ ಒಂದು ಆಚಾರವನ್ನು, ಲಿಂಗ ನಿಷ್ಠೆಯನ್ನು ಆಚಾರವನ್ನು ಹೊಂದೋಣ, ಸದಾಚಾರದ ನಿಷ್ಠೆಯನ್ನು ಹೊಂದೋಣ. ಲಿಂಗ ಆಚಾರದ ನಿಷ್ಠೆಯಲ್ಲಿ ನಾವು ಪರಮಾತ್ಮನೊಬ್ಬನೇ ಅಂತ ತಿಳ್ಕೊಳ್ಳೋಣ. ಸದಾಚಾರ ನಿಷ್ಠೆಯಲ್ಲಿ ಒಂದು ಕಾಯಕವನ್ನು ಮಾಡೋಣ, ಸ್ವಾಭಿಮಾನಿಯಾಗಿ ಬದುಕೋಣ. ಆಮೇಲೆ ಶಿವಾಚಾರದಲ್ಲಿ ಸಮಾನತೆಯನ್ನು ಸಾಧಿಸೋಣ. ಆನಂತರದಲ್ಲಿ ಗಣಾಚಾರದಲ್ಲಿ ನಾವು ಸಂಘಟನಾತ್ಮಕವಾಗಿ ಬದುಕೋಣ. ಹಾಗೆ ಭೃತ್ಯಾಚಾರದಲ್ಲಿ ವಿನಯವಂತರಾಗಿ ಬಾಳೋಣ ಅಂತ ತಿಳ್ಕೊಂಡು ಹೇಳ್ತಾ, ಈ ಒಂದು ಮಾತುಗಳು ಎಷ್ಟರ ಮಟ್ಟಿಗೆ ತಾವು ಅಳವಡಿಸ್ಕೊಂಡ್ರು ಗೊತ್ತಿಲ್ಲ, ಆದರೆ ಇವೆಲ್ಲ ಮಾತುಗಳು ನನವಲ್ಲ, ಎಲ್ಲವೂ ಧರ್ಮಪಿತ ಬಸವಾದಿ ಪ್ರಮುಖರು ಅಂತ ತಿಳ್ಕೊಂಡು ಅದು ಅಳಿಲು ಸೇವೆ ಆಗಿದೆ. ಸಮಯ ಭಾಳ ಆಗಿರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೇಳಲಿಕ್ಕೆ ಸಾಧ್ಯ ಆಗಿದೆ. ಮುಂದಿನ ದಿನಮಾನದಲ್ಲಿ ಅವಕಾಶ ಕೊಟ್ಟರೆ ಮತ್ತಿಷ್ಟು ವಿಚಾರಗಳನ್ನು ಮಂಡಿಸೋಣ ಅಂತ ತಿಳ್ಕೊಂಡು ಹೇಳ್ತಾ, ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಪರಿಸರದಲ್ಲಿ ಬಸವಜ್ಯೋತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿಯವರು ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ಬಹುಶಃ ನೀವೆಲ್ಲರೂ ಪುಣ್ಯವಂತರಂತ ತಿಳ್ಕೊಂಡು ನಾನು ಅಂದ್ಕೊಳ್ತೀನಿ. ಪ್ರತಿ ದಿವಸ ಯೋಗ ಮಾಡ್ತೀರಿ, ಪ್ರತಿದಿನವೂ ಸಹಿತ ಇಲ್ಲಿ ಬಂದು ಎಲ್ಲ ಕೂಡುತ್ತೀರಿ, ಪ್ರತಿ ತಿಂಗಳೂ ಸಹಿತ ಇಂಥ ಒಂದು ಅನುಭವ, ಒಳ್ಳೊಳ್ಳೆ ಆಧ್ಯಾತ್ಮಿಕ ಚಿಂತಕರನ್ನು ಕರೆಸಿಬಿಟ್ಟು ಅನುಭವವನ್ನು ಕೇಳ್ತಾ ಇದ್ರಿ. ಅಂಥ ಒಂದು ಅನುಭವವನ್ನು ಮಾಡಿಸ್ಕೊಡ್ತಕ್ಕಂಥ ಬಸವಣ್ಣನವರ ಸಂತತಿ ಈ ಒಂದು ಸೇವಾ ಸಂಸ್ಥೆಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿರಲಿ. ನಮ್ಮ ಮಕ್ಕಳಿಗೆ ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಆ ಮಕ್ಕಳು ಭಾಳ ಖುಷಿಯಿಂದ ಕುಂತಾರ. ನನಗೆಷ್ಟು ಖುಷಿಯಾಗಿದೆ ಅಂದ್ರೆ, ನಾವೆಲ್ಲ ಹೇಳೋ ಮಾತುಗಳು ಸಾಹಿತ್ಯಿಕ ಭಾಷೆಯಲ್ಲಿ ನಿಮಗೆ ತಿಳಿದಿರ್ಬೋದು, ಆದರೆ ಮಕ್ಕಳಿಗೆ ಏನೂ ತಿಳಿದಿಲ್ಲ ಅಂದರೂ ಪರವಾಗಿಲ್ಲ, ಅವರು ಸುಮ್ಮನೆ ಕುಂತ್ಕೊಂಡು ಗುರುಗಳಿಗೆ ಒಂದು ಬೆಲೆ ಕೊಡಬೇಕಂತ ಕುಂತಾರಲ್ಲ, ಖಂಡಿತವಾಗಿ ಮಕ್ಕಳು ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ. ಮಕ್ಕಳೇ, ನಿಮಗೊಂದು ಕತೆ. ಒಂದು ನದಿ ಇರ್ತದೆ, ನೋಡಿರಿ? ಎಲ್ಲಿ ನೋಡಿರಿ? ಊರಾಗ ನೋಡಿರಲ್ಲ? ಒಂದು ನದಿ. ಎಲಿಫೆಂಟ್ ನೋಡಿರಿ? ಆನೆ ಎಲ್ಲಿ ನೋಡಿರಿ? ಕಾಡಿನಾಗ ನೋಡಿರಿ? ಏನು ಫೋಟೋದಾಗ ನೋಡಿರಿ? ಹಾಂ, ನೋಡಿರಿ. ಸಣ್ಣದಿರ್ತದೆ ದೊಡ್ಡದಿರ್ತದೆ? ದೊಡ್ಡದಿರ್ತದೆ. ಹಾಂ, ಅದು ಸತ್ತೋಗ್ಬಿಟ್ಟಿತ್ತು ಒಂದು ಸರಿ. ಆನೆ ಸತ್ತೋಗಿ ನದಿದಾಗ ಬಿದ್ದಿತ್ತು. ಎಲ್ಲಿಗೆ ಬಿದ್ದಿತ್ತು? ನದಿದಾಗ. ಒಂದು ಕಾಗೆ ಇತ್ತು. ಆ ಕಾಗೆ ಏನು ಮಾಡಿತು ಅಂದ್ರೆ ಆನೆ ಮೇಲೆ ಬಂದು ಕುಂತ್ಕೊಂತು. ಆನೆ ಮೇಲೆ ಕುಂತ್ಕೊಂಡ ಮೇಲೆ ಆನೆ ಸತ್ತಿತ್ತಲ್ಲ, ಅದು ಓಡಿಸ್ಲಿಲ್ಲ. ಅದಕ್ಕೆ ಆಹಾರ ಸಿಕ್ತು. ಕಾಗೆಗೆ ಆಹಾರ ಸಿಕ್ತು, ಆನೆ ಮೇಲೆ ಕುಂತ್ಕೊಂಡು ಅದನ್ನು ಕುಕ್ಕಿತು, ಅಲ್ಲಿ ರಕ್ತ ಬಂತು, ಆಹಾರ ತಿನ್ಕೊಂತ ಹೋಯ್ತು. ಎಲ್ಲಿಗೆ ಹೋಯ್ತು? ನದಿ ಎಲ್ಲಿಗೆ ಹೋಗ್ತದೆ? ನದಿ ಎಲ್ಲಿಗೆ ಹೋಗ್ತದೆ? ಸಮುದ್ರಕ್ಕೆ ಹೋಗ್ತದಲ್ಲ? ಸಮುದ್ರ ನೋಡಿರಲ್ಲ? ಸಮುದ್ರಕ್ಕೆ ಹೋಗ್ತದೆ. ಸಮುದ್ರಕ್ಕೆ ಹೋಯ್ತು. ಸಮುದ್ರದ ನೀರು ಭಾಳ ಸಿಹಿ ಇದ್ವಪ್ಪ. ಏನಿದು? ಸಿಹಿ ಇರ್ತಾವೆ. ಹೆಂಗಿರ್ತಾವೆ? ಉಪ್ಪಿರ್ತಾವಲ್ಲ? ಹಾಂ. ನಟ್ಟ ನಡುವೆ ಹೋಗ್ಬಿಡ್ತು. ಯಾವುದು? ಆನೆ. ನದಿ ಹೋಗ್ಬಿಟ್ಟು ಒಳಗಡೆ ಸೇರಿತು. ಆನೆ ನಟ್ಟ ನಡುವೆ ಹೋಗ್ಬಿಡ್ತು ಸಮುದ್ರಕ್ಕೆ. ಆವಾಗ ಕಾಗೆ ಮೇಲೆ ಕುಂತಿತ್ತಲ್ಲ, ಅದಕ್ಕೆ ಆಹಾರ ತಿನ್ಕೊಂತ ನೀವೆಲ್ಲ ಈಗ ಊಟ ಮಾಡಿದ್ಮೇಲೆ ನೀರು ಕುಡಿತಿರೋ ಇಲ್ಲೋ? ಕುಡಿತೀರಲ್ಲ? ಆವಾಗ ಅದನ್ನು ಸಹಿತ ಕುಡಿಬೇಕನ್ನಿಸ್ತು. ಸಮುದ್ರಕ್ಕೆ ಇಳಿತು. ಅಲ್ಲಿ ನೀರು ಕುಡಿಬೇಕಂದ್ರೆ ಸಮುದ್ರ ನೀರು ಉಪ್ಪ, ಅದಕ್ಕೆ ಅಲ್ಲೇ ಉಗುಳ್ಬಿಡ್ತು. ಆಮೇಲೆ ಇನ್ನೂ ಸ್ವಲ್ಪ ದೂರ ಹೋಗಿ ಕುಡಿಯೋಣ ಅಂತ ಮತ್ತೆ ಮುಂದಕ್ಕೆ ಹೋಯ್ತು. ಅಲ್ಲಿನೂ ನೀರು ಉಪ್ಪು. ಎಷ್ಟು ದೊಡ್ಡದಿರ್ತದೆ ಸಮುದ್ರ, ಸಾವಿರಾರು ಕಿಲೋಮೀಟ್ರ್, ಹೌದಲ್ಲ? ಹಾಗೆ ಹಾರಿ ಅಲ್ಲಿ ಕುಡಿಬೇಕು ಇಲ್ಲಿ ಕುಡಿಬೇಕಂತ ಇಳಿದು ಕುಡಿಯೋಕೆ ಹೋಯ್ತು. ಎಲ್ಲ ಉಪ್ಪು ನೀರಾಗಿರೋದ್ರಿಂದ ಹಾರಿ ಏನಾಯಿತು? ಕಾಗೆ ಸತ್ತೋಯ್ತು. ಆನೆ ಮೊದಲೇ ಸತ್ತಿತ್ತು, ಕಾಗೆ ಆಮೇಲೆ ಸತ್ತೋಯ್ತು. ನದಿ ಎಲ್ಲೋಯ್ತು? ಸಮುದ್ರಕ್ಕೆ ಹೋಯ್ತಲ್ಲ? ಹಾಂ. ಅಂದರೆ ಮಕ್ಕಳೇ, ನದಿಗೆ ಒಂದು ಗುರಿ ಇತ್ತು, ಹೌದಲ್ಲ? ಎಲ್ಲಿಗೆ ಹೋಗ್ಬೇಕಂತ ಗುರಿ ಇತ್ತು? ಸಮುದ್ರಕ್ಕೆ ಹೋಗ್ಬೇಕಂತ ಗುರಿ ಇತ್ತು. ಆನೆ ಸತ್ತು ಬಿದ್ದಿತ್ತು, ಅದಕ್ಕೆ ಜೀವ ಇಲ್ಲ. ಆದರೆ ಕಾಗೆಗೆ ಗುರಿ ಇಲ್ಲ, ಬರೀ ತಿನ್ಕೋಂತ ನಡೀತದು. ಎದ್ದೋಗ್ಬೇಕಂತ ಗೊತ್ತಾಗಲಿಲ್ಲ, ಸಮುದ್ರಕ್ಕೆ ಹೋಗಿ ಸತ್ತೋಯಿತು, ಹೌದಲ್ಲ? ಗುರಿ ಇರತಕ್ಕಂಥ ನದಿ ಸಮುದ್ರಕ್ಕೆ ಹೋಗಿ ಮುಟ್ಟಿ ತನ್ನ ಜೀವನ ಸಾರ್ಥಕ ಮಾಡಿತು, ಹೌದಲ್ಲ? ನೀವೆಲ್ಲರೂ ಓದಲಿಕ್ಕೆ ಬಂದೀರಿ. ಈಗ